ಆನಾ ಕೃಷ್ಣರಾಯರು. ಇವ್ರ ಬಗ್ಗೆ ಮಾತಾಡಬೇಕು ಅಂತಲೇ ಸ್ವಲ್ಪ ಓದಿದ್ದು. ಮುಂಚೆ ನಾನು ಅಷ್ಟು ಅನಾಕರು ಓದಿರಲಿಲ್ಲ. ಅದಕ್ಕೆ ಓದಕ್ಕೆ ಅಂತ ಮೇಷ್ಟ್ರು ಒಂದು ಪುಸ್ತಕ ಕೊಟ್ಟಿದ್ರು. ಅದರಲ್ಲಿ ಒಂದಷ್ಟು ಚೆನ್ನಾಗಿದ್ದಾರೆ ಸರ್. ಹೇಗೆ ತೋರಿಸಿ ಸರ್. ಅದು ಅನಾಕ್ರು ಅವ್ರದ್ದು ಒಂದು ಸಣ್ಣ ಕಥೆ ಬಿಟ್ಟರೆ ಬೇರೆ ಎಲ್ಲ ಅನಾಕ್ರು ಬಗ್ಗೆ ಬರ್ತಿತ್ತು. ವಿಪರೀತ ಆರ್ಟಿಕಲ್ಗಳಿದೆ, ಒಂದು 7-8 ಆರ್ಟಿಕಲ್ಗಳಿದೆ. ಅಷ್ಟು ಓದಿದ್ಮೇಲೆ ಅನಾಕ್ರು ಅವ್ರ ಬಗ್ಗೆ ಬಹಳ ಮುಖ್ಯವಾಗಿ ಹೇಳೋದು ಎಲ್ಲರೂ, ಒಂದು ವಿಪರೀತ ಬರೆದಿದ್ದಾರೆ. ಪ್ರಾಲಿಫಿಕ್ ರೈಟರ್, ಸಿಕ್ಕಾಪಟ್ಟೆ ಬರೆದಿದ್ದಾರೆ. ನೀವು ಸಾಹಿತ್ಯದ ಯಾವುದೇ ಪ್ರಕಾರ ತಗೊಳ್ಳಿ, ಅವ್ರದ್ದು ಒಂದು ಏನಾರು ಒಂದು ಇದರಲ್ಲಿ ಇರುತ್ತೆ. ಅಷ್ಟು ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದಿದ್ದಾರೆ. ಆಮೇಲೆ ವಿಪರೀತ ಕನ್ನಡದ ಪರ ಕಾಳಜಿ ಇತ್ತು. ಮೇನ್ ಆಗಿ ವಿಪರೀತ ಹೋರಾಟ ಮಾಡಿದ್ದಾರೆ. ಕನ್ನಡಕ್ಕೊಂಥರ ಹೊಸದಾಗಿದ್ದಾವಲ್ಲ ಹೋರಾಟಗಳಂತಾನೆ, ನಿಜವಾದ ಹೋರಾಟಗಳನ್ನೇ ಮಾಡಿದ್ದಾರೆ. ಮೂರನೇದು ನನ್ಗನ್ಸಿದ್ದು, ಬಹಳ ಒಳ್ಳೆ ಭಾಷಣಕಾರರು, ಬಹಳ ಚೆನ್ನಾಗಿ ಮಾತಾಡ್ತಿದ್ರಂತೆ. ಯಾವುದೋ ಒಂದ್ ಕಡೆ ಕರ್ಜಿಗಿ ಅವ್ರು ಹೇಳ್ತಾರೆ, ಅನಾಕ್ರು ಅವ್ರ ಭಾಷಣ ಬೆಂಗಳೂರಲ್ಲಿ ಎಲ್ಲೋ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಫ್ರೀಕ್ವೆಂಟ್ ಆಗಿ ಇರ್ತಿತ್ತು. ಎಲ್ಲೋ ಇದೆ ಅಂತ ಹೇಳಿದ್ರೆ ಮಾಸ್ತಿಯಿಂದ ಹಿಡಿದು ಎಲ್ಲರೂ ಹೋಗ್ತಿದ್ರಂತೆ ಭಾಷಣ ಕೇಳಕ್ಕೆ. ಕರ್ಜಿಗಿ ಅಂತವ್ರು ಹೋಗ್ತಿದ್ರು. ಅದಕ್ಕಿಂತ ನಂಗೆ ಆಶ್ಚರ್ಯ ಅನ್ಸಿದ್ದು ಮಾಸ್ತಿ ಅವ್ರು ಹೋಗಿ ಕೂತ್ಕೊಳ್ಳೋರಂತೆ ಅನಾಕ್ರು ಭಾಷಣ ಕೇಳಕ್ಕೆ. ಆ ಪಾಟಿ ಚೆನ್ನಾಗಿ ಮಾತಾಡ್ತಾ ಇದ್ರಂತೆ. ಅವ್ರು ಅಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದವ್ರ ಮೇಲೆ ನಾನು ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಅದಕ್ಕೆ ನಾನು ಬರೀ ಸುಲಭದ ಇದನ್ನು ತಗೊಂಡಿದ್ದೀನಿ. ಒಳ್ಳೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಡೇಟಾ ಪಾಯಿಂಟ್ಸ್ ಹೇಳ್ದಂಗೆ ಹೇಳ್ಬಿಡ್ತೀನಿ ಏನೇನಂತ. ಆಮೇಲೆ ಮಾತಾಡಕ್ಕೆ ಮೇಷ್ಟ್ರು ಮಾತಾಡ್ತಾರೆ. ಅವ್ರು ಅನಾಕ್ರು ಬಗ್ಗೆ ಅಷ್ಟೊಂದು ಜನ ಆ ಪಾಟಿ ಆರ್ಟಿಕಲ್ಗಳು ಬರೆಯೋಕ್ಕೆ ಕಾರಣ, ಒಂದು ಪೀಳಿಗೆ ಕನ್ನಡದ ಸಾಹಿತಿಗಳು ಯಾರ್ಯಾರಿದ್ದಾರೆ ಅವ್ರ ಮೇಲೆಲ್ಲ ಅವ್ರದ್ದು ಪರಿಣಾಮ ಆಯ್ತು. ಒಂದು ಜನರೇಷನ್ನೇ ಹುಟ್ಟಾಕಿದ್ರು ಅಂತ ಹೇಳ್ಬೋದು. ಕನ್ನಡದಲ್ಲಿ ಬರೆಯುವಂತಹ ಜನಗಳನ್ನ ಹುಟ್ಟಾಕಿದ್ದಾರೆ ಅನಾಕ್ರು. ಅದಕ್ಕೆ ಒಂದು ನಿದರ್ಶನ ಬೀಚಿಯವರು. ಬೀಚಿಯವರು ಮುಂಚೆ ನಮ್ಗಳ ಥರನೇ ಇಂಗ್ಲಿಷ್ ಓದಬೇಕು ಅಂದ್ರೆ ಇಂಗ್ಲಿಷ್ ಓದ್ಬೇಕು, ಈ ಕನ್ನಡ ಗಿನ್ನಡೆಲ್ಲ ಎಂಥದ್ದು ಆ ಥರ ಒಪಿನಿಯನ್ ಇದ್ದವರು. ಒಂದ್ಸಲಿ ಅವ್ರ ಹೆಂಡತಿ ಮತ್ತೆ ಅವರು ಹುಬ್ಬಳ್ಳಿಲಿ ಯಾವುದೋ ಅಂಗಡಿಗೆ ಹೋಗ್ತಾರೆ ಕನ್ನಡದ ಪುಸ್ತಕ ತಗೋಬೇಕು ಅಂತ. ಅವ್ರ ಹೆಂಡತಿಗೆ ಬೆಳ್ಳಾರಿ ಕಡೆಯವರು ತೆಲುಗು ಬರುತ್ತೆ, ಕನ್ನಡನೂ ಅಷ್ಟೇನು ಬರೋಲ್ಲ. ಮಾತಾಡ್ತಾರೆ, ಮನೇಲಿ ಮಾತಾಡ್ತಾರೆ, ಆದ್ರೆ ಬರೆಯೋಕ್ಕೆ ಓದಕ್ಕೆ ಬರೋದಿಲ್ಲ ತೆಲುಗು. ಅವ್ರನ್ನ ಆದ್ರೂ ಒಂದು ಕನ್ನಡ ಪುಸ್ತಕದ ಅಂಗಡಿ ಕಟ್ಕೊಂಡು ಹೋಗ್ತಾರೆ. ಅವ್ರು ಕೇಳ್ತಾರೆ, ಒಂದು ಯಾವ್ದಾದ್ರು ಒಂದು ಕನ್ನಡದ ಪುಸ್ತಕ ತೆಕ್ಕೊಡಿ ಓದಕ್ಕೆ ಅಂತ. ಇವರು ಪುಸ್ತಕದ ಅಂಗಡಿಯವರೆಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಬೀಚೆಗೆ ಕನ್ನಡದ ಪುಸ್ತಕ ಅಂತಪ್ಪ ತೆಕ್ಕೊಡು ಅಂತಾರೆ. ಯಾವುದು ಅಂತಿಲ್ಲ, ಏನು ಅಂತಿಲ್ಲ, ಸುಮ್ಮನೆ ಏನಾದ್ರು ಅಂತ ತೆಕ್ಕೊಡು, ಕನ್ನಡ ತಾನೆ ಎಲ್ಲ ಜಂಕ್ ಅಂತ. ಅವ್ರು ಹಾಗೆ ಬರ್ಕೋತಾರೆ ಅವರ ಇದರಲ್ಲಿ, ಕನ್ನಡದಲ್ಲಿ ಏನಿರುತ್ತೆ ಅಂತ. ಅವರು ಯಾವುದೋ ಒಂದು ತೆಗೆದು ಕೊಟ್ರಂತೆ. ಇವ್ರು ಅದ್ರ ಮುಖಾನು ನೋಡಲ್ಲ, ಸುಮ್ಮನೆ ಅವ್ರ ಹೆಂಡತಿ ಕೊಟ್ಬಿಡ್ತಾರೆ ಓದ್ಕೊ ಅಂತ. ಅವ್ರು ಬಂದು ಅವತ್ತೇ ರಾತ್ರಿ ಓದಕ್ಕೆ ಶುರು ಮಾಡ್ತಾರೆ. ಏನು ಓದೋವಾಗ ಅಳೋದೇನು ನಗೋದೇನು ಎಲ್ಲ ಸಿಕ್ಕಾಪಟ್ಟೆ ಭಾವುಕರಾಗಿ ತುಂಬಾ ಅಂದ್ರೆ ಎಂಜಾಯ್ ಮಾಡ್ತಾರೆ ಪುಸ್ತಕನವರು. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನು ಕನ್ನಡ ಓದ್ಬಿಟ್ಟು ಹಿಂಗ ಅಂತ. ಅಂದ್ರೆ ಇವ್ರ ಪ್ರಕಾರ ಸಾಹಿತ್ಯ ಇದ್ರೆ ಇಂಗ್ಲಿಷ್, ಇಲ್ದಿದ್ರೆ ಬೇರೆ ಎಲ್ಲ ಏನಿಲ್ಲ ಅಂತ. ಆಮೇಲೆ ಅವ್ರ ಹೆಂಡತಿ ಬಲವಂತ ಮಾಡ್ತಾರೆ, ನೀವು ಈ ಪುಸ್ತಕ ಓದ್ಲೇಬೇಕು ಅಂತ. ಓದ್ತೀನಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅಂದ್ರೆ ಹಾರಕ್ಕೆ ಮಾತು ಕೊಟ್ಟು ಸುಮ್ಮನಾಗ್ತಾರೆ. ಆಮೇಲೆ ಇವ್ರಿಗೆ ಅನ್ಸಿರುತ್ತೆ, ಯಾವುದೋ ಜರ್ನಿ ಇರುತ್ತೆ ಅವ್ರದ್ದು, ಹೋಗ್ತಾರೆ ಟ್ರೈನಲ್ಲಿ ಓದಿದ್ರಾಯ್ತು ಅಂತ. ಟ್ರೈನಲ್ಲಿ ಓದಕ್ಕೆ ಅಂತ ಅನುವು ಮಾಡ್ಕೊಂಡು ಹೋಗ್ತಾರೆ, ತಗೊಂಡೋಗ್ತಾರೆ. ಅಟ್ಲೀಸ್ಟ್ ಹೆಂಡತಿ ಹೇಳಿದಾಳಲ್ಲ, ಹೋಗ್ಲಿ ಓದೋಣ ಅಂತ. ಹೆಂಡತಿ ಮೇಲೆ ಇದಕ್ಕೆ ಅಷ್ಟೇ, ಕನ್ನಡದ ಮೇಲೂ ಅಲ್ಲ, ಪುಸ್ತಕದ ಮೇಲೂ ಅಲ್ಲ, ಏನು ಯಾವ ಅಭಿಮಾನನೂ ಅಲ್ಲ, ಹೆಂಡತಿ ಮೇಲೆ ಇದಕ್ಕೆ ಪ್ರೀತಿಗೆ. ಟ್ರೈನಲ್ಲಿ ಹೋಗುವಾಗ ಕನ್ನಡ ಪುಸ್ತಕ ಇಟ್ಕೊಂಡು ಓದ್ಬಿಟ್ರೆ ಜನಗಳು ಇಲ್ಲದ ಸಲಿಗೆ ತಗೋತಾರಂತೆ. ಈಗ ಕನ್ನಡ ಓದ್ತಾನಲ್ಲ ಅಂತ ಪಕ್ಕದಲ್ಲೇ ಬಂದು ಕೂತ್ಬಿಟ್ಟು ಬೀಡಿ ಹೊಡಿತಾರಂತೆ. ಅದಕ್ಕೆ ಅವ್ರಿಗೆ ಅದಿಷ್ಟ ಆಗಲ್ಲ. ಲೆವೆಲ್ ತೋರಿಸ್ಬೇಕಲ್ಲ, ಇಂಗ್ಲಿಷ್ ಇಲ್ಲಸ್ಟ್ರೇಟೆಡ್ ವೀಕ್ಲಿ ತಗೊಂಡು ಇಲ್ಲಸ್ಟ್ರೇಟೆಡ್ ವೀಕ್ಲಿ ಪೇಪರ್ ಒಳಗೆ ಅದು ದೊಡ್ಡದಿರುತ್ತಲ್ಲ, ಅದ್ರೊಳಗಡೆ ಇದನ್ನ ಮಾಡಿಸ್ಕೊಂಡು ಇಂಗ್ಲಿಷ್ ಓದ್ತಾ ಇದಾರೆ ಅಂತ. ಜನಕ್ಕೆಲ್ಲ ಇಂಗ್ಲಿಷ್ ಓದ್ತಾ ಇದಾರೆ, ಅದ್ರ ಒಳಗಡೆ ಕನ್ನಡ ಓದ್ತಾ ಇದಾರೆ ಅಂತ. ಮತ್ತೆ ಅವ್ರಿಗೂ ಸ್ವಲ್ಪ ಇದಿತ್ತು ಅನ್ಸುತ್ತೆ, ಏನ್ ಕನ್ನಡ ಓದ್ತಾನೆ ಅನ್ಕೊಂಡ್ಬಿಟ್ರೆ ಜನ ಅಂತ. ಹಂಗಾಗಿ ಆ ತರ ಓದ್ತಾರೆ. ಅವ್ರಿಗೆ ಯಾವ ಸ್ಟಾಪ್ ಬಂದಿದ್ದು ಗೊತ್ತಾಗಿರಲ್ಲ, ಅವ್ರದೇ ಸ್ಟೇಷನ್ ಬಂದಾಗ್ಲೇ ಅವ್ರಿಗೆ ಎಚ್ಚರ ಆಗೋದು, ಅಷ್ಟು ಇದಾಗಿ ಒಳಗೆ ಹೋಗಿರ್ತಾರೆ. ತಲ್ಲೀನರಾಗೋದು ಅಂದ್ರೆ ಆ ಮಟ್ಟಕ್ಕಾಗಿರುತ್ತೆ. ಆಮೇಲೆ ಅವರು ಅಷ್ಟೇ ಒಂದೆರಡು ಸಲ ಕಣ್ಣು ಒದ್ದೆ ಆಗಿರುತ್ತೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಆ ಪಾಟಿ ಇನ್ವಾಲ್ವ್ ಆಗಿರ್ತಾರೆ. ಆಮೇಲೆ ಅನ್ಸುತ್ತೆ ಕನ್ನಡದಲ್ಲೂ
ಅದೇ ಕನ್ನಡದಲ್ಲೂ ಹೀಗೆ ಬರಿಬಹುದು ಅಂತ ಅವಾಗ ಅನ್ಸುತ್ತೆ. ಅವ್ರು ಬರೀತಾರೆ, ಜನ ಹೀಗೆ ಬರೆದಿರೋರು ಇದ್ದಾರೆ, ಕನ್ನಡದ ನಮ್ಮ ಭಾಷೆಯಲ್ಲೂ ಹೀಗೆಲ್ಲ ಬರಿಬಹುದು ಅನ್ಸುತ್ತೆ ಅವ್ರಿಗೆ. ಆಮೇಲೆ ಹೇಳ್ತಾರೆ ಯಾವ ಪುಸ್ತಕ ಅದು ಅಂತ, ಆನ ಕೃಷ್ಣರಾಯರದೇ ಸಂಧ್ಯಾರಾಗ ಅದು. ಹೀಗೆ ಇದು ಬೀಚಿ ಒಬ್ರದ್ದು ಎಕ್ಸಾಂಪಲ್. ಹೀಗೆ ಬಹಳ ಜನ ಇದ್ದಾರೆ. ಅವರ ಲಿಸ್ಟ್ ಅಲ್ಲಿ, ಅವರ ಶಿಷ್ಯರ ಲಿಸ್ಟ್ ಅಂದ್ರೆ ಪಟ್ಟ ಶಿಷ್ಯರ ಲಿಸ್ಟ್ ಅಲ್ಲಿ ಬೀಚಿನೇ ಮೊದಲು, ತರಾಸು, ನಾಡಿಗೆ ಕೃಷ್ಣರಾಯರು, ಎಂ ರಾಮಮೂರ್ತಿ ಅಂತ. ಎಂ ರಾಮಮೂರ್ತಿ ನಾನು ಅಷ್ಟಾಗಿ ಬರೆದಿರೋದು ಗೊತ್ತಿಲ್ಲ, ಆದ್ರೆ ಕನ್ನಡ ಚಳವಳಿಗಳಲ್ಲಂತೂ ಹಾ. ಹಾಗೆ ಇದೆಲ್ಲ ಒಂಥರ ಇವ್ರದ್ದು ಪಡ್ಡೆ ಹುಡುಗರದು ಇದ್ದಿದ್ದಂಗೆ. ಇಷ್ಟು ಜನನಂತೂ ಎಲ್ಲಾ ಕಡೆ ಇದನ್ನ ಮಾಡ್ತಾರೆ, ಉಲ್ಲೇಖ ಬರುತ್ತೆ. ಇನ್ನೂ ಎಷ್ಟು ಜನ ಇದಾರೆ ಗೊತ್ತಿಲ್ಲ. ಮತ್ತೆ ಬರೀ ಓದಿನಿಂದ ಇಷ್ಟು ಜನ ಪ್ರಭಾವಿತರಾಗಿರೋದು ಅವ್ರ ಭಾಷಣ ಕೇಳಿ ಇನ್ನೂ ಸಿಕ್ಕಾಪಟ್ಟೆ ಜನನೇ ಆಗಿರಬೇಕು. ಅವ್ರ ಬಗ್ಗೆ ಹೇಳೋದಾದ್ರೆ ಬಹಳ ಕಡಿಮೆ. ಹುಟ್ಟು ಇಂಥವೆಲ್ಲ ನಮ್ಗೆ ಹಿಸ್ಟ್ರಿ ಸ್ಟೂಡೆಂಟ್ಸ್ ಎಲ್ಲ ನಾವು, ಹಾಗಾಗಿ ಕೋಲಾರದಲ್ಲಿ ಹುಟ್ಟಿದ್ದು. ಅಂದ್ರೆ ಅರ್ಕಲ್ಗೂಡು. ಅರ್ಕಲ್ಗೂಡು ಅನ್ನೋದು ಈಗ ಬಹುಶಃ ಆರಾಮಿತ್ರ ಅವ್ರ ಹೆಸರಿಂದನೂ ಸ್ವಲ್ಪ ಫೇಮಸ್ ಆಗಿರ್ಬೇಕು. ಓಕೆ, ಅಂದ್ರೆ ಇವ್ರದ್ದು ಏನ್ ಮೂರ್ತಿರಾಗಿದ್ದು ಬೇರೆ ಬೇರೆ. ಅಕ್ಕಿ ಹೆಬ್ಬಾಳ. ಅರ್ಕಲ್ಗೂಡು ನರಸಿಂಗರಾಯರು, ಇವ್ರ ತಂದೆ ನರಸಿಂಗರಾಯರು ಮಗ ಕೃಷ್ಣರಾಯರು. ನರಸಿಂಗರಾಯರು ಇವರು ಬೆಳೆದಿದ್ದು, ಓಕೆ ಡೇಟ್ ಹೇಳ್ಬಿಡ್ತೀನಿ, ಮೇ 9, 1908. ಅಷ್ಟು ಹಳಬ್ರು. ಒಂದು ಏಜಿನ ಒಂದು ಐಡಿಯಾ ಬರ್ಬೇಕು ಅದರಿಂದ. ಅದೇ 100 ವರ್ಷ ಆಯ್ತು ಕರೆಕ್ಟ್. ಇವರು ಹುಟ್ಟಿದ್ದು ಕೋಲಾರ, ಯಾಕೆಂದ್ರೆ ಅವ್ರ ತಂದೆಗೆ ಆಗಿನ ಕಾಲಕ್ಕೆ ಟ್ರಾನ್ಸ್ಫರಬಲ್ ಜಾಬ್, ಬ್ರಿಟಿಷ್ ಸರ್ಕಾರದ ಅಚ್ಚುಕಟ್ಟಾಗಿ ಅದೊಂದು ಕೆಲಸ ಮಾಡ್ತಿದ್ದವರು. ಅವ್ರು ಹುಟ್ಟಿದ ಕೋಲಾರದಲ್ಲಿ. ಪ್ರಭಾವ ಅಲ್ಲ, ಅವ್ರ ತಂದೆ ಇವಾಗ ಬೀಚೆ ಹೇಳಿದ್ನಲ್ಲ ಆ ಥರ ಇಂಗ್ಲಿಷ್ ಎಜುಕೇಶನ್ ಇರಬೇಕು, ಇಂಗ್ಲಿಷೇ ಅದೇ ಆಗ್ಬೇಕಾಗಿರೋದು. ಸುಮ್ಮನೆ ಕನ್ನಡ ಎಲ್ಲ ಓದ್ಕೊಳ್ಳಿ ಪಾಪ ಅಂತ ಹಾಗೆ. ಆದ್ರೆ ಇವ್ರಿಗೆ ಬೆಂಗಳೂರಿಗೆ ಬಂದ್ಮೇಲೆ ಇವ್ರು ಓದಿದ ಶಾಲೆ ಅಲ್ಲೆಲ್ಲ ಸ್ವಲ್ಪ ಕನ್ನಡದ ಪ್ರಭಾವ, ಸಂಸ್ಕೃತದ ಪ್ರಭಾವ ಜಾಸ್ತಿಯಾಗಿ ಅವರು ಯಾವುದು ದೇಶಿ ವಿದ್ಯಾಶಾಲೆಯನ್ನು ಬರೀತಾರೆ. ಯಾವ್ದಂತ ಗೊತ್ತಿಲ್ಲ ನನಗೆ, ನ್ಯಾಷನಲ್ ಸ್ಕೂಲ್ ಅದು ಮುಂಚೆ ಇದರಲ್ಲಿ ಇತ್ತು, ಬಳೆಪೇಟೆ. ಅಂದ್ರೆ ಅದೇನೆ ದೇಶಿ ಅನ್ನೋದನ್ನ ರಾಷ್ಟ್ರೀಯ ಮಾಡಿದ್ರ. ದೇಶಿ ವಿದ್ಯಾಶಾಲೆ ಅಂದ್ರೆ ಒಳ್ಳೊಳ್ಳೆ ಹೆಸರುವಾಸಿಯ ಟೀಚರ್ಗಳು, ಮತ್ತೆ ನನ್ಗೆ ಗೊತ್ತಿರೋ ಮಟ್ಟಿಗೆ ಸ್ವಾತಂತ್ರ್ಯ ಹೋರಾಟಗಾರೆಲ್ಲ ಬಂದ್ರೆ ಅಲ್ಲೇ ಮಾತಾಡ್ತಿದ್ದಿತ್ತು. ಹಂಗ ಆ ವಾತಾವರಣದಲ್ಲಿ ಬೆಳೆದವರು. ಇವ್ರಿಗೆ ಟಿಪಿಕಲ್ ಸಾಹಿತಿ ಅನ್ಸುತ್ತೆ. ಅವಾಗ್ಲೇನೆ ಮ್ಯಾಥಮೆಟಿಕ್ಸ್, ಗಣಿತ ಎಲ್ಲ ಅಪಥ್ಯ ಅವೆಲ್ಲ ಏನ್ ಮಾಡ್ತಿರ್ಲಿಲ್ಲ. ಬರೀ ಕನ್ನಡ ಓದೋದು, ಕನ್ನಡ ಡಿಬೇಟ್ಗಳು ಇಂಥವು ಮಾತ್ರ. ಮನೆಯಲ್ಲೂ ಕನ್ನಡನೇ ಮಾತಾಡ್ತೀವಿ. ಹೌದು, ಇವ್ರು ಕನ್ನಡದವರು. ಮನೆ ಭಾಷೆನೂ ಕನ್ನಡ. ಕನ್ನಡಿಗರು ತುಂಬಾ ಜನ ಇದ್ದಾರೆ, ಹಂಗ್ ನೋಡಿದ್ರೆ ಮನೆ ಭಾಷೆನೂ ಕನ್ನಡ. ನರಸಿಂಗರಾಯರಿಗೆ ಮಾತ್ರ ಇವ್ರು ಇಂಗ್ಲಿಷಲ್ಲಿ ಏನಾರು ಇದನ್ನ ಮಾಡ್ಲಿ ಅನ್ನೋ ಇದಿರುತ್ತೆ. ಹಾ, ಅವರು ಆದ್ರೆ ನರಸಿಂಗರಾಯರಿಂದ ಬಹಳ ಒಳ್ಳೆ ಇಂಗ್ಲಿಷ್ ಕಲ್ತಿದ್ದಾರೆ. ಅವ್ರ ತಂದೆನೇ ಬಹಳ ಸಲ ಇವ್ರನ್ನ ಹೇಳ್ಕೊಟ್ಟು ಎಲ್ಲ ಮಾಡಿದ್ರು. ಇಂಗ್ಲಿಷಲ್ಲಿ ನಾನು ಓದಿದ್ರು ಮಟ್ಟಿಗಿಲ್ಲ, ಗೊತ್ತಿಲ್ಲ, ಅದನ್ನ ಅವ್ರಿಗೆ ಬಿಟ್ಬಿಡ್ತೀನಿ. ಎನಿ ಕ್ವೆಶ್ಚನ್ಸ್? ನನಗೆ ಅನ್ಸಿದ್ದೆ, ನಾನು ಯಾವ್ದೋ 1-2 ಓದಿದ್ದೀನಿ ಅಷ್ಟೇ ಅನಾಕರು. ಅದರಲ್ಲಿ ನನ್ ಫಸ್ಟ್ ಟೈಮ್ ಸುಮ್ಮನೆ ಅನಾಕರು ನಮ್ಮ ಮನೇಲಿ ತುಂಬಾ ಅವ್ರ ಬಗ್ಗೆ ಗೌರವ ಇತ್ತು. ಹಂಗಾಗಿ ಸುಮ್ಮನೆ ತಗೊಂಡ್ ಬಂದು ಓದ್ತಾ ಇದ್ದೆ. ಅದ್ರಲ್ಲಿ ಒಂದ್ ಕಡೆ ಕನ್ನಡದಲ್ಲಿ ಯಾವ್ದೋ ಸಾಂದರ್ಭಿಕವಾಗಿ ಯಾವ್ದೋ ಹೋಟೆಲ್ಗೆ ಹೋಗ್ಬೇಕಾಗಿತ್ತು. ಅವನು ರೆಸ್ಟೋರಾಂ ಅಂತ ಬರೀತಾರೆ ಅವರು, ಕನ್ನಡದಲ್ಲಿ ಅಚ್ಚುಕಟ್ಟಾಗಿ ರೆಸ್ಟೋರಾಂ ಅಂತ ಬರೀತಾರೆ. ನಾನು ಒಂದ್ಸಲ ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೇಕು ಅದಕ್ಕೆ ಬರೆದಿದ್ದಾರೆ ಅನ್ಕೊಂಡು ಮುಂದಕ್ಕೆ ಹೋದೆ. ಇನ್ನೊಂದ್ಸಲಿ ಹಾಗೆ ಏನೋ ಬರುತ್ತೆ, ತಿರ್ಗಾ ಕಾಮತ್ ರೆಸ್ಟೋರಾಂ ಅಂತ ಬರೀತಾರೆ. ನಂಗೆ ಆಶ್ಚರ್ಯ ಆಗೋಯ್ತು, ಇವ್ರೇನ್ ಈ ಪಾಟಿ ಕನ್ನಡದಲ್ಲಿ ಗೊತ್ತು ಕೊಂಟ್ರಗಳಿರಲ್ಲ ಅಂತ, ಆದ್ರೆ ಇಂಗ್ಲಿಷು ಅಷ್ಟೇ ಚೆನ್ನಾಗಿ ತಿಳ್ಕೊಂಡಿರೋ ಜನಗಳಿರಲ್ಲ. ಹಂಗಾಗಿ ಅದರ ಪ್ರೊನೌನ್ಸಿಯೇಷನ್ ಅದ್ರ ಬಗ್ಗೆ ಎಲ್ಲ ತುಂಬಾ ಕಾಳಜಿ ಇರುವಂತ ಜನ. ಹಾಗೆ ಇಂಗ್ಲಿಷ್ ಕಲ್ತಿದ್ರು. ಆಮೇಲೆ ಅವ್ರಿಗೆ ಈ ಶಾಲೆಯಿಂದ ಒಳ್ಳೆ ಎನ್ವಿರಾನ್ಮೆಂಟ್ ಸಿಕ್ಕಿರುತ್ತಲ್ಲ, ಹಾಗಾಗಿ ಅವ್ರಿಗೇನ್ ಅನ್ಸುತ್ತೆ ಒಂದ್ಸಲಿ ಶಾಂತಿನಿಕೇತನ್ಗೆ ಹೋಗಿ ಬಂದ್ಬಿಡೋಣ ಅಂತ. ಶಾಂತಿನಿಕೇತನದಲ್ಲಿ ಏನಾರು ಕಲ್ತ್ಬಿಟ್ಟು ಬರಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಅಲ್ಲಿ ತನಕ ಅವ್ರಿಗೆ ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನ ಆಗಲಿ ಅವೆಲ್ಲ ಇರೋದು ಅನುಮಾನ. ರಾಷ್ಟ್ರೀಯತೆ ಬಗ್ಗೆ ತುಂಬಾ ಇದಿರುತ್ತೆ ಆಸ್ ಯೂಶುವಲ್. ಅದು ಗಾಂಧೀಜಿ ಅವ್ರ ಟೈಮ್ ಅವೆಲ್ಲ ಎಲ್ಲಾರ್ಗೂ ಅದೊಂದು ಇದಿರುತ್ತೆ ಅವ್ರದ್ದು ಇನ್ಫ್ಲೂಯೆನ್ಸ್. ಇವರು ಶಾಂತಿನಿಕೇತನಕ್ಕೆ ಹೋದಾಗ
ಕರ್ನಾಟಕದಿಂದ ಬಂದವರು ಅಂತ ಇವ್ರಿಗೆ ಗೊತ್ತಿರುತ್ತೆ, ಗುರುದೇವ ಅಂದ್ರೆ ರವೀಂದ್ರನಾಥ್ ಠಾಗೂರ್ಗೆ. ಒಂದ್ ದಿವಸ ಇವ್ರು ಏನೋ ಮಾಡ್ತಾ ಇರ್ತಾರೆ, ಅವಾಗ ಬಂದು ಮಾತಾಡ್ಸ್ತಾರೆ, ಹೇಗಿದ್ದಿ, ಏನ್ ಮಾಡ್ತಿದ್ದಿ, ಹೀಗೆ ಮಾತಾಡ್ಸ್ಬಿಟ್ಟು ಅಣ್ಣ ಚೆನ್ನಾಗಿದ್ದಾರಾ ಅಂತಾರೆ. ಯಾರು ಅಣ್ಣ? ಅಪ್ಪ ಚೆನ್ನಾಗಿದ್ದಾರಾ ಅಂತಾರೆ. ಯಾರು ಅಪ್ಪ? ಇವ್ರಿಗೆ ಗೊತ್ತಾಗಲ್ಲ. ಯಾರು ಅಂತಾರೆ. ಅಯ್ಯೋ, ಮೈಸೂರಿಂದ ಬಂದಿದ್ಯಾ, ದೇವೇಂದ್ರಪ್ಪ ಗೊತ್ತಿಲ್ವಾ ನಿಂಗೆ? ವೆಂಕಟಗಿರಿಯಪ್ಪ ಗೊತ್ತಿಲ್ವಾ? ಕಲಾವಿದ ಅಡ್ಗಲ್ರಿ. ವೆಂಕಟಪ್ಪ ಗೊತ್ತಿಲ್ವಾ ನಿಂಗೆ ಅಂತಾರವ್ರು. ಇವ್ರಿಗೆ ಒಂದ್ ಸ್ವಲ್ಪ ಅವಮಾನ ಆದಂಗ ಆಗುತ್ತೆ, ಏನಿದು ಹಿಂಗ್ ಕೇಳ್ತಾರಲ್ಲ. ಓಕೆ, ಚೆನ್ನಾಗಿದ್ದಾರೆ ಅಂದ್ಬಿಡ್ತಾರೆ. ಸುಮ್ನೆ ಏನು ಅವ್ರದ್ದು ignorance ತೋರ್ಸ್ಕೊಳಕ್ ಹೋಗಲ್ಲ, ಸುಮ್ನಾಗ್ತಾರೆ. ಆಮೇಲೆ ಹೋಗ್ಲಿ, ಶೇಷನ್ ಅವ್ರು ಹೇಗಿದ್ದಾರೆ ಅಂತಾರೆ. ಇವ್ರಿಗೆ ಸಂಗೀತದಲ್ಲಿ ಅಷ್ಟು ಇದಿರಲ್ಲ, ಹಂಗಾಗಿ ಶೇಷನ್ ಅವ್ರನ್ನು ಏನ್ ಅಷ್ಟಾಗಿ ಗೊತ್ತಿರಲ್ಲ. ಅದನ್ನ ಹೇಳ್ಬಿಡ್ತಾರೆ, ನಂಗೆ ಗೊತ್ತಿಲ್ಲ ಅಷ್ಟಾಗಿ ಅಂತ. ಓಕೆ, ಅದು ಬಿಟ್ಟಾಕಿ ಇನ್ನೊಬ್ರನ್ನ ಕೇಳ್ತಾರೆ. ವರದಾಚಾರ್ಯರು, ಟೈಗರ್ ವರದಾಚಾರ್ಯ. ಇವ್ರಿಗೆ ನಾಟಕದ ಗೀಳಿರುತ್ತೆ, ಹಂಗಾಗಿ ಟೈಗರ್ ವರದಾಚಾರ್ಯರ ಬಗ್ಗೆ ಒಂದು ಪುಟ್ ಭಾಷಣ ಹೊಡಿತಾರೆ. ಅವ್ರಿಗೂ ಓಕೆ ಇರ್ಲಿ ಬಿಡು ಅಂತ ಹೇಳಿ ಕಳಿಸ್ತಾರೆ ಅವ್ರು. ಆಮೇಲೆ ವಾಪಸ್ ಬಂದ್ಮೇಲೆ ಇವ್ರಿಗೆ ಅನ್ಸುತ್ತೆ, ಮೈಸೂರಿಂದ ಬಂದು ಕನ್ನಡಿಗನಾಗಿ ಇವ್ರಿಗೆ ಗೊತ್ತಿರೋ ಜನನೂ ನಂಗೆ ಗೊತ್ತಿಲ್ವಲ್ಲ. ಎಷ್ಟೊಂದ್ ಜನ, ಅದು ಇವ್ರು ಕೇಳ್ಬೇಕು, ರವೀಂದ್ರನಾಥ್ ಟಾಗೋರ್ ಕೇಳ್ಬೇಕಂದ್ರೆ ದೊಡ್ಡ ಮನುಷ್ಯರು ಇರಲ್ಲ, ಇವ್ರ ಬಗ್ಗೆ ನಾನೇ ತಿಳ್ಕೊಂಡಿಲ್ವಲ್ಲ ಅಂತ ಸ್ವಲ್ಪ ಅಳಕು ಬರುತ್ತೆ. ಆಗಿಂದ ಸ್ವಲ್ಪ ನಾನು ಅಷ್ಟು ಓದಿದ್ರಲ್ಲಿ ನಂಗನ್ಸಿದ ಮಟ್ಟಿಗೆ ಆಗಿಂದ ಸ್ವಲ್ಪ ಜಾಸ್ತಿ ಕನ್ನಡದ ಇದು ಶುರು ಆಗಿರ್ಬೇಕು ಅನ್ಸುತ್ತೆ. ಇದು ಅವರ ಹುಟ್ಟು ಮತ್ತು ಬೆಳವಣಿಗೆ. ಆಮೇಲೆ ಇವರು ಕಥೆಗಾರ ಆದ್ಮೇಲೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಒಂದ್ ಸುಮ್ಮನೆ ಪರಿಚಯ ಮಾಡಕ್ಕೆ ಪಟ್ಟಿ ಮಾಡಕ್ಕಾಗೋದಿಲ್ಲ. ಪಟ್ಟಿ ಮಾಡಕ್ಕೆ ಇದ್ರಲ್ಲೇನೆ, ವಿಕಿಪೀಡಿಯಾಲೇನೆ ಪಟ್ಟಿ ಅಪೂರ್ಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅವರು. ಅಷ್ಟಿದೆ. ಸುಮಾರು 100ರ ಮೇಲೆ ಕಾದಂಬರಿಗಳನ್ನ ಬರೆದಿದ್ದಾರೆ. 100 ಕಾದಂಬರಿಗಳು ಅಂದ್ರೆ ಒಂದೊಂದ್ಸಲಿ ಅಂತೂ ಅವ್ರದ್ದು ಐತಿಹ್ಯ ಹೆಂಗೆ ಅಂದ್ರೆ ಸುಮ್ಮನೆ ರಾತ್ರಿ ಕೂತ್ ಬೆಳಗ್ಗೆ ಒಂದು ಅಂತ ಕೊಟ್ಬಿಡ್ತಿದ್ರು ಪಬ್ಲಿಷರ್ಸ್ಗೆ, ಅಷ್ಟು ಫಾಸ್ಟ್ ಆಗಿ. ಅಂದ್ರೆ ಇಲ್ಲ ಅದೆಲ್ಲ ಕೈಲಾಸ ಮಾತ್ರ ಅಂತ, ಇವರೆಲ್ಲ ಅಚ್ಚುಕಟ್ಟಾಗಿ ಅವರೇ ಬರೆದು ಕೊಟ್ಬಿಡೋರು ಅಂತ. ಅದರಲ್ಲಿ ಬಹಳ ಮುಖ್ಯವಾಗಿ ನಂಗನ್ಸಿದ್ದು ಸಂಧ್ಯಾರಾಗ ಒಂದು. ಬಹಳಷ್ಟು ಪಿಕ್ಚರ್ಗಳಾಗಿದೆ, ಅದರಲ್ಲಿ ಬಹಳ ಪ್ರಮುಖವಾದ ಸಂಧ್ಯಾರಾಗ. ನಟ ಸಾರ್ವಭೌಮ ಅಂತ ಒಂದು, ಮತ್ತು ಒಂದಷ್ಟು 2-3 ಬಹಳ ಕಾಂಟ್ರವರ್ಷಿಯಲ್ ಅನ್ಬೋದು ಆಗಿನ ಕಾಲಕ್ಕೆ. ಶನಿ ಸಂತಾನ, ನಗ್ನ ಸತ್ಯ, ಸಂಜೆಗತ್ತಲು, ಸಾಹಿತ್ಯ ರತ್ನ, ಹುಲಿಯುಗುರು, ಇಂಥವು. ಅದೇ ನನ್ಗಂತೂ ಪಟ್ಟಿ ಮಾಡಕ್ಕಂತೂ ಆಗೋದಿಲ್ಲ, ಸಿಕ್ಕಾಪಟ್ಟೆ. ಬರೀ ಇಷ್ಟನ್ನೇ, ಬರೀ ಅಂದ್ರೆ ನಾವೆಲ್ಗಳು ಅಂತ ಬರೆದು ಸುಮ್ಮನಾಗ್ಲಿಲ್ಲ ಅವರು. ಸಿಕ್ಕಾಪಟ್ಟೆ ಒಂಥರ ಸೀರಿಯಸ್ ಆಗಿ ಬರೆದಂಥ ಒಂದಷ್ಟು ಗ್ರಂಥಗಳಿವೆ. ಅದರಲ್ಲಿ ಎಲ್ಲದಲ್ಲೂ ಕನ್ನಡದ ಇದೆ. ಮೇನ್ ಲೈನು ಕರ್ನಾಟಕ, ಕನ್ನಡ, ಹೀಗೆ. ಕರ್ನಾಟಕ ಹಿತಚಿಂತನೆ ಅಂತ ಒಂದು, ಕನ್ನಡ ದಾರಿ, ಅಖಂಡ ಕರ್ನಾಟಕ, ಹೀಗೆ. ಇವೆಲ್ಲ ಸೀರಿಯಸ್ ಪುಸ್ತಕಗಳು, ಗ್ರಂಥಗಳು ಅನ್ಬೋದು. ಅದ್ರ ಜೊತೆಗೆ 21 ನಾಟಕಗಳು ಬರೆದಿದ್ದಾರೆ. ನಾಟಕಗಳು ಆಕ್ಚುಲಿ ನಾನು ಯಾರು ಆಡೋದು ನೋಡಿಲ್ಲ, ನಾ ಇಲ್ಲಿ ತನಕ ನೋಡಿಲ್ಲ, ಹೇಗಿದೆ ಅಂತ ಓದಿಲ್ಲ, ಓದ್ಬೇಕಷ್ಟೇ. ಇದು ಬಿಟ್ಟು ನಾನು ಹೇಳ್ದಂಗೆ ಅದೇನೋ ನನ್ಗೆ ಗೊತ್ತೇ ಇಲ್ಲ, ಒಂದು ಸ್ವಸಂದರ್ಶನ ಅಂತ ಒಂದಷ್ಟು ಬರೆದಿದ್ದಾರೆ. ಆತ್ಮಕಥನ ಇದೆ. ಒಬ್ಬ ಬರಹಗಾರ ಏನೇನು ಬರೆಯುವುದು ಎಲ್ಲ ಬರೆದು ಬಿಟ್ಟಿದ್ದಾರೆ, ಯಾವುದು ಬಿಟ್ಟಿಲ್ಲ. ಆಮೇಲೆ ನಾನು ಹೇಳ್ದಂಗೆ ಇವ್ರದ್ದು ಮುಖದಲ್ಲಿ 3 ಇದು ಬಹಳ ಪ್ರಮುಖವಾಗಿ ಕಾಣುವಂತ ಕ್ಯಾರೆಕ್ಟರ್. ಒಂದು ಭಾಷಣ ಮಾಡೋದು, ಅದು ಕಷ್ಟ, ನಮ್ಗೆ ಹಿಡ್ತಕ್ಕೆ ಸಿಗಲ್ಲ. ಮತ್ತೆ ಇನ್ನೊಂದು ಅವ್ರು ಬರೆದಿರೋದನ್ನ ಓದ್ಬೇಕು, ನಮ್ಗೆ ಆಗಿಲ್ಲ ಅದು. ಇನ್ನೊಂದು 3ನೇದು ಎಷ್ಟು ಕನ್ನಡ ಪರ ಹೋರಾಟ ಮಾಡಿದ್ರು ಅಂತ. ಇದು ಸುಮ್ಮನೆ ಲಿಸ್ಟ್ ಮಾಡೋದಾದ್ರಿಂದ ಆರಾಮಾಗಿ ಹೇಳ್ಬೋದು, ಮಾತಾಡ್ಬೋದು ಅಂತ ಅದನ್ನು ತಗೊಂಡೆ ನಾನು. ಅವರು ಕರ್ನಾಟಕದಲ್ಲಿ ಏನಾಯ್ತು ಅಂದ್ರೆ, ಮೊದಲು ಸ್ವಾತಂತ್ರ್ಯ ಅಂತೂ ಬಂದ್ಬಿಡ್ತು. ಆಮೇಲೆ ಭಾಷಾವಾರು ಸ್ಟೇಟ್ಗಳು ಮಾಡಬೇಕು, ರಾಜ್ಯಗಳನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅವಾಗ ತುಂಬಾ ಜನ ಹೋರಾಡದವ್ರು ಇದ್ದಾರೆ. ಹೋರಾಟ ಅಂದ್ರೆ ಏನಂತ ಹೇಳ್ಬೋದು, BM ಶ್ರೀ ಅವರೆಲ್ಲ ಮಾಡಿದ್ದು ಹೋರಾಟ ಅನ್ನಕ್ಕಿಂತ ಚಳುವಳಿ ಅಲ್ಲ, ಎಜುಕೇಶನ್ ಅನ್ಬೋದಲ್ಲ. ಹೋಗಿ ಮಾತಾಡೋದು, ಭಾಷಾವಾರು ಪ್ರಾಂತ್ಯಗಳು ಆಗಕ್ಕೆ ಮುಂಚೆ ನಡೆದದ್ದು. ಆದರೆ ಅವಾಗಲೇ ಇವ್ರಿಗೆ
ಅನಾಕ್ರವರ್ಗೆ ಅನ್ಸಿತ್ತು ಬರೀ ಇದು ಸೊಲ್ಯೂಷನ್ ಆಗೋದಿಲ್ಲ, ಭಾಷಾವಾರ ಪ್ರಾಂತ್ಯಗಳು ಆಗ್ಬಿಟ್ರೆ ಕನ್ನಡ ನಮ್ಮ ಊರಲ್ಲಿ ಕನ್ನಡ ಉಳಿದು ಬಿಡುತ್ತೆ ಅನ್ನೋ ಭರವಸೆ ಇಲ್ಲ ಅಂತ ಅವಾಗಲೇ ಅವರು ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನು. ಸುಮ್ಮನೆ ಭಾಷಾವಾರ ಪ್ರಾಂತ್ಯಗಳನ್ನು ಮಾಡಿಬಿಟ್ಟು ನಾವೆಲ್ಲರೂ ಹಿಂದಿ ಕಲ್ತ್ಬಿಡೋದು ಹಾಗೆ ಮಾಡಿಬಿಟ್ರೆ ಕನ್ನಡ ಉಳಿಯುತ್ತೆ ಅನ್ನೋ ಭರವಸೆ ಏನಿಲ್ಲ. ಹಾಗಾಗಿ ಅವಾಗ ಜನಕ್ಕೂ ಹಾಗೆ ಅನ್ಕೊಂಡಿರ್ತಾರೆ ಭಾಷಾನ್ವಯ ರಾಜ್ಯಗಳ ರಚನೆ ಕಾಲ. ಅದಾದ್ಮೇಲೆ ಜನಗಳಿಗೆ ಗೊತ್ತಾಗುತ್ತೆ ಅನಾಕ್ರು ಹೇಳಿದ್ದು ಸರಿ ಈಗಂತ. ಬೆಂಗಳೂರಲ್ಲಂತೂ ಹೇಗಿತ್ತು ಅಂತಂದ್ರೆ ಎನ್ನಡ ಎಕ್ಕಡಗಳ ಜೊತೆ ಕೊಂಚ ಕನ್ನಡ ಇತ್ತಂತ, ಜಾಸ್ತಿ ಕೇಳಿಸ್ತಿರ್ಲಿಲ್ಲ ಅಂತ. ಇನ್ನೇನು? ಎನ್ನಡ ಎಕ್ಕಡಗಳ ಮಧ್ಯೆ ಜೊತೆ ಕೊಂಚ ಕನ್ನಡ ಇತ್ತಂತ ಬೆಂಗಳೂರಲ್ಲಿ, ಬೆಂಗಳೂರಿನ ಸೀನು. ಇನ್ನು ಆ ಕಡೆ ಬೆಳ್ಳಾರಿ ಆ ಕಡೆ ಎಲ್ಲ ಹೋದ್ರೆ ಇನ್ನೂ ಕಡಿಮೆ. ಯಾವುದು ಪಕ್ಕದ್ದು ಇರುತ್ತೋ ಅದೇ ಜಾಸ್ತಿ ಕಾಣಿಸ್ತಾರೆ ನಿಮಗೆ. ತೆಲುಗರೇ ಜಾಸ್ತಿ ಕಾಣಿಸ್ತಾರೆ ಅಲ್ಲಿ, ಈ ಕಡೆ ಕೆಳಗೆ ಹೋದ್ರೆ ತಮಿಳರೇ ಜಾಸ್ತಿ ಕಾಣಿಸ್ತಾರೆ. ಹಾಗೆ ಇವ್ರು ಇದಕ್ಕೆಲ್ಲ ಒಂದು ಟ್ವಿಸ್ಟ್ ಅಂತ ಸಿಕ್ಕಿದ್ದು. ಕನ್ನಡಿಗರಿಗೆ ಏನು ಮಾಡಕ್ ಗೊತ್ತಾಗ್ತಿಲ್ಲ, ಭಾಷಾನ್ವಯ ರಾಜ್ಯ ಅಂತೂ ಶುರು ಆಗ್ಬಿಟ್ಟಿದೆ. ಅದು ಬೆಂಗಳೂರಲ್ಲಿ ಹೇಗಿತ್ತು ಅಂದ್ರೆ ಯಾವ್ದಾರ ಒಂದು ಉತ್ತಮವಾದ ದರ್ಜೆ ಯಾವ್ದಾದ್ರು ಸಿಗ್ಬೇಕು, ನಗರ ಸಭೆಗಳಲ್ಲಿ ಯಾವ್ದಾರ ಒಂದು ಪೊಸಿಷನ್ ಸಿಗ್ಬೇಕಂದ್ರೆ ತಮಿಳು ತೆಲುಗು ಬರುತ್ತಾ ಅನ್ನೋ ಆ ಪರಿಸ್ಥಿತಿ ಇತ್ತಂತ. ಅಷ್ಟು ಇದಾಗಿತ್ತು. ಅಂದ್ರೆ ಬೆಂಗಳೂರು ನಮ್ಮ ಕ್ಯಾಪಿಟಲ್ ಬೇರೆ, ಅದು ಇಲ್ಲೇ ಹೀಗಿದ್ರೆ ಬೇರೆ ಕಡೆ ಇನ್ನೂ ಕೆಟ್ಟದಾಗಿರೋ ಸಾಧ್ಯತೆ ಇರುತ್ತೆ. 1960ರಲ್ಲಿ ಒಂದು ಕನ್ನಡ ಸಮ್ಮೇಳನ ಆಗುತ್ತೆ ಮಣಿಪಾಲದಲ್ಲಿ. ಮಣಿಪಾಲದಲ್ಲಿ ಆದಾಗ ಇವರು ಅದರ ಅಧ್ಯಕ್ಷರು, ಅನಾಕರು ಅದರ ಅಧ್ಯಕ್ಷರು. ಮೊದಲನೇ ಸಲ ಅವಾಗ ಕನ್ನಡದ ಚಳುವಳಿ ಅಂತ ಶುರು ಮಾಡಬೇಕು, ಅದರ ಅಗತ್ಯ ಇದೆ ಅಂತ ಅವ್ರ ಭಾಷಣದಲ್ಲಿ ಮೊದಲು ಮಾತಾಡ್ತಾರೆ. ಅದು ಒಂಥರ ಕನ್ನಡದ ಹೋರಾಟಕ್ಕೆ ನಾಂದಿ ಅಂತ ಈಗಲೂ ಎಲ್ಲರೂ ಪರಿಗಣಿಸೋದು. ಮಣಿಪಾಲದ್ದು ಕನ್ನಡ ಸಮ್ಮೇಳನದ ಭಾಷಣ, ಅಧ್ಯಕ್ಷ ಭಾಷಣ. ಯೂಶುವಲಿ ಅಧ್ಯಕ್ಷ ಭಾಷಣಕ್ಕೆ ಬಹಳ ವೆಯ್ಟ್ ಇರುತ್ತೆ. ಅವ್ರೇನು ಯಾವ್ದನ್ನ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಸಂದೇಶ ಇರುತ್ತೆ. ಯಾವ್ದಾರ ಒಂದು ಕನ್ನಡಕ್ಕೆ ಆಗದೆ ಇರೋಂಥ ಇದು ಒಂದು ತೊಂದರೆ ಇದೆ, ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದವರು ಕೇಳಿಸ್ಕೊತಾರೆ ಸಾಮಾನ್ಯಕ್ಕೆ. ಅಲ್ಲಿ ಅನಾಕರು ಮೊದಲ ಬಾರಿಗೆ ಕನ್ನಡ ಸಾಹಿತ್ಯದ ಕನ್ನಡ ಭಾಷೆಗೆ, ಸಾಹಿತ್ಯ ಎಲ್ಲ ಮುಂದಿಂದು ಭಾಷೆಗೆ ಏನ್ ಮಾಡಬೇಕು, ಸರ್ಕಾರದವ್ರು ಏನ್ ಮಾಡ್ಬೋದು, ಏನ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಜನನೇ ಹೋರಾಡ್ಬೇಕಾಗತ್ತೆ ಅನ್ನೋ ಇದನ್ನ ಮೊದಲನೇ ಬಾರಿಗೆ ಒಂಥರ ಅಫಿಷಿಯಲ್ ಭಾಷಣದಲ್ಲಿ ಇದನ್ನ ಮಾಡ್ತಾರೆ. ಅಲ್ಲಿ ತನಕ ಯಾರು ಹಾಗೆ ಮಾಡಿರ್ಲಿಲ್ಲ. ಬಹುಶಃ ಅದಕ್ಕೆ ರಿಕ್ವೈರ್ಮೆಂಟ್ ಇರಲಿಲ್ಲ. ಇವರು ಇದನ್ನ ಮನಗಂಡು ಮೊದಲನೇ ಸಲ ಅದನ್ನ ಮಾಡ್ತಾರೆ. ಆಮೇಲೆ ಅದು ಮಣಿಪಾಲದಿಂದ 1960. ಇನ್ನು 2 ವರ್ಷ ಅನಾಕರು ಬಹಳ ಬ್ಯುಸಿ. ಎಲ್ಲೆಲ್ಲಿ ನೋಡಿದ್ರು ಕನ್ನಡ ಸಂಘ ಕಟ್ಟೋದು, ಕನ್ನಡ ಸಂಘಗಳದ್ದು ಕಾರ್ಯಕ್ರಮಗಳಾಗುತ್ತೆ. ಬೆಂಗಳೂರಲ್ಲಂತೂ ವಾರ ಎಲ್ಲಾರು ಒಂದು ಕಡೆ ಇರ್ತಿತ್ತಂತೆ. ಬೆಂಗಳೂರಿಗೆ ತಲುಪ್ತು. ಅದೇ ಮಣಿಪಾಲದಲ್ಲಿ ಮಾಡಿದ್ದೆ ಜೋಶ್ ಇತ್ತು ಅನ್ಸುತ್ತೆ ಎಲ್ಲರಿಗೂ. ಬೆಂಗಳೂರಲ್ಲಿ ಅನಾಕರು ಮನೆಯೇ ಒಂದು ಕನ್ನಡ ಕಾರ್ಯಕರ್ತರದ್ದು ಒಂದು ಭವನ. ದಿನಾ ಸಂಜೆ ಜನ ಸೇರೋದ್ರಲ್ಲಿ ಅನಾಕರು ಅವರೇ ಅವ್ರಿಗೆಲ್ಲ ಡೈರೆಕ್ಷನ್ಸ್ ಕೊಡೋದು. ವಾರದಲ್ಲಿ 2-3 ಕಡೆ ಭಾಷಣಗಳು ನಡೀತಿದ್ವು ಕನ್ನಡದ ಬಗ್ಗೆ, ಕನ್ನಡ ಪರ. ಅದಕ್ಕೆ ಇವ್ರ ಶಿಷ್ಯಗಳನ್ನೆಲ್ಲ ತಯಾರಿಸಿದ್ರಲ್ಲ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಭಾಷಣ ಮಾಡೋದು, ಇವರು ಹೋಗಿ ಮಾಡೋದು. ಎಷ್ಟರ ಮಟ್ಟಿಗೆ ಇದನ್ನ ಮಾಡ್ತಿದ್ರಂತೆ, ಇವಾಗ್ಲೂ ಹರೀಶ್ ಅವ್ರು ಹೇಳ್ತಾ ಇದ್ರು, ಸ್ವಂತ ಖರ್ಚಲ್ಲಿ ಹೋಗ್ತಿದ್ರಂತೆ ಇವರೆಲ್ಲ. ಇಲ್ಲಿ ನಾವೊಂದು ಡಯಾ ಸೆಟ್ ಮಾಡಿದೀವಿ, ಸ್ಪೀಕರ್ ಇಟ್ಟಿದೀವಿ ಅಂದ್ರೆ ಸಾಕು, ಸ್ವಂತ ಖರ್ಚಲ್ಲಿ ಬರೋರಂತೆ, ಮಾತಾಡ್ಬಿಟ್ಟು ವಾಪಸ್ ಹೋಗೋರಂತೆ. ಯಾವುದಕ್ಕೂ ತಗೋತಿರ್ಲಿಲ್ಲ ಅಂತ, ಬರೋದಕ್ಕೆ ಹೋಗೋದಕ್ಕೆ ಏನೂ ಇಲ್ಲ. ಹೂವು ಹಣ್ಣು ಹಾರನು ಅನುಮಾನ, ಬಂದ್ಬಿಟ್ಟು ಮಾತಾಡ್ಬಿಟ್ಟು 1 ಜನ ಸೇರಿಸಿದ್ರೆ ಸರಿ, ನೀವು ಕನ್ನಡದವ್ರು ಸೇರಿಸಿದ್ರೆ ಸರಿ ಮಾತಾಡ್ತೀವಿ ಅಂತ. ಇಲ್ಲಿ ಒಂದಷ್ಟು ಅವರು ಯಾವುದರ ವಿರುದ್ಧ ಹೋರಾಡಿದ್ರು ಅಂತ ಒಂದು ಪಟ್ಟಿದೆ, ಅದನ್ನ ಹೇಳ್ತೀನಿ. ಆಮೇಲೆ ಒಂಥರ ಆಶ್ಚರ್ಯ ಆಗುತ್ತೆ. ಇಲ್ಲಿ ಬೇಕಷ್ಟು ಅವಾಗ PSUಗಳು, ಕಾರ್ಖಾನೆಗಳು ಬರಕ್ ಶುರು ಆದವು. ಆ PSUಗಳಲ್ಲಿ ಕನ್ನಡ ಕೇಳಿಸೋದಿಲ್ಲ ಅಂತ, ಕನ್ನಡನೇ ಅಂದ್ರೆ ಕನ್ನಡಿಗರು ಇಲ್ಲ ಅಂತ ಎಲ್ಲ ಹೊರ ರಾಜ್ಯಗಳಿಂದ ತಗೋತಿದ್ದಾರೆ ಜನನ, ಅದು ನಿಲ್ಬೇಕು, ಅದ್ರ ಬಗ್ಗೆ ಒಂದಷ್ಟು ಚಳವಳಿಗಳನ್ನು ಮಾಡಿದ್ರು. ಆಮೇಲೆ ಇವಾಗ ಆಕಾಶವಾಣಿಲಿ ಕನ್ನಡ ಹೆಚ್ಚು ಕೇಳಿಸ್ತಾ ಇಲ್ಲ, ಅಂದ್ರೆ ರೇಡಿಯೋ, ಅವಾಗಿನ ರೇಡಿಯೋ ಹೆಚ್ಚು ಕನ್ನಡನೇ ಬರೋಲ್ಲ, ಬಹುಶಃ ಹಿಂದಿ ಬರ್ತಿತ್ತು ಅನ್ಸುತ್ತೆ ಅಥವಾ ಇಂಗ್ಲಿಷೇ ಬರ್ತಿತ್ತೇನೋ ಗೊತ್ತಿಲ್ಲ. ಅದ್ರ ಮೇಲೆ ಒಂದಷ್ಟು ಅಂದ್ರೆ ಇವ್ರದ್ದು ವೈಲೆಂಟ್ ಆಗಿರ್ಲಿಲ್ಲ ಯಾವಾಗ್ಲೂ. ಒಂದಷ್ಟು ಜನನ್ನ ಸೇರಿಸಿ, ಸಭೆ ಸೇರಿಸಿ, ಯಾರು ಇದ್ದಾರೆ ಅವ್ರಿಗೆ ಗೊತ್ತಾಗ್ಬೇಕು, ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗ್ಬೇಕು, ಹಾಗೆ ಮಾಡ್ತಿದ್ರಂತೆ. ಹಾಗೆ
ನಾಮಫಲಕಗಳು ಅಂದರೆ ಬಹುಶಃ ರಸ್ತೆ ಹೆಸರು ಬರೆಯಬೇಕಾದ್ರೂ ಇಂಗ್ಲಿಷ್ ಮಾತ್ರ ಇರ್ತಿತ್ತು, ಕನ್ನಡ ಇರ್ತಿರ್ಲಿಲ್ಲ. ಅದ್ರ ಬಗ್ಗೆ ಗಲಾಟೆ ಮಾಡಿಸೋದು. ಶಾಲಾ ಕಾಲೇಜು ಹೆಸರುಗಳು ಅಲ್ಲ, ಶಾಲಾ ಕಾಲೇಜಲ್ಲಿ ಕನ್ನಡ ಇಲ್ಲ ಅನ್ನೋದವರು ಈ ಪಟ್ಟಿಲಿಲ್ಲ, ನನ್ನ ಗೈಡಲ್ಲಿಲ್ಲ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ, ರೈಲು ನಿಲ್ದಾಣದಲ್ಲಿ ತಮಿಳು ಪ್ರಕಟಣೆ ಅಂದ್ರೆ, ಮತ್ತಿನ್ನೊಂದು ಡಬ್ಬಿಂಗ್ ಚಿತ್ರಗಳ ವಿರೋಧಿ. ಅಂದ್ರೆ ಸುಮ್ಮನೆ ಯಾವ್ದೋ ಭಾಷೆಯಲ್ಲಿ ಇರುತ್ತೆ, ಕನ್ನಡಕ್ಕೆ ಮಾಡಿ ಸುಮ್ಮನೆ ಬಿಸಾಕಲ್ಲ. ಕನ್ನಡದವ್ರೇನೆ ಏನ್ ಬೇಕಾದ್ರೂ ತಗೋತಾನೆ. ಇವಾಗ ಇದ್ದಿದ್ರೆ ಏನು ಅನಿಸ್ತಿತ್ತು ಅವ್ರಿಗೆ. ನಾನು ಅದೇ ಹೇಳಕ್ ಬಂದಿದ್ದು. ಹಾಗೆ ಸಂಗೀತದಲ್ಲಿ ಕನ್ನಡ, ಅದು ತುಂಬಾ ಜನಕ್ಕೆ ಗೊತ್ತಿರುವಂತಹ ಚಳವಳಿ ಇದು. ಅವರು ಇವರ ಕನ್ನಡ ಯುವಜನ ಸಭಾ ಅಂತ ಒಂದು ಸಭೆ ಇರುತ್ತೆ, ಒಂದು ಆರ್ಗನೈಸೇಷನ್ ಅದನ್ನು. ಅವರು ಅವಾಗಿನ ಕಾಲದಲ್ಲಿ ಎಲ್ಲ ಸಂಗೀತ ಕಚೇರಿಗಳು ನಡೆಸ್ತಾರಲ್ಲ, ಇವ್ರಿಗೆಲ್ಲ ಒಂದು ಮೆಮೊರಾಂಡಮ್ ಅಂತ ಕೊಟ್ಟಿರ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಆದಷ್ಟು ನೀವು ಬೇರೆ ಭಾಷೆದ ಹಾಡಬೇಡಿ ಅಂತ ಹೇಳಲ್ಲ, ಕನ್ನಡದ ಪ್ರಾತಿನಿಧ್ಯ ಇರಲಿ. ಅಂದ್ರೆ ಕನ್ನಡದಲ್ಲೂ ಬೇಕಾಷ್ಟು ಕೀರ್ತನೆಗಳಿವೆ, ಅಲ್ಲ ಅದನ್ನು ಹಾಡ್ಸಕ್ ಹೇಳಿ. ಕನ್ನಡದ ನೀವು ಕಲ್ಚರಲ್ ಪ್ರೋಗ್ರಾಮ್ ಏನಾದ್ರು ಮಾಡಿದ್ರೆ ಕನ್ನಡದ ಒಂದಷ್ಟು ಇರಲಿ ಐಟಮ್ಗಳು ಅಂತ ಹಾಗೆ ಹೇಳಿರ್ತಾರೆ. ಸುಮಾರಾಗಿ ಎಲ್ಲ ಆರ್ಗನೈಸೇಷನ್ಗಳು ಒಪ್ಕೊಂಡಿರ್ತಾರೆ. ಆದ್ರೆ ನಮ್ಮ ರಾಮ್ ಸೇವಾ ಮಂಡಳಿ ಅಂದ್ರೆ ಇವಾಗಿನ ಫೋರ್ಟ್ ಹೈಸ್ಕೂಲ್ ಅವ್ರು ಒಪ್ಕೊಂಡಿರಲ್ಲ. ಅದಕ್ಕೋಸ್ಕರ ಅವ್ರು ಒಪ್ಕೊಂಡಿಲ್ವಲ್ಲ, ಅದಕ್ಕೋಸ್ಕರ ಒಂದು ಗಲಾಟೆ ಮಾಡ್ತಾರೆ. ಅದನ್ನು ಒಳ್ಳೆ ದಿನನೇ ಆಯ್ಕೊಂಡಿರ್ತಾರೆ. MS ಸುಬ್ಬಲಕ್ಷ್ಮಿದು ಹಾಡುಗಾರಿಕೆ ಇರೋ ದಿನ ದೊಡ್ಡ ಮೆರವಣಿಗೆ ನಡೆಯುತ್ತೆ. ಎಲ್ಲೋ ಬಸವನಗುಡಿಯಲ್ಲಿಂದನೋ ಶುರುವಾಗಿ ಅದು ಇದಲ್ಲಿರೋದು ನೋಡಿದ್ದೀರಾ, ಸಿಟಿ ಇನ್ಸ್ಟಿಟ್ಯೂಟ್, ಅಲ್ಲಿ ತನಕ ಮಕ್ಕಳು ಕೂಡ ಅಲ್ಲಿ ತನಕ ಮೆರವಣಿಗೆ ನಡೆಸಿ ಸುಮಾರು 1000-1200 ಜನ ಬಂದಿರ್ತಾರಂತೆ. ಕನ್ನಡಿಗರಿಗೆ ಅದು ದೊಡ್ಡ ನಂಬರ್ ನಮ್ಮ ಪ್ರಕಾರ, ಯಾರು ಆಚೆ ಬರಲ್ಲ. ಅಲ್ಲಿ ಅಷ್ಟು ಜನದ ಸಭೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಭಾಷಣ ಗೀಷಣ ಮಾಡಿ ಅವ್ರಿಗೆ ಇದು ತಲುಪಬೇಕು, ಮೆಸೇಜ್ ಸಿಗ್ಬೇಕು ಅವ್ರಿಗೆ. ಹಾಗೆ ಮಾಡ್ತಿರ್ತಾರೆ. ಅಷ್ಟು ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಇದು ಜಾಸ್ತಿಯಾಗಿ ಕಲ್ಲು ಹೊಡಿತಾರೆ. ಅಂದ್ರೆ ಬರೀ ಪೆಂಡಾಲ್ಗೆ, ಸುಬ್ಬಲಕ್ಷ್ಮಿಗೆ ಏನ್ ಬೀಳಲ್ಲ, ಪೆಂಡಾಲ್ಗೆಲ್ಲ ಒಂದ್ ಸ್ವಲ್ಪ ಕಲ್ಲು ಹೊಡೆದು ಗಲಾಟೆ ಮಾಡಿ ಎಲ್ಲ ಮಾಡ್ತಾರೆ. ಇನ್ನು ಬಹಳ ಆಶ್ಚರ್ಯಕರ ಸಂಗತಿ ಅಂದ್ರೆ ಇದನ್ನ ರಾಮನವಮಿ ಇದನ್ನ ನಡೆಸೋರು ಅವ್ರ ಅಣ್ಣನೇ, ಅನಾಕ್ರು ಅವ್ರ ಅಣ್ಣ. ಅದನ್ನ ಆರ್ಗನೈಸ್ ಮಾಡೋರು ಎಲ್ಲ ಅವ್ರ ಅಣ್ಣನೇ. ಅಂದ್ರೆ ಇವ್ರಿಗೆ ಕೊಟ್ರು ಅಂತನ ಅವ್ರ ಸುಬ್ಬಲಕ್ಷ್ಮಿ ಇವ್ರ ಉದ್ದೇಶ ಇದ್ದಿದ್ದು ಕನ್ನಡಿಗರ ಸಂಗೀತಗಾರರಿಗೆ ಪ್ರೋತ್ಸಾಹ ಕೊಡಿ, ನೀವು ಮದ್ರಾಸಿಂದ ಕರೆಸಿ ಹಾಡಿಸ್ಬೇಡಿ, ಇವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಅವ್ರ ಉದ್ದೇಶ ಇದ್ದಿದ್ದು. ಆದ್ರೆ ಇವ್ರು ರಾಮ್ ಸೇವಾ ಮಂಡಳಿ ಗೊತ್ತಿಲ್ಲ, ಪ್ರತಿ ಸಲ ಅಲ್ಲಿಂದ ಇದು ಇನ್ನು ಕೂಡ ಯೋಜನೆ ಅದನ್ನ ಅವರಿಗೆ ಕರೆಸ್ತಾರೆ. ಅದಕ್ಕೋಸ್ಕರ ಆಗ್ಲೇ ಅವರು ಪ್ರತಿಭಟನೆ ಮಾಡಿದ್ರು. ಸೊ ಅದು ಅಲ್ಲಿಗೆ ನಿಂತೋಯ್ತು ಆ ವರ್ಷಕ್ಕೆ, ಅಥವಾ ಮುಂದೆನೂ ಮಾಡಿದ್ರ? ಇಲ್ಲ, ಆಮೇಲಿಂದ ಅವರೊಂದು ಸಂಸ್ಕೃತಿ ಬೆಳೆಸ್ಕೊಂಡಿದ್ದಾರೆ. ಬಹುಶಃ ಒಂದು ಆರ್ಟಿಕಲ್ ಇದೆ, ನಾನು ಓದಿದ್ದೀನಿ. ಆಮೇಲಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಭಾಗನ ಸಂಪೂರ್ಣ ಲೋಕಲ್ ಇವರಿಗೆ ಕೊಡ್ಬೇಕು ಅಂತ. ಈಗ ನೋಡ್ರೆ ನೀವು ರಾಮ್ ಸೇವಾ ಮಂಡಳಿದು 6-7 ಒಂದು ಸೆಗ್ಮೆಂಟ್ ಇರುತ್ತೆ, 7-9 ಒಂದು ಇರುತ್ತೆ. 6-7 ಆಲ್ಮೋಸ್ಟ್ ಎಲ್ಲ ಲೋಕಲ್ ಲೈಟ್ಸ್ಗೆ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಅಲ್ಲ, ಬಟ್ ಮೇನ್ ಇದು ಈಗಲೂ ಬೇರೆ ಔಟ್ಸೈಡರ್ಸ್ಗೆ ಈಗಲೂ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಅದು ಬೇರೆ ಟಾಪಿಕ್ ಅಲ್ಲ. ಮತ್ತೆ ಇನ್ನೂ ದೊಡ್ಡದಾಗುತ್ತೆ ಚರ್ಚೆ ಅದು ಮೋಸ್ಟ್ಲಿ. ಅಂದ್ರೆ ನನ್ಗೇನ್ ಅನ್ಸ್ತು, ಈ ಟಾಪಿಕ್ಗಳು ನೋಡಿ ಈಗಲೂ ಇಷ್ಟೇ ವ್ಯಾಲಿಡ್ ಇದೆ. ಹೌದು, ಪ್ರತಿಯೊಂದು ಕೂಡ. ಆಕಾಶವಾಣಿ ಅಂದ್ರೆ ಅದನ್ನ FM ರೇಡಿಯೋ ಹಾಕೊಳ್ಳಿ, ಕೈಗಾರಿಕೆ ಅಂದ್ರೆ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಹಾಕೊಳ್ಳಿ, ನಾಮಫಲಕಗಳು ಈಗಲೂ ಅದೇ. ನಾನು MG ರೋಡ್ ಅಲ್ಲಿ ಹೋದ್ರೆ ನಾನು ಅವ್ರು ಬಹಳ ಮಾತಾಡಿದ್ರು, ಕ್ಯಾಂಪಸ್ ಅಲ್ಲಿ ದೊಡ್ಡದಾಗಿ ನೋಕಿಯಾ ಬರ್ತಿರ್ತಾರೆ, ಸುಮ್ಮನೆ ಕಾಟಾಚಾರಕ್ಕೆ ಇದ್ರಲ್ಲಿ ಬರ್ತಿರ್ತಾರಲ್ಲ. ಸಿಸ್ಕೋ ಕ್ಯಾಂಪಸ್ ಮೇಲೆ ಸಿಸ್ಕೋ ಕನ್ನಡದಲ್ಲಿ ಇಲ್ವೇ ಇಲ್ಲ. AOL ದೊಡ್ಡದಾಗಿದೆ ನೋಡಿದೆ. ಅದನ್ನ ಆಕ್ಚುಲಿ ಹೇಳಿದೆ ನಾನು. ಅದಕ್ಕೆ ಬಂದು ಉತ್ತರ ಏನಂದ್ರೆ ಆಸ್ಟ್ರೇಲಿಯಾದಿಂದ ಬೋರ್ಡ್ ಬರ್ತಾ ಇದೆ, ಕನ್ನಡದಲ್ಲಿ ಹಾಕಿಸ್ತೀವಿ ಅಂತ. ಸಿಕ್ಕಿರೋದು ಆಸ್ಟ್ರೇಲಿಯನ್ಸ್ ಮಾಡ್ತಾರೆ ಕನ್ನಡ. ಆಸ್ಟ್ರೇಲಿಯಾದವರಿಗೆ ಗುತ್ತಿಗೆ ಕೊಟ್ಟಿರುತ್ತೆ ಕನ್ನಡದಲ್ಲಿ ಬೋರ್ಡ್ ಹಾಕಕ್ಕೆ. ಇದು ಉತ್ತರ ಸಿಕ್ಕಿದ್ದು ಬಿಲ್ಡಿಂಗ್ ಅಂದ್ರೆ ಇದು ಈ ತರ ಅನಾಕ್ರು ಅವ್ರದ್ದು ವಿಪರೀತ ಪಾರ್ಟಿಸಿಪೇಷನ್ ಇದ್ದಿತ್ತು. ಆದ್ರೆ ಕನ್ನಡದ ದುರ್ದೈವ ಅನ್ಬೋದು 2 ವರ್ಷ. 62ರಲ್ಲಿ ಅವ್ರಿಗೆ ಇದು ಯುವಜನ ಸಭಾ ಆಗ್ಲಿ ಇವ್ರುಗಳು ನಡೆಸ್ತಿರೋ ಇದು ಅಷ್ಟಿಷ್ಟ ಆಗೋದಿಲ್ಲ. ಅದರಿಂದ ಅವರು ಸಂಪೂರ್ಣ ಆಚೆಗೆ ಬಂದ್ಬಿಡ್ತಾರೆ ಈ ಗಲಾಟೆಗಳಿಂದ. ಈ ತರ ಸ್ವಲ್ಪ ಬಹುಶಃ ಕಲ್ಲೊಡೆಯೋದು ಇಂಥವೆಲ್ಲ ಅವ್ರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ, ವೈಲೆಂಟ್ ಆಗ್ತಿದೆ ಅನ್ಸಿರ್ಬೇಕು. 62ರಲ್ಲಿ ಸಂಪೂರ್ಣವಾಗಿ ಆಚೆ ಬಂದ್ಬಿಡ್ತಾರೆ ಅವರು. ಹಾಗಾಗಿ ಅಲ್ಲಿಂದ ಮುಂದಕ್ಕೆ
ಅನಕರು ಅಂತವ್ರೆ ಇನ್ಯಾರು ಬಂದಿದ್ರೆ ನಮ್ಗೆ ಇನ್ನೂ ಬಹುಶಃ ಬೆಂಗಳೂರಲ್ಲಿ ಇನ್ನೂ ಜಾಸ್ತಿ ಕನ್ನಡ ಕೇಳಿಸ್ತಿತ್ತು ಅನ್ಸುತ್ತೆ. ಅಥವಾ ಈಗಲೂ ಯಾರು ಬಂದರೆ ಮುಂದಕ್ಕೆ ತೊಗೊಂಡೋಗ್ಬೇಕು ಅಲ್ಲಿಂದ. ನಾನು ನನ್ನ ಕೈಲಾಗುತ್ತೆ ಅಷ್ಟೇ. ಒಂದು ಪದ್ಯ ಬರೆದಿದ್ದಾನೆ. ಸ್ವಲ್ಪ ಲೈಟರ್ ಮೊಮೆಂಟ್, ಸೀರಿಯಸ್ ಆಗಿ ಸ್ವಲ್ಪ ಎಲ್ಲ ಕೃತಿಗಳಿದೆ, ಅವ್ರದ್ದೇ ಕೃತಿಗಳಿದೆ ಉಪಯೋಗಿಸ್ಕೊಂಡು ಪದ್ಯ ಎಲ್ಲಾದ್ರೂ ಫಸ್ಟ್ ಲೆಟರ್ ಮಿಸ್ ಆಗ್ಬಿಟ್ಟಿದೆ, ಪ್ರಿಂಟ್ ಔಟ್ ಇವಾಗ ನೋಡ್ತಾ ಇದ್ದೀನಿ. ಜೀವನದ ಆರಂಭದಲ್ಲೇ ಜೀವನ ಯಾತ್ರೆಯನ್ನರಿತರು ಕಾದಂಬರಿಕಾರಿಯನ್ ಸಾರಿ ಒಂದ್ಸಲಿ ನಾನೇ ಓದ್ಕೊಂಡ್ಬಿಡ್ತೀನಿ. ಕಾದಂಬರಿಕಾರಿಕೆಯನ್ನೇ ಮನೆಗೆ ಮಂಗಳಸೂತ್ರ ಕಟ್ಟಿ ಕರೆತಂದು ಕಾದಂಬರಿ ಸಾರ್ವಭೌಮರಾದರು. ಗೃಹಲಕ್ಷ್ಮಿ ಮತ್ತೆ ಫಸ್ಟ್ ಜೀವನದ ಆರಂಭದಲ್ಲೇ ಜೀವನ ಯಾತ್ರೆಯನ್ನರಿತರು ಕಾದಂಬರಿಕಾರಿಕೆಯನ್ನೇ ಮನೆಗೆ ಮಂಗಳಸೂತ್ರ ಕಟ್ಟಿ ಕರೆತಂದು ಕಾದಂಬರಿ ಸಾರ್ವಭೌಮರಾದರು. ಗೃಹಲಕ್ಷ್ಮಿ ತಾಯಿ ಮಕ್ಕಳು ತಾಯಿಯ ಕರುಳಿನ ಬಗ್ಗೆ ವರ್ಣಿಸಿ ಹೆಂಗೆಳೆಯರಿಗೆ ಪ್ರಿಯರಾದರು. ಸಂಜೆಗತ್ತಲಲ್ಲಿ ಮನಸ್ಸಿನಲ್ಲಿ ನಗ್ನ ಸತ್ಯ ಹೊರತಂದು ಶನಿ ಸಂತಾನವನ್ನು ಹೋಗಲಾಡಿಸಿದರು. ಅನ್ನಪೂರ್ಣೆಯ ಮಡಿಲಲ್ಲಿ ವಾಸಿಸಿ ಕನ್ನಡ ಅಭಿಮಾನಿಗಳ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾದರು. ಇನ್ನೆರಡಲೇ ನಾನು ಹರೀಶ್ ಅವರು ಬರೆದಿದ್ದು, ಇದಕ್ಕೆ ಸೇರಿಸಿ ವಿಜಯ ವಿದ್ಯಾರಣ್ಯ ನೀವೇ ಓದಿ. ವಿಜಯ ವಿದ್ಯಾರಣ್ಯದಿ ನಿಲ್ಲಿಸಿ ನಾಡ ಭಾಗ್ಯಲಕ್ಷ್ಮಿಯನ್ನು ಕನ್ನಡದ ಕುಲ ರಸಿಕರಿಗೆ ನೆಲೆ ತೋರಿಸಿದರು. ಅದು ಅವ್ರ ಕಾದಂಬರಿ ವಿಜಯ ವಿದ್ಯಾರಣ್ಯ. ಗೋಮುಖ ವ್ಯಾಘ್ರರ ಭಂಜಿಸಿ, ಅದು ಅವ್ರ ಕಾದಂಬರಿ ಹೆಸರು. ಗೋಮುಖ ವ್ಯಾಘ್ರರ ಭಂಜಿಸಿ, ನೋವನ್ನೆಲ್ಲ ಮುಂಜಿಸಿ ಕನ್ನಡಕ್ಕೆ ಜಗಜ್ಯೋತಿ ಬಸವೇಶ್ವರರ ಬೆಳಕ ತಂದವರು. ನಾಟಕ, ಬಸವೇಶ್ವರ ನಾಟಕ. ಇವರೇ ನಮ್ಮ ಕಾದಂಬರಿ ಸಾರ್ವಭೌಮ ನರಸಿಂಹನಂತ ಅನಾಕರು. ಹೆಸರು ನರಸಿಂಹ, ತಂದೆ ಹೆಸರು ಬರುತ್ತಲ್ಲ ನರಸಿಂಹ. ಸುಮ್ಮನೆ ಇದು ಪದ್ಯ ಅಷ್ಟೇ, ಗಪದ್ಯ ಆಯ್ತು. ಮಂಗಳಸೂತ್ರ ಅನ್ನೋದು ಅವ್ರದ್ದು ಮತ್ತೆ ಇನ್ನೊಂದು ಅದನ್ನ ಬಳಸಕ್ಕೋಸ್ಕರ ಕಾದಂಬರಿಕಾರಿಕೆಯನ್ನೇ ಮದುವೆ ಆಗಿ ಯಾವ್ದಾದ್ರು ನಂದು ಏನು ಮಾತಾಡ್ತಾರೆ ಸ್ವಲ್ಪ ವಿಕಿಪೀಡಿಯಾ ಇದ್ರೆ ಲಿಂಕ್ ಇರುತ್ತೆ. ಭಾಸ್ಕರ್ ಮಾತಾಡ್ತೀರಾ? ಶ್ಯಾಮ ಕೃಷ್ಣರಾಯ ಹೋಗಿ ಹೇಳಿಲ್ಲ. ಮನೆ ನೋಡಿದೆ ಅಷ್ಟೇ. 11 ಗಂಟೆ ಕಡೆ ಹೋದೆ ರಾತ್ರಿ. ಮನೆ ದೀಪ ಎಲ್ಲ ಹಾಕ್ಬಿಟ್ಟಿತ್ತು. ಸ್ನೇಹಿತರೆ, ಅನಾ ಕೃಷ್ಣರಾಯರ ಬಗ್ಗೆ ನಾನು ನನ್ನ ಜೀವನದಲ್ಲೇ ಮೊದಲನೇ ಸರ್ತಿ ಭಾಷಣ ಮಾಡ್ತಾ ಇರೋದು. ಅಂದರೆ ಕರ್ನಾಟಕದಲ್ಲಿ ಅನಾಕರು ಎಷ್ಟು ಅಪ್ರಸಿದ್ಧರು ಅಂತ ಗೊತ್ತಾಗುತ್ತೆ. ಅದರರ್ಥ ನಮಗೆ ಹೀಗೆ ಹೇಳ್ಬೋದು, ಸೀತಾನ್ವೇಷಣೆಗೋಸ್ಕರ ಹೊರಟ ಹನುಮಂತ ನಮಗೆ ನೆನಪಿರ್ತಾನೆ, ಸೀತೆ ನೆನಪಿರ್ತಾಳೆ. ಹನುಮಂತನ ಕಳಿಸಿದಂಥ ರಾಮ ನೆನಪಿರ್ತಾನೆ. ಸೀತೆ ಮತ್ತು ರಾಮರ ನಡುವೆ ಪರಸ್ಪರ ಬದಲಾಯಿಸಿಕೊಂಡಂಥ ಉಂಗುರಗಳು ನೆನಪಿರ್ತಾನೆ. ಆದರೆ ಹನುಮಂತ ಹಾರಿದಾಗ ಅವನು ಹಾರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರ್ವತ ಇದೆಯಲ್ಲ, ಯಾವುದು ಅವನ ಭಾರವನ್ನು ಸಹಿಸಿಕೊಂಡು ಅವನನ್ನು ಚಿಮ್ಮಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಚಿಮ್ಮು
ಪರ್ವತ, ಈ ಚಿಮ್ಮು ಹಲಗೆ ಎನ್ನುವಂತೆ ಚಿಮ್ಮು ಪರ್ವತ ನಮಗೆ ನೆನಪಿರಲ್ಲ. ಹಾಗೆ ಕನ್ನಡದ ಹನುಮಂತನಿಗೆ ಒಂದು ಚಿಮ್ಮು ಪರ್ವತ ಅನಕು. ನಾನು ಇವಾಗ ಹೊಳಿತಿರೋ ಮಾತುಗಳು ಮಾತಾಡ್ತೀನಿ, ನಾನೇನು ಬಹಳ ಸಿದ್ಧತೆ ಮಾಡಿಲ್ಲ. ಯಾಕೆ ಯಾವ ವಿಷಯ ಹೃದಯಕ್ಕೆ ಹತ್ತಿರವೋ ಅದಕ್ಕೆ ಹೆಚ್ಚು ಸಿದ್ಧತೆ ಬೇಡ ಅಂತ ಒಂದು ಸಿದ್ಧಾಂತ. ಅನಾಕ್ರವರು ತಮ್ಮ ಬಗ್ಗೆ ಒಂದು ಮಾತು ಹೇಳ್ಕೊಳ್ತಾರೆ. ಲೇಖಕ ನಿತ್ಯ ಯಾತ್ರಿಕ, ಅವ್ರದೇ ಮಾತು. ಶೋಧಕ, ಬೇಹುಗಾರ. ಸತ್ಯ, ಶಕ್ತಿ, ಸೌಂದರ್ಯ ಇರುವೆಡೆಗೆ ಅವನು ಹೋಗುತ್ತಾನೆ. ಇಲ್ಲೊಂದು ಸ್ವಾರಸ್ಯ ಇದೆ. ಸತ್ಯದ ಕಡೆಗೆ ಬರೀ ವೇದಾಂತಿ ಮಾತ್ರ ಹೋಗ್ತಾನೆ. ಅಥವಾ ವೇದಾಂತಿ ಹೋಗೋದು, ಫಿಲಾಸಫರ್ ಹೋಗೋದು ಬರೀ ಸತ್ಯದ ಕಡೆಗೆ ಮಾತ್ರ. ಅವನು ಸತ್ಯದ ಹುಡುಕಾಟ ಮಾಡ್ತಾನೆ. ಇತಿಹಾಸಕರ ಕೂಡ ಸತ್ಯದ ಹುಡುಕಾಟ ಮಾತ್ರ ಮಾಡ್ತಾನೆ. ಅವನಿಗೆ ಸೌಂದರ್ಯ ಮುಖ್ಯ ಅಲ್ಲ. ಶಕ್ತಿಯ ಕಡೆಗೆ ಒಬ್ಬ ತಾಂತ್ರಿಕ ಹೋಗ್ತಾನೆ, ಅಥವಾ ಒಬ್ಬ ಇವತ್ತಿನ ಅರ್ಥದಲ್ಲಿ ಶಕ್ತಿಯನ್ನು ಹಣ ಅಂತ ತಗೊಂಡ್ರೆ ಒಬ್ಬ ವ್ಯಾಪಾರಿ ಹೋಗ್ತಾನೆ ಶಕ್ತಿಯ ಕಡೆಗೆ. ಶಕ್ತಿಯನ್ನು ನೀವು ಲಕ್ಷ್ಮಿ ಅಂತ ತಗೊಂಡ್ರೆ ಅಲ್ಲಿ ವ್ಯಾಪಾರಿ ಹೋಗ್ತಾನೆ. ಅಥವಾ ಹಳೆಯ ಅರ್ಥದಲ್ಲಿ ಒಬ್ಬ ತಾಂತ್ರಿಕ ಹೋಗ್ತಾನೆ, ಮಂತ್ರವನ್ನೇ ಅವನು ಶಕ್ತಿಯಾಗಿ ಬೆಳೆಸ್ಕೊಂಡು. ಸಾಹಿತಿ ಸತ್ಯದ ಕಡೆಗೂ ಹೋಗ್ತಾನೆ, ಶಕ್ತಿಯ ಕಡೆಗೂ ಹೋಗ್ತಾನೆ. ಅಂದ್ರೆ ಅವನು ವೇದಾಂತಿಯ ಕಡೆಗೂ ಹೋಗ್ತಾನೆ, ತಾಂತ್ರಿಕ ವ್ಯಾಪಾರಿಯ ಕಡೆಗೂ ಹೋಗ್ತಾನೆ. ಇವರಿಬ್ರು ಹೋಗದೇ ಇರೋದೊಂದು ಜಾಗ ಇದೆ, ಅದು ಸೌಂದರ್ಯ. ಸೌಂದರ್ಯದ ಕಡೆಗೆ ಸಾಹಿತ್ಯ ಹೋಗ್ತಾನೆ. ಹೀಗಾಗಿ ಈ ಮೂರು ಶಕ್ತಿಗಳ ಸಂಗಮ ಸಾಹಿತಿಯಲ್ಲಿ ಕಾಣಿಸುತ್ತೆ ಅಂತ. ಸತ್ಯ, ಶಕ್ತಿ, ಸೌಂದರ್ಯ. ಸಾಹಿತಿ ಸತ್ಯದ ಉಪಾಸಕ, ಅವನು ಶಕ್ತಿಯ ಉಪಾಸಕ, ಅವನು ಸೌಂದರ್ಯದ ಉಪಾಸಕ. ಈ ಮೂರರ ಅಖಂಡ ಉಪಾಸಕ ಅವನು ಅಂತ. ಮೂರನ್ನು ಏಕತ್ರ ಮಾಡಿ ಅವನು ಒಟ್ಟಿಗೆ ಅವನದನ್ನ ತನ್ನ ಜೀವನದಲ್ಲಿ, ತನ್ನ ಸಾಹಿತ್ಯದಲ್ಲಿ ತರ್ತಾನೆ. ಅಂದ್ರೆ ಅನಾಕ್ರವಲ್ಲಾಗ್ಲಿ ಬೇರೆ ಯಾವುದೇ ಸಾಹಿತ್ಯದಲ್ಲಿ ನಾವು ನೋಡ್ಬೇಕಾಗಿರುವುದು, ಇವನು ಹೇಳಿರುವುದು ಸತ್ಯವೇ ಅಂತ ಮಾತ್ರ ಅಲ್ಲ, ಇವನು ಹೇಳಿರುವುದಲ್ಲಿ ಶಕ್ತಿ ಇದೆಯೇ, ಇವನು ಹೇಳಿರುವುದಲ್ಲಿ ಸೌಂದರ್ಯ ಇದೆಯೇ. ಈ ಮೂರು ಅಂಶಗಳು ಅನಾಕ್ರವರ ಸಾಹಿತ್ಯದಲ್ಲಿ ಯಥೇಷ್ಟವಾಗಿತ್ತು. ಹಾಗಾಗಿ ಅನಾಕ್ರವರು ತಮ್ಮ ಕಾಲದಲ್ಲಿ ದೊಡ್ಡ ಸಾಹಿತಿಯಾಗಿ ಅವರು ಹೆಸರಿಗೆ ಬಂದರು. ಮತ್ತು ಅವರು ಈ ಕಾಲದಲ್ಲಿ ಹೆಸರು ಅವ್ರದ್ದು ಅಷ್ಟು ಕೇಳಿ ಬರೋದಿಲ್ಲ. ಅದಕ್ಕೆ ಕಾರಣ ಅನಾಕ್ರವರಲ್ಲ, ಅದಕ್ಕೆ ಕಾರಣ ನಾವು. ಅದನ್ನು ಹೇಳ್ತೀನಿ. ಸತ್ಯ, ಶಕ್ತಿ, ಸೌಂದರ್ಯ ಇರುವಡೆಗೆ ಅವನು ಹೋಗುತ್ತಾನೆ. ಅದು ರಾಜಗೃಹವಾಗಿರಬಹುದು. ಸಾಹಿತ್ಯ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಂತ. ಅನಾಕ್ರವ ಅಂತ ದೊಡ್ಡ ಸಾಹಿತ್ಯವನ್ನು ಓದುವಾಗ ಈ ಹಿನ್ನೆಲೆ ನಮಗಿದ್ರೆ ತುಂಬಾ ಉಪಯೋಗ ಅಂತ. ರಾಜಗೃಹಕ್ಕೆ ಹೋಗ್ತಾನೆ. ಅದು ಬುದ್ಧನ ಕಾಲದ ರಾಜಗೃಹ ಇರಬಹುದು, ಅಥವಾ ರಾಜ ಮಹಾರಾಜರ ಅರಮನೆಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಮಂತ್ರಿಗಳು, ಶಾಸಕರು ಇರ್ತಕ್ಕಂಥ ರಾಜರಂಥ ರಾಜಗೃಹಗಳಿರಬಹುದು. ಹುಲ್ಲು ಗುಡಿಸಲಾಗಿರಬಹುದು. ಒಂದು ಬಡತನದ ಚಿತ್ರ ಕೊಡಬಹುದು ಸಾಹಿತಿ. ಅಂಬಾಪಾಲಿಯ ಅರಮನೆಯಾಗಿರಬಹುದು. ಇದು ಬುದ್ಧನ ಕಾಲದ ಒಬ್ಬಳು ಹೆಣ್ಮಗಳು. ಅಂಬಾಪಾಲಿ, ಆಮ್ರಪಾಲಿ ಅಂತ. ಅಂಬಾಪಾಲಿಯ ಅರಮನೆಯಾಗಿರಬಹುದು. ಅಂದ್ರೆ ಹೆಣ್ಣಿನ ಅರಮನೆಗೆ ಹೋಗ್ತಾರೆ. ಆ ಮಾತಿನ ಅರ್ಥ ಗಮನಿಸಿ. ಹೆಣ್ಣು, ಮೇಡಮ್ ಕ್ಷಮಿಸ್ಬೇಕು, ಸ್ವಲ್ಪ ಡೇಂಜರ್. ಅಂದ್ರೆ ಒಳ್ಳೆ ಅರ್ಥದಲ್ಲಿ ಹೇಳ್ತಿದ್ದಾರೆ, ಹೇಗೂ ಇರಬಹುದು. ಅವಳ ಹತ್ತಿರ ಹೋಗಿ ಅವಳಲ್ಲಿ ಸತ್ಯವನ್ನ, ಅವಳಲ್ಲಿ ಶಕ್ತಿಯನ್ನ, ಮತ್ತೆ ಮೊದಲನೇ ಮಾತಿಗೆ ಲಿಂಕ್ ಮಾಡೋದಾದ್ರೆ ಅವಳಲ್ಲಿ ಸೌಂದರ್ಯವನ್ನ, ಬರೇ ಸೌಂದರ್ಯ ಅಲ್ಲ, ಇನ್ನು ಅಂದ್ರೆ ಸತ್ಯವನ್ನ, ಶಕ್ತಿಯನ್ನ, ಸೌಂದರ್ಯವನ್ನ ಇದನ್ನು ಅನ್ವೇಷಿಸಿ ವಾಪಸ್ ಬದುಕು ಬರ್ತಾನಲ್ಲ, ಅದನ್ನ ಮತ್ತೆ ಬರವಣಿಗೆಯಲ್ಲಿ ತರ್ತಾನಲ್ಲ, ಅವನು ಸಾಹಿತಿ. ಅವ್ರು ಕೊಡ್ತಿರೋ ಸಾಹಿತ್ಯದ ವ್ಯಾಖ್ಯಾನ ಹೇಗಿದೆ ಅಂದ್ರೆ, ಒಂದು ದಟ್ಟವಾಗಿರೋ ಒಂದು ಬದುಕಿನ ಮುಂದೆ ನಿಂತ್ಕೊಂಡು ಅದನ್ನು ಎದುರಿಸ್ತಿರುವಂತ ಸಾಹಿತ್ಯ ಇದು. ಒಂದು ಭೋರ್ಗರೆಯುತ್ತಿರುವ ಸಮುದ್ರದ ಎದುರುಗಡೆ ನಿಂತ್ಕೊಂಡಾಗ ಸಣ್ಣ ಪುಟ್ಟ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಈಜು ಹೊಡೆದವನಿಗೆ ಯಾವ ಪರಿಸ್ಥಿತಿ ಉಂಟಾಗಬಹುದು ಅದನ್ನು ಗಮನಿಸಿ. ಆದರೆ ಜೀವನದಲ್ಲಿ ಜೀವನ ಅನ್ನುವಂಥ ಸಮುದ್ರವನ್ನು ಈಜಬೇಕಾದ್ರೆ ಅದಕ್ಕೆ ನಾವು ಎದುರಾಗಲೇಬೇಕು. ದೊಡ್ಡ ದೊಡ್ಡ ಸಮುದ್ರಗಳಿಗೆ ಎದುರಾಗಬೇಕು. ಆ ರೀತಿ ಇದೆ ಅವ್ರ ಮಾತುಗಳು. ಅರುಂಧತಿ ಆಶ್ರಮವಾಗಿರಬಹುದು. ಅಂಬಾಪಾಲಿಯೂ ಒಂದು ಹೆಣ್ಮಗಳು, ಅರುಂಧತಿಯೂ ಹೆಣ್ಣು. ಅಂಬಾಪಾಲಿ ರಾಜ ಸಂಸಾರಕ್ಕೆ ಸಂಬಂಧಪಟ್ಟವಳು, ಇವಳು ಆಶ್ರಮ ಪರಂಪರೆಗೆ, ಆಶ್ರಮ ಸಂಸ್ಕೃತಿಗೆ ಸಂಬಂಧಪಟ್ಟವಳು ಅರುಂಧತಿ. ಇನ್ನೂ ಒಂದು ಅರ್ಥ ಇದೆ. ಅಂಬಾಪಾಲಿ ಕ್ಷತ್ರಿಯ ಕನ್ಯೆ, ಅರುಂಧತಿ ಶೂದ್ರ ಕನ್ಯೆ, ವಸಿಷ್ಠನ ಹೆಂಡತಿ, ಶೂದ್ರ ಕನ್ಯೆ. ಸಾಹಿತ್ಯಕ್ಕೆ ಹೆಣ್ಣು ಗಂಡಿನ ಭೇದವಿಲ್ಲ. ಸಾಹಿತ್ಯಕ್ಕೆ ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಭೇದವಿಲ್ಲ. ಸಾಹಿತ್ಯಕ್ಕೆ ಸತ್ಯ ಬೇರೆ, ಶಕ್ತಿ ಬೇರೆ, ಸೌಂದರ್ಯ ಬೇರೆ ಎನ್ನುವಂತ ಮೂರು ದೃಷ್ಟಿ ಇಲ್ಲ. ಇದು ಸಾಹಿತ್ಯದಲ್ಲಿ ನಮಗೆ ಚೆನ್ನಾಗಿ ಕಾಣಿಸುವಂಥದ್ದು. ದರಿದ್ರ ಚಾರುದತ್ತನ ಮನೆಯಾಗಿರಬಹುದು. ಇದು ಬಹಳ ಪ್ರಸಿದ್ಧವಾದ ಸಂಸ್ಕೃತ ನಾಟಕದಲ್ಲಿ ಬರೋದು. ಮೂರ್ಛಕ ಚಾರುದತ್ತನ
ಅವನು ಮಹಾ ಸುಸಂಸ್ಕೃತ. ಎಷ್ಟು ಸುಸಂಸ್ಕೃತ ಅಂದ್ರೆ ಅವನ ಮನೆಯನ್ನು ಕಳ್ಳ ಬಂದು ಕೊರೆದು ಹೋದ್ರೆ, ಕನ್ನ ಹಾಕಿದ್ರೆ, ಅವನು ಬೆಳಗ್ಗೆ ನೋಡಿ ಈ ಕಲಾವಿದ ಯಾರೋ, ಈ ಕಳ್ಳ ಒಳ್ಳೆ ಕಲಾವಿದ, ಎಷ್ಟು ಚೆನ್ನಾಗಿ ಕತ್ತರಿಸಿದ್ದಾನೆ, ಅದೆಷ್ಟು ನೀಟಾಗಿ ಕತ್ತರಿಸಿದ್ದಾನೆ ಅಂತ. ಇದೇ ಮಾತು ಈ ಆತ್ಮಕಥೆಯಲ್ಲಿ ಅವರ ಸ್ನೇಹಿತರಾದ ದಕ್ರು ಭಾರದ್ವಾಜ ಅವ್ರ ಜೇಬಿನಲ್ಲಿ ಇಟ್ಟಿದ್ದಂತ ಸಾವಿರಾರು ರೂಪಾಯಿಗಳನ್ನ ಒಂದು ಸಮ್ಮೇಳನದಲ್ಲಿ ಒಬ್ಬ ಕಳ್ಳ ಕತ್ತರಿಸಿದಾಗ ಆ ಜೇಬನ್ನ ಎಷ್ಟು ಸುಂದರವಾಗಿ ಕತ್ತರಿಸಿದ್ದಾನೆ ಅಂತ ಹೇಳ್ತಾರೆ. ಅನೇಕರು ಅಂಥವ್ರು ನೋಡಿದ್ದಾರೆ. ಅಂದ್ರೆ ಜೀವನವನ್ನು ಸಂತೋಷ ಪಡಲಿಕ್ಕೆ ಸಂತೋಷದ ಗಳಿಗೆಗಳು ಮಾತ್ರವೇ ಬೇಕು ಅಂತಿಲ್ಲ, ಕಷ್ಟದ ದುಃಖದ ಗಳಿಗೆಗಳಲ್ಲೂ ಸಂತೋಷ ಪಡಬಹುದು ಅಂತ. ಲಂಕೇಶ್ವರನ ಮಹಲಾಗಿರಬಹುದು, ಸಾಹಿತಿಗೆ ರಾಮನೂ ಒಂದೇ ರಾವಣನೂ ಒಂದೇ. ವೈಯಕ್ತಿಕವಾಗಿ ಕೇಳಿದ್ರೆ ಅವನು ರಾಮನ್ ಹೊಗಳ್ಬಹುದು, ಸಾಹಿತ್ಯದಲ್ಲವನು ದುಷ್ಟನನ್ನು ದುಷ್ಟ ಅಂತಲೇ ಚಿತ್ರಿಸ್ಬೇಕು, ಒಳ್ಳೆಯವನ್ನ ಒಳ್ಳೆಯವನನ್ನು ಚಿತ್ರಿಸ್ಬೇಕು, ಆಗಲೇ ಸಾಹಿತ್ಯ ಆಗೋದು. ಈ ತತ್ವದ ಬುನಾದಿಯ ಮೇಲೆ ಸಾಹಿತ್ಯ ಲಲಿತ ಕಲೆಗಳ ಅಸ್ತಿತ್ವ, ವಿಕಾಸ, ವೈಭವ ನಿಂತಿವೆ ಎಂಬುದನ್ನು ಓದುಗರು ಮನಗಾಣಬೇಕು. ಈ ವಿಸ್ತಾರದಲ್ಲಿ ಅಂದ್ರೆ ಈ ಮೇಲೆ ಹೇಳಿದಂತ ವಿಚಾರಗಳ ಆಧಾರದ ಮೇಲೆ ಸಾಹಿತ್ಯ ಆಗಲಿ ಅಥವಾ ಬೇರೆ ಫೈನ್ ಆರ್ಟ್ಸ್ ಅಂತ ಯಾವ್ದು ಹೇಳ್ತೀವಿ, ಸಂಗೀತ, ನರ್ತನ ಇತ್ಯಾದಿಗಳು, ಚಿತ್ರಕಲೆ ಎಲ್ಲ ನಿಂತಿರೋದು ಈ ಆಧಾರದ ಮೇಲೆ. ಅಂದ್ರೆ ಈ ಮಾತಿನಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಇದು ಯಾರೋ ಒಬ್ಬ ಕನ್ನಡದಲ್ಲಿ MA ಅನ್ನು PhD ಅನ್ನು ಮಾಡಿ ಆಳವಾಗಿ ಅಭ್ಯಾಸ ಮಾಡಿ ಕನ್ನಡವನ್ನ ಮಾತನಾಡ್ತಿರುವಂತ ಒಬ್ಬ ಅಧ್ಯಾಪಕ ಮಾತನಾಡುವಷ್ಟು ಖಚಿತವಾದ, ಅಸ್ಪಷ್ಟವಲ್ಲದ, ಮನಸ್ಸಿಗೆ ನಾಟುವಂತ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಹೇಗೆ ರೂಢಿಸ್ಕೊಂಡ್ರು ಅಂದ್ರೆ, ಅದನ್ನು ತಿಳ್ಕೊಳಕ್ ನಮಗೆ ಸ್ವಾತಂತ್ರ್ಯ ಪೂರ್ವ ಕಾಲದ ಇಡೀ ನಮ್ಮ ದೇಶದ ಮತ್ತು ವಿಶೇಷವಾಗಿ ಕರ್ನಾಟಕದ ಸಾಂಸ್ಕೃತಿಕ ಲೋಕ ಹೇಗಿತ್ತು ಅನ್ನೋದ್ರ ಒಂದು ಕಲ್ಪನೆ ಇರಬೇಕು ನಮಗೆ. ಆಗ ನಮ್ಗೆ ಅನಾಕರು ಅರ್ಥ ಆಗ್ತದೆ. ಈಗ ನಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಬೇರೆ ಉದಾಹರಣೆ ಕೊಡೋದಾದ್ರೆ ವಿ ಸೀತಾರಾಮಯ್ಯ ಅವ್ರದ್ದು ಒಂದು ಪದ್ಯ ಇದೆ. ಆ ಪದ್ಯದ ಹೆಸರು ಮೃಗಶಾಲೆಯ ಸಿಂಹಗಳು ಅಂತ. ಬಹಳ ಒಳ್ಳೆಯ ಪದ್ಯ. ಆ ಮೃಗಶಾಲೆಯ ಸಿಂಹಗಳು ಪದ್ಯದಲ್ಲಿ ಒಂದು ಬೋನ್ ಇರುತ್ತೆ, ಅಲ್ಲಿ ಗಂಡು ಸಿಂಹ ಹೆಣ್ಣು ಸಿಂಹ ಇರ್ತವೆ, ಅವೆರಡು ಸಂಕಟದಲ್ಲಿ ಓಡಾಡ್ತಿರ್ತವೆ, ಬೋನ್ನಲ್ಲಿ ಬಂಧಿತವಾಗಿರಬೇಕು. ಆ ಮರಿಗಳೆಲ್ಲ ಆ ಸರ್ಕಸ್ನವರು ಅಥವಾ ಆ ಮೃಗಾಲಯದವರು ಕೊಟ್ಟಿರುವಂತ ಮಾಂಸವನ್ನ, ತಟ್ಟೆಯಲ್ಲಿ ಕೊಟ್ಟಿರುವಂತ ಮಾಂಸವನ್ನ ತಿನ್ಕೊಂಡು ಹಾಗೇನೆ ಬೆಕ್ಕಿನ ಮರಿಗಳ ತರ ಅವು ಮಲ್ಕೊಂಡಿರ್ತವೆ. ಅದನ್ನ ನೋಡಿ ತಾಯಿ ಸಿಂಹ ಆ ಮಕ್ಕಳ ಮೇಲೆ ಹೇಳುವಂತ ಒಂದು ಪದ್ಯವನ್ನು ವಿ ಸಿ ಅವರು ಬರೆದಿದ್ದಾರೆ. ಅದನ್ನ ನೆನಪಿಸ್ಕೊಂಡ್ರೆ ನಮ್ಗೆ ಅನಾಕರು ಮತ್ತು ಅವರಂತ ಅನೇಕರು, ದೇವರು ಇರ್ಬೋದು, ಬಿ ಪುಟ್ಟಸ್ವಾಮಿ ಇರ್ಬೋದು, ಅನೇಕ ಸಾಹಿತಿಗಳು, ಬರೀ ಸಾಹಿತಿಗಳು ಅಂತಲ್ಲ, ಕಲಾವಿದರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಜೀವನ ಹೇಗಿತ್ತು ಅನ್ನುವುದರ ಕಲ್ಪನೆ ಬರುತ್ತೆ. ಅವ್ರು ಹೇಳ್ತಾರೆ ಆ ಪದ್ಯದಲ್ಲಿ, ಇವಕ್ಕೆ ತಾವು ಸಿಂಹದ ಮರಿಗಳು ಅನ್ನೋದೇ ಮರ್ತೋಗಿದೆ. ಮೊದಲನೇ ನಮಗೆ ಸ್ವಾತಂತ್ರ್ಯದ ಕಲ್ಪನೆ ಇತ್ತು ಮತ್ತು ಸ್ವಾತಂತ್ರ್ಯವನ್ನು ಪ್ರತ್ಯಕ್ಷ ಜೀವನದಲ್ಲಿ ಅನುಭವಿಸಿದ್ವಿ, ಆಮೇಲೆ ನಾವು ಬಂಧನಕ್ಕೆ ಬಂದಿದ್ದೀವಿ. ಆದ್ರೆ ಇವು ಹುಟ್ಟತಾನೆ ಸ್ವಾತಂತ್ರ್ಯವನ್ನು ಕಳ್ಕೊಂಡಿರುವಂತಹ ಜೀವಿಗಳಾಗಿರೋದ್ರಿಂದ ನಾವು ಪರಾನ್ನ ಭಕ್ಷಣೆಯಲ್ಲಿ ಈ ರೀತಿ ಸಂತೋಷವನ್ನು ಅನುಭವಿಸ್ತಾ ಇವೆ. ಈ ರೀತಿ ಉದಾಹರಣೆಗಳನ್ನು ಕೊಟ್ಕೊಂಡು ಸ್ವಾತಂತ್ರ್ಯದ ಬಗ್ಗೆ ಅವರು ಮಾತಾಡ್ತಾರೆ. ಆ ಕಾಲದಲ್ಲಿ, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಒಂದು ದಟ್ಟವಾದಂತಹ ಬಡತನ ಇತ್ತು. ಇವತ್ತಿನಷ್ಟು ವಾಹನ ಸೌಕರ್ಯ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ಪತ್ರಿಕೆಗಳನ್ನು ಮಾಡೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕುದುರೆ ಚೇಷ್ಟೆ ಆಗಿತ್ತು. ಅದು ಬಹಳ ಕಷ್ಟದ ಕೆಲಸ ಆಗಿತ್ತು ಅದು. ಉದಾಹರಣೆಗೆ ಇವರೇ ಬಹಳ ಮೆಚ್ಚುವಂತ, ಇವ್ರಿಗಿಂತ ಸ್ವಲ್ಪ ಹಿರಿಯರಾದ ತಿತಾ ಶರ್ಮರು ಒಂದು ವಿಶ್ವ ಕರ್ನಾಟಕ ಅಂತ ಪತ್ರಿಕೆ ನಡೆಸ್ತಾ ಇದ್ರು. ಅದರಲ್ಲಿ ಎಷ್ಟು ಹರಿತವಾದ ಲೇಖನಿ ಅವರದ್ದು ಅಂದ್ರೆ, ವಿಶ್ವ ಕರ್ನಾಟಕದಲ್ಲಿ ಏನ್ ಬಂದಿದೆ ಅನ್ನೋದು ಆ ಕಾಲದ ಮೈಸೂರಿನ ಅರಮನೆಯಲ್ಲಿ ನಡೀತಿದ್ದಂತ ರಾಜಕೀಯ ಸಭೆಗಳೇನಿತ್ತು, ಸರ್ಕಾರದ ಸಭೆಗಳು, ಅಲ್ಲಿ ಸರ್ಕಾರದ ದೃಷ್ಟಿಕೋನ ಇದಿದೆ, ಪ್ರಜೆಗಳ ಅಭಿಪ್ರಾಯಕ್ಕೋಸ್ಕರ ವಿಶ್ವ ಕರ್ನಾಟಕವನ್ನು ತರಿಸಿ ಅಂತ ಹೇಳೋರು. ಮಿರ್ಜಾ ಇಸ್ಮಾಯಿಲ್ ಅವರು ಪ್ರತಿಯೊಂದು ಸಭೆಗಳಲ್ಲೂ ವಿಶ್ವ ಕರ್ನಾಟಕವನ್ನು ನೋಡ್ತಿದ್ರು, ದಿವಾನರಾಗಿದ್ದವರು. ಆ ವಿಶ್ವ ಕರ್ನಾಟಕವನ್ನು ನಡೆಸಬೇಕಾದ್ರೆ ಅನೇಕ ಸಂದರ್ಭದಲ್ಲಿ ನಡೆಸಕ್ಕೆ ದುಡ್ಡಿರ್ತಿರ್ಲಿಲ್ಲ. ಅವರು ಅವ್ರ ಹೆಂಡತಿ ತಿರುಮಲೆ ರಾಜಮ್ಮ ಅಂತ ಬಹಳ ದೊಡ್ಡ ಸಂಗೀತ ವಿದುಷಿ, ಆಕೆ ತಿತಾ ಶರ್ಮರ ಹೆಂಡತಿ. ತಿರುಮಲೆ ರಾಜಮ್ಮ ಅವರ ಕೈಯಲ್ಲಿದ್ದಂಥ ಚಿನ್ನದ ಬಳೆಗಳನ್ನು ಅಡ ಇಟ್ಟು ಎರಡೇ ಪ್ರತಿ, ಒಂದು ಆಫೀಸ್ ಕಾಪಿ, ಇನ್ನೊಂದು ಸರ್ಕಾರದ ಕಾಪಿ, ಈ ರೀತಿ ಪತ್ರಿಕೆಯನ್ನು ನಡೆಸ್ತವ್ರು ತಿತಾ ಶರ್ಮರು. ಯಾರು ನಡೆಸಿದ್ರು ಅಂದ್ರೆ, ಅವರು ಬೇರೆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಗಾಂಧೀಜಿಯವರನ್ನು ನೋಡಿದಾಗ ಅವ್ರಿಗೆ ಅನ್ನಿಸ್ತು ಪತ್ರಕರ್ತ ಆಗಬೇಕು ಅಂತ.
ಪತ್ರಕರ್ತ ಆಗಬೇಕು ಅಂತ ಹೇಳಿ ಗಾಂಧೀಜಿಯವ್ರ ಒಂದು ಸಂದೇಶ ಬರ್ಕೊಡಿ ಅಂತ ಕೇಳೋದು. ಗಾಂಧೀಜಿಯವ್ರು ಬರ್ಕೊಟ್ಟಿದ್ದ ಸಂದೇಶ ಯಾವುದು ಅಂತ ನಾನು ಹೇಳ್ತೀನಿ. ಹೇಳಕ್ ಮುಂಚೆ ಒಂದು ಸೆಕೆಂಡು, ಇವತ್ತಿನ ಕನ್ನಡ ಪತ್ರಿಕೆಗಳು ಇಂಗ್ಲಿಷ್ ಪತ್ರಿಕೆಗಳು ಹೇಗೆ ಬರ್ತಿವೆ ಅಂತ ನಿಮ್ಮ ಮನಸ್ಕೊಂದು ಚಿತ್ರ ತಂದ್ಕೊಡಿ. ಗಾಂಧೀಜಿ ಹೇಳಿದ್ರು ಕ್ಯಾರೆಕ್ಟರ್ ಅಂಡ್ ಕರೇಜ್ ಅಂತ. ಇವೆರಡಿರ್ಬೇಕು ಪತ್ರಿಕೆ ನಡೆಸೋರಿಗೆ ಅಂತ. ಕ್ಯಾರೆಕ್ಟರ್ ಅಂಡ್ ಕರೇಜ್ ಅಂತ ಅವರಷ್ಟೇ ಹೇಳಿದ್ರು ಗಾಂಧೀಜಿಯವರು. ಆ ಆಧಾರದ ಮೇಲೆ ಇವ್ರು ನಡೆಸಿದ್ರು ಒಬ್ರು. ಇನ್ನೊಬ್ರು ಆ ಕಾಲದಲ್ಲಿ ಇದ್ದವರು, ಅಂದ್ರೆ ನಾನು ನಿಮ್ಗೆ ಅನಾಕರಿಂದ ಡಿವಿಯೇಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನು ಉಪಯುಕ್ತವಾಗುತ್ತೆ ಅಂತ ಹೇಳ್ತಿದ್ದೀನಿ. ಯಾಕೆಂದ್ರೆ ಅವ್ರನ್ನ ಹಿಂದಿಯಲ್ಲಿ ಒಂದು ಹಸ್ತಿ ಅಂತ ಒಂದು ಪದ ಬಳಸ್ತಾರೆ, ಬಹಳ ದೊಡ್ಡ ವ್ಯಕ್ತಿ ಅನ್ನೋ ಅರ್ಥದಲ್ಲಿ, ಮಹೋನ್ನತ ವ್ಯಕ್ತಿ, ಆ ಥರದ ವ್ಯಕ್ತಿ ಅನಾಕರು. ಆದ್ರೆ ನಮಗೆ ಯಾವ ಕಲ್ಪನೆ ಬಂತು ಸ್ವಾತಂತ್ರ್ಯ ನಂತರ ಅಂದ್ರೆ, ಕಾಲೇಜ್ ಹೋದವರೇ ಬುದ್ಧಿವಂತರು, ಡಿಗ್ರಿಗಳನ್ನು ಪಡೆದವರೇ ಬುದ್ಧಿವಂತರು, ಇಂಗ್ಲಿಷ್ನಲ್ಲಿ ಮಾತನಾಡೋರೇ ಬುದ್ಧಿವಂತರು, ದೊಡ್ಡ ದೊಡ್ಡ ಕೈಗಾರಿಕೆಗಳು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರೇ ಬುದ್ಧಿವಂತರು. ಈ ಥರದ ಒಂದು ಕಲ್ಪನೆ ನಮ್ಗೆ 50-60 ವರ್ಷದಲ್ಲಿ ಬಂದಿದೆ. ಆ ಅರ್ಥದಲ್ಲಿ ತಗೊಂಡ್ರೆ DVG ಬುದ್ಧಿವಂತರಲ್ಲ, ಅವ್ರು ಯಾವ ಕಾಲೇಜ್ಗೂ ಹೋಗ್ಲಿಲ್ಲ. ಶಿವರಾಮ್ ಕಾರಂತರು ಹೋಗಿದ್ದು ಬಹಳ ಕಡಿಮೆ. ಅವರು 11ನೇ ಕ್ಲಾಸ್ ಫಸ್ಟ್ PUC ಹೋದ್ರು. ಅಷ್ಟೊತ್ತಿಗೆ ಅವರ ಒಬ್ರು ಇಂಗ್ಲಿಷ್ ಮೇಷ್ಟ್ರು ಯಾವಾಗಲೂ ಇಂಗ್ಲಿಷ್ನಲ್ಲೇ ಮಾತಾಡಬೇಕು ಅಂತಿದ್ರು. ಕಾರಂತರಿಗೆ ಅವ್ರನ್ನ ಆಟ ಆಡಿಸ್ಬೇಕು, ತಮಾಷೆ ಮಾಡಬೇಕು ಅನ್ನಿಸ್ತು. ಯಾರೋ ಸ್ನೇಹಿತ ನತ್ತಿದ್ದ, ಅದಕ್ಕೆ ಮೇಷ್ಟ್ರು ಬರೋದು ನೋಡ್ಕೊಂಡು ಎ ಫೂಲ್ ಯು ಆರ್ ಲಾಫಿಂಗ್ ಇನ್ ಕನ್ನಡ, ಲಾಫಿಂಗ್ ಇಂಗ್ಲಿಷ್ ಅಂತ ಹೇಳೋದು. ಆ ಬೇರೆ ಪರಿಸ್ಥಿತಿ ಇತ್ತು ಅವ್ರದೆಲ್ಲ. DVG ಅವರು ತಮ್ಮ ಶಿಕ್ಷಣದ ಬಗ್ಗೆ ಹೇಗೆ ಹೇಳ್ತಾರೆ ಅಂದ್ರೆ ಅನಾಕರು ನೆನಪೇ ಆಗುತ್ತಲ್ಲಿ. ಅವ್ರು ಹೇಳ್ತಾರೆ, ನನ್ನ ಶಿಕ್ಷಣ ನಿಮ್ಮಂತೆ ಮದುವೆ ಮನೆಯಲ್ಲಿ ಕರೆದಿರ್ತಾರಲ್ಲ ಊಟಕ್ಕೆ, ಬಾಳೆ ಎಲೆ ಹಾಕ್ಬಿಟ್ಟು ಎಲ್ಲ ಅಡಿಗೆಗಳನ್ನು ಬಡಿಸಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ತಿಂದು ಮತ್ತೆ ಹಾಕಿಸ್ಕೊಂಡು ತಿಂದು ಬರ್ತಿರಲ್ಲ, ಆ ಥರದ ನನ್ನ ಶಿಕ್ಷಣ ನನಗಾಗಲಿಲ್ಲ. ನೀವೆಲ್ಲ ತಿಂದ ಮೇಲೆ ಮಿಕ್ಕಿದ್ದನ್ನ ತೊಟ್ಟಿಗೆ ಹಾಕ್ತಾರಲ್ಲ, ಕಸದ ತೊಟ್ಟಿಗೆ, ಆ ತೊಟ್ಟಿ ಪಕ್ಕದಲ್ಲಿ ಈಗ DVG ಅವರು ಬರೆದಿರೋ ಮಾತುಗಳೇ ಇದು, ಅವರ ಅಪರಿಚಿತ ಶಾಲೆಯಲ್ಲಿ ಬರುತ್ತೆ. ಅಲ್ಲಿ ತೊಟ್ಟಿ ಪಕ್ಕದಲ್ಲಿ ನಿಂತ್ಕೊಂಡು ಉಳಿದ ಆಹಾರಗಳನ್ನು ತಿಂದಿರುವಂತೆ, ಎಲ್ಲ ಒಂದು ಅರ್ಧ ಲಾಡು, ಒಂಚೂರು ಜಹಂಗೀರು, ಒಂಚೂರು ಪಾಯಸ, ಹೀಗೆ ಅಲ್ಲೊಂಚೂರು ಫಿಲಾಸಫಿ, ಇಲ್ಲೊಂಚೂರು ರಾಜಕೀಯ ವಿಷಯ, ಅಲ್ಲೊಂಚೂರು ಸಂಸ್ಕೃತ, ಹೀಗೆ ಕಲ್ತ್ಕೊಂಡು ಬರೆದಿರೋ ಸಾಹಿತ್ಯ ನಂದು, ನಾನು ತುಂಬಾ ಸಿದ್ಧತೆಯನ್ನು ಮಾಡ್ಕೊಂಡು ಸಾಹಿತ್ಯ ಬರೆದಿರೋನಲ್ಲ ಅಂತ DVG ಹೇಳಿದ್ರು. ಸಿದ್ಧತೆ ಮಾಡಿರೋ ಸಾಹಿತ್ಯವೇ ಇಷ್ಟು ಚೆನ್ನಾಗಿದೆ. ಅನಾಕರು ಅವ್ರದ್ದು ಕೂಡ ಅದೇ ಥರದ್ದು. ಅನಾಕರು ಅವರಿಗೆ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಜೀವನ, ಅನಾಕರು ಅವರಿಗೆ ವಿಶ್ವವಿದ್ಯಾಲಯ ಅಂದ್ರೆ ರಸ್ತೆಗಳು. ಅನಾಕರು ಅವರಿಗೆ ಗುರುಗಳು ಅಂದ್ರೆ ಸಂಗೀತಗಾರರಿಂದ ಹಿಡಿದು ಸೂಳೆಯ ತನಕ. ನಾನು ವೇಶ್ಯನ ಪದ ಬೇಕು ಅಂತ ಬಳಸ್ತಾ ಇಲ್ಲ, ಯಾಕಂದ್ರೆ ಈ ಹಿನ್ನೆಲೆ ನಮಗೆ ಗೊತ್ತಿದ್ರೆ ಅನಾಕರು ಏನ್ ಮಾಡಿದ್ರು ಅನ್ನೋದು ಅರ್ಥ ಆಗುತ್ತೆ. ಇವ್ರ ಜೀವನ ನೋಡಿದಾಗ ನೆನಪಾಗೋದು ನಮ್ಗೆ ಹಿಂದಿಯಲ್ಲಿ ಬರ್ತಕ್ಕಂಥ ಒಬ್ಬ ನಾಗಾರ್ಜುನ, ಹಿಂದಿ ಕವಿ, ಒಬ್ಬ ನಿರಾಲ, ಒಬ್ಬ ಪ್ರೇಮ್ಚಂದ್, ಒಬ್ಬ ತೆಲುಗಿನ ರಾಜಕೊಂಡ ವಿಶ್ವನಾಥ ಶಾಸ್ತ್ರಿ. ಈ ತರದವರ ಒಂದು ಜೀವನ. ಒಂದ್ ಕಡೆ ಅಪಾರವಾದ ವಿದ್ವತ್ತು, ಇನ್ನೊಂದ್ ಕಡೆ ಸ್ವಲ್ಪ ಕೈ ಚಾಚಿದ್ರೆ, ಅನಾಕು ಸಂದರ್ಭ ನಾನು ಹೇಳ್ತೀನಿ, ಹೈದರಾಬಾದಿನ ಮಹಾರಾಜ ಇವ್ರಿಗೆ ಹೆಗಲ ಮೇಲೆ ಕೈ ಹಾಕೊಂಡು ಹೋಗುವಷ್ಟು ಸ್ನೇಹಿತ, ಸಲಾರ್ ಜಂಗ್ ಅರಮನೆಯ ರಾಜ ಲೆಕ್ಕ ಹಾಕಿ. ಆದ್ರೆ ಯಾರ ಮುಂದೂ ನಾನು ಕೈ ಚಾಚಲ್ಲ ಅಂತ ಆ ಥರದ ಜೀವನವನ್ನು ಮಾಡಿದವರು ಅನಾಕು. ತುಂಬಾ ಬಡತನ ಇತ್ತ? ಬಡತನ ಇರಲಿಲ್ಲ, ಅವ್ರು ಬಹಳ ಶ್ರೀಮಂತರ ಫ್ಯಾಮಿಲಿ. ಅವ್ರ ತಂದೆ ರೆವಿನ್ಯೂ ಇದರೊಳಗಡೆ ತುಂಬಾ ಒಳ್ಳೆ ಉದ್ಯೋಗದಲ್ಲಿದ್ರು. ಎಷ್ಟು ಉದ್ಯೋಗದಲ್ಲಿದ್ರು ಅಂದ್ರೆ ಅವ್ರ ಮನೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗವರು ವಾರಾನ್ನದ ಊಟ ಹಾಕ್ತಿದ್ರು. ಹಾಗೆ ಊಟ ಹಾಕಿ ಬೆಳೆದಂತ ಒಬ್ಬ ವಿದ್ಯಾರ್ಥಿ ಸರ್ಕಾರದಲ್ಲಿ ಕೆಲಸ ತಗೊಂಡ. ಅನೇಕ ವರ್ಷಗಳಾದ್ಮೇಲೆ ಅವ್ನು ಮೈಸೂರು ರಾಜ್ಯದ ದಿವಾನ ಆದ. ದಿವಾನ ಆದ್ಮೇಲೆ ಮಾಡಿದ ಮೊದಲನೇ ಕೆಲಸ ಸಾರೋಟ್ನಲ್ಲಿ ಬಂದು ಇವ್ರ ಮನೆಗೆ ಬಂದು, ನಿಮ್ಮಿಂದ ನನಗೆ ಉಪಕಾರ ಆಯ್ತು, ನೀನು ತುಂಬಾ ಒಳ್ಳೇದು ಮಾಡಿದ್ರಿ ನೀವು ಅಂತ ಕೇಳು. ಆ ವ್ಯಕ್ತಿ ಸರಿ ವಿಶ್ವೇಶ್ವರಯ್ಯ. ಅಂದ್ರೆ ಇವಾಗ ನಿಮ್ಗೆ ಅರ್ಥ ಆಗ್ತಿರ್ಬೋದು ನನ್ನ ಮಾತಿನ. ಅನಾಕರು ಅವರ ನಿಜ ಪರಿಚಯವೇ ನಮಗಾಗಿಲ್ಲ. ಅವ್ರ ಸಾಹಿತ್ಯ ಬಿಡಿ, ಅವ್ರ ಪರಿಚಯವೇ ಆಗಿಲ್ಲ. ಅಂದ್ರೆ ಅವ್ರ ಸಾಹಿತ್ಯ ದೊಡ್ಡದು, ಅವ್ರ ಜೀವನ ಇನ್ನೂ ದೊಡ್ಡದು ಅಂತ ನನ್ನ ಮಾತಿನ ತಾತ್ಪರ್ಯ. ಆ ಥರದ ಒಂದು ತುಂಬಾ ಶ್ರೀಮಂತರ ಮನೆತನ ಅವ್ರದ್ದು. ಆದ್ರೆ ಅರ್ಥ ಮಾಡ್ಕೋಬೇಕು ಅಂದ್ರೆ 21ನೇ ಶತಮಾನದ ಬೆಂಗಳೂರಿನ ಇವತ್ತಿನ ಶ್ರೀಮಂತ ಜೀವನಕ್ಕೂ ಇದೇ ಬೆಂಗಳೂರಿನ 1930-20 ಕಾಲದ ಶ್ರೀಮಂತಿಗೂ ವ್ಯತ್ಯಾಸ. ಅದು ಆ ಶ್ರೀಮಂತಿಗೆ ಏನಂದ್ರೆ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಆ ಶ್ರೀಮಂತಿಗೆ. ರಾಜ್ಕುಮಾರ್ನ ಕಸ್ತೂರಿ ನಿವಾಸದಲ್ಲಿ ಬರುತ್ತಲ್ಲ ಆ ಶ್ರೀಮಂತಿಕೆ ಇದು. ಸ್ವಲ್ಪ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೋದು ಅನ್ನೋದು. ಶ್ರೀಮಂತಿಗೆ ನಂಗೆ ಯಾಕೆ ದೇವರು ಕೊಟ್ಟಿದ್ದಾನೆ ಅಂದ್ರೆ, ಅಥವಾ ಈ ಕಾಲ ನಂಗೆ ಯಾಕೆ ಕೊಟ್ಟಿದೆ ಅಂದ್ರೆ ಇನ್ನೊಬ್ಬರಿಗೆ ಅಷ್ಟೇ. ಆ ಥರದಿಂದ್ರಿಂದ ಅವ್ರ ಮನೆಯಲ್ಲಿ ನಿತ್ಯ ದಾಸೋಹ, 3 ಹೊತ್ತು ಕಾಫಿ, 3 ಹೊತ್ತು ಊಟ, 3 ಹೊತ್ತು ತಿಂಡಿ, ಈ ಥರದ್ದು.
ಅದು ವಿದ್ಯಾರ್ಥಿಗಳಿಂದ ಹಿಡಿದು, ಸಂಗೀತಗಾರರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ಯಾರೋ ಹರಿಕಥೆ ಚೆನ್ನಾಗಿ ಆಡ್ತಾರೆ ಅಂದ್ರೆ ಕರ್ಸೋದು, ಹಾಡಿಸ್ಬಿಟ್ಟು ಅವ್ರಿಗೊಂದು ಬಹುಮಾನ ಕೊಟ್ಟು ಕಳಿಸೋದು. ಹೀಗೆ ಮಾಡ್ತಿದ್ದಿದ್ರಿಂದ ಯಾವಾಗಲೂ ಕೂಡ ಅವರು ಮನೆಯಲ್ಲಿ ನಿತ್ಯ ಪುರಂದರದಾಸರೇ, ಆ ಪರಿಸ್ಥಿತಿ ಇತ್ತು. ಅದು ಅವ್ರ ಮನಸ್ಸಿನ ಮೇಲೆ ಒಂದು ಒಳ್ಳೆ ಪರಿಣಾಮ ಉಂಟು ಮಾಡ್ತು. ಸಂಸಾರ ಅಂದ್ರೆ ಹೀಗೆ ಇರಬೇಕು ಅಂತ. ಮಾತಿನ ಅರ್ಥ ಏನಂದ್ರೆ, ಅನಾಥರು ಯಾಕೆ ಪಾಪ್ಯುಲರ್ ಆದ್ರು ಅಂದ್ರೆ, ಅವರು ಜೀವನವನ್ನು ಹೇಗೆ ತಾವು ನೋಡಿದ್ರೋ, ಹೇಗೆ ಅದನ್ನ ತಾವು ಹೀರ್ಕೊಂಡಿದ್ರೋ ಆ ರೀತಿಯಲ್ಲೇ ಬರೆದ್ರು. ಮತ್ತೆ ಅದನ್ನು ಸ್ವೀಕರಿಸುವಂತ ಅದೇ ರೀತಿ ಒಂದು ಸಮಾಜವೇ ಇತ್ತು. ಅಲ್ಲಿ ದಾನವೋ, ಧರ್ಮವೋ, ಇನ್ನೊಬ್ಬರ ಮೇಲೆ ಪ್ರೀತಿಯೋ, ವಿಶ್ವಾಸವೋ, ಅನುಕಂಪವೋ ಒಂದು ಹೆಡ್ಡತನ ಆಗಿರಲಿಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಯಾರಿಗಾರು ಸಹಾಯ ಮಾಡ್ತೇನೆ ಅಂದ್ರೆ ಸ್ವಲ್ಪ ಸರಿ ಇಲ್ಲ ಅವರು ಅಂತ ಬದಲಾಗಿದೆ. ಈಗ ಕನ್ನಡ ಸಂಸ್ಕೃತಿ ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಆಗಿದೆ. ಅದಿತ್ತು. ಎರಡನೇದು, ಇದು ಒಂದು ಸಾಂಸ್ಕೃತಿಕ ಪರಿಸರ ಅನಾಕರು ಅವ್ರ ಕಾಲದಲ್ಲಿ ಇದ್ದಿದ್ದು. ಇನ್ನೊಂದು ವೈಪರೀತ್ಯ ಏನಿತ್ತು ಅಂದ್ರೆ, ರಾಷ್ಟ್ರದ ಬಗ್ಗೆ ಅಭಿಮಾನ ವಿಪರೀತ, ನಾಡಿನ ಬಗ್ಗೆ ಅಭಿಮಾನ ಇಲ್ಲ. ಎರಡು ವ್ಯತ್ಯಾಸ ಮಾಡ್ತಾ ಇದ್ದೀನಿ ನಾನು. ಭಾರತ ರಾಷ್ಟ್ರದ ಬಗ್ಗೆ ಅಭಿಮಾನ, ಕನ್ನಡ ಭಾಷೆ ನಾಡಿನ ಬಗ್ಗೆ ಏನೂ ಗೊತ್ತಿಲ್ಲ. ಇವರು ಮಾತಾಡ್ತಾ ಹೇಳಿದ್ರು ಕನ್ನಡದ ಭಾಷೆ 1-2 ಸಾವಿರ ಜನ ಬರೋದು ಕಷ್ಟ ಅಂತ. ವಾಸ್ತವ ಸ್ಥಿತಿ ಬೇರೆನೇ ಇತ್ತು. ಈ ಉದಾಹರಣೆಗೆ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಆ ಕಟ್ಟಡ ಹಿಂದೆ ಗಾಂಧಿ ಮೈದಾನ ಅಂತ, ಹಳೆ ಬೆಂಗಳೂರು ಮ್ಯಾಪ್ ನಾನು ಹೇಳ್ತಾ ಇರೋದು. ಆ ಗಾಂಧಿ ಮೈದಾನದಲ್ಲಿ ಮುದುವೀಡು ಕೃಷ್ಣರಾಯರಂತ ಒಬ್ರು ಭಾಷಣಕಾರರು ಭಾಷಣ ಮಾಡಿದ್ರೆ, ಅನಾಕರು ಆತ್ಮಕಥೆಯಲ್ಲಿ ಬರೆಯೋ ತರ 25,000 ರಿಂದ 30,000 ಜನ ಸೇರ್ತಾ ಇದ್ರು. ರಾಷ್ಟ್ರೀಯತೆ, ಭಾರತದ ಸ್ವಾತಂತ್ರ್ಯ ಹೋರಾಟ. ಆ ಕಾರ್ಯಕ್ರಮದಲ್ಲಿ ಅವ್ರು 9 ಆಫೀಸ್ ತರ 9-9 ಭಾಷಣ ಶುರು, 1-1:30 ತನಕ ಭಾಷಣ, ಒಬ್ಬರದೇ ಭಾಷಣ. ಅಂತ ಅಪ್ರತಿಮ ಭಾಷಣಕಾರರು ಮುದುವೀಡು ಕೃಷ್ಣರಾಯರು. ಯಾಕೆ ಹೆಸರುಕೊಂಡು ಆವಾಗ VC ಅವ್ರ ಪದ್ಯ ಹೆಸರಿಸಿದೆ ಅಂದ್ರೆ ನಮ್ಗೆ ಹೆಸರುಗಳೇ ನೆನಪಿಲ್ಲ. ಇವತ್ತು ಮೃಗಶಾಲೆ ಸಿಂಹದ ಪರಿಸ್ಥಿತಿ ನಮ್ದು. ಅವರು 25-30 ಸಾವಿರ ಜನ ಬರ್ತಿದ್ರು. ಅವ್ರು ಆವಾಗಲೂ ಬರೀತಾರೆ, ಆ ಕಾಲದ ಬುದ್ಧಿಜೀವಿಗಳು ಸಭೆಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ, ಸಾಹಿತಿಗಳು ಹೆದರುತ್ತಿದ್ದರು ಸಭೆಗಳಲ್ಲಿ ಕಾಣಿಸ್ಕೊಂಡ್ಬಿಟ್ರೆ. ನಾನು ರಾಷ್ಟ್ರೀಯತೆಯ ಪರ ಇದ್ರೆ, ದೇಶದ ಪರ ಇದ್ರೆ ಕಾಣಿಸ್ಕೊಂಡು ಅಪ್ರಿಸಿಯೇಷನ್ ಇದೆ, ವೈಯಕ್ತಿಕವಾಗಿ ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. ಈ ತರ ಪರಿಸ್ಥಿತಿ ಇರ್ತದೆ. ಅಲ್ಲೊಂದು ಪ್ರಸಂಗ ಉಲ್ಲೇಖಿಸ್ತಾರೆ ಅವರು, ಅಂದ್ರೆ ಅನಾಕೃವಿನಂಥ ಒಬ್ಬ ಸಾಹಿತಿಯನ್ನು ನಿರ್ಮಾಣ ಮಾಡಿದ ಸಮಾಜ ಹೇಗಿತ್ತು ಅಂತ. ಅದು ನನ್ನ ವಿಷಯ ಮಾತಾಡ್ತಿರೋದು. ಆ ಬ್ಯಾಕ್ ಗ್ರೌಂಡ್ ಇದ್ರೆ ನಮಗೆ ಅವ್ರ ಸಾಹಿತ್ಯದ ಒಂದು ವ್ಯಾಪಕತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ. ಅವ್ರು ಆಯಾ ವ್ಯಕ್ತಿಯನ್ನು ಅವನವನ ಹಿನ್ನೆಲೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಸಮಗ್ರವಾದಂಥ ತಿಳುವಳಿಕೆ ಕೊಡುತ್ತೆ. ಆ ಮುದುವೀಡು ಕೃಷ್ಣ ಭಾಷಣ ಮಾಡುವಾಗ 1-1:30 ಆಯ್ತು, ಜನ ಬಟ್ಟೆ ಕೊಡ್ಕೊಂಡು ನೆಲ ಮೇಲೆ ಕೂತಿರ್ತಾರಲ್ಲ, ಎದ್ದು ಹೊರಟರು, ಉಲ್ಟೇವಲ್ಲ. ಅವ್ರು ಹೇಳಿದ್ರು, ಕೂರ್ಲಿ ಕಂಡಿದ್ದೀನಿ, ನಿಮ್ಮೊಬ್ಬರಿಗೆ ಹಸಿವಾಗ್ತಿಲ್ಲ, ಗಾಂಧೀಜಿಯವ್ರಿಗೆ ಹಸಿವಾಗ್ತಿದೆ, ನನಗೆ ಹಸಿವಾಗ್ತಿದೆ, ಭಾರತ ಮಾತೆ ಹಸಿವಾಗ್ತಿದೆ, ಕೂತ್ಕೊಳ್ಳಿ ಅಂತ ಹೇಳಿ. ಜನ ಮತ್ತೆ ಕೂತ್ಕೊಂಡು ಇನ್ನೊಂದು ಗಂಟೆ ಮಾತಾಡೋದು. ಅಂದ್ರೆ ಒಂದು ಏಜ್ಗೆ ಒಂದು ಮೂಡ್ ಇರುತ್ತೆ, ಆಯಾ ಯುಗಧರ್ಮಕ್ಕೆ ತಂದೆ ಆದಂತ ಒಂದು ಮೂಡ್ ಇರುತ್ತೆ. ಆ ಮೂಡ್ ಹೇಗಿತ್ತು ಅನ್ನೋದ್ರ ಕಲ್ಪನೆ ನಿಮ್ಗೆ ಉಂಟಾಗಲಿ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಈ ತರದ ಒಂದು ವ್ಯಕ್ತಿತ್ವ ಅನಾಕರು ಅವ್ರದ್ದು. ಇನ್ನು ಅನಾಕರು ಅವರು ಸಾಹಿತ್ಯದಲ್ಲಿ ಬೆಳಿಬೇಕಾದ್ರೆ ಅವರಿಗೆ ಅವರ ತಾಯಿಯವರ ಪ್ರಭಾವ, ಅವ್ರ ತಾಯಿಯವರು ಎಂತೆಂಥ ಯಾರ್ಯಾವ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು ಅವ್ರಿಗೆ ಮಾಡೋ ಎಷ್ಟು ಸಹಾಯ ಮಾಡೋದು. ಅವರ ತಾಯಿಯವರ ಅವರಿದ್ದಿದ್ದು ಇವತ್ತಿನ ಬಳೆಪೇಟೆಯಲ್ಲಿ, ಅವ್ರ ಮನೆ ಇದ್ದಿದ್ದು, ಅವ್ರ ತಂದೆಯವರ ಮನೆ, ತಾಯಿ ಮನೆ. ಅವರು ಒಂದಿವಸ ಶಾಲೆಗೆ ಹೋಗಿರ್ತಾರೆ, ಸ್ವಲ್ಪ ಹೊತ್ತಿಗೆ ಹೇಳ್ಬಿಡ್ತಾರೆ ಮನೆಗೆ ಹೋಗ್ಬೇಕು, ನಿಮ್ಮ ತಾಯಿ ಕರೀತಿದ್ದಾರೆ. ಅವ್ರ ತಾಯಿ ತೀರ ಹೋಗ್ಬಿಟ್ಟಿದ್ದಾರೆ. ಅವ್ರು ವಾಪಸ್ ಬರ್ತಾರೆ, ಅವ್ರು ಬರೀತಾರೆ, ನಾನು ನನ್ನ ಮನೆ ಸೇರೋದಕ್ಕೆ ಜನಸಾಗರವನ್ನು ದಾಟಬೇಕಾಯ್ತು ಅಂತ. ಪಾಯಿಂಟ್ ಹೇಳ್ತಿರೋದು, ಶ್ರೀಮಂತಿಕೆಗೂ ಹೃದಯವಂತಿಕೆಗೂ ವ್ಯತ್ಯಾಸ ಇದೆ ಅಂತ. ಅವ್ರು ಶ್ರೀಮಂತರು ಮತ್ತು ಹೃದಯವಂತರಾಗಿದ್ರು. ಯಾಕೆ ಅಂದ್ರೆ ಇವಾಗ ಆ ರಸ್ತೆಯಲ್ಲಿ ಯಾರ್ದೋ ಮನೆಯಲ್ಲಿ ಜಗಳ ಆಯ್ತು ಅಂತ ಹೇಳಿದ್ರೆ ಆ ಜಗಳ ಬಿಡಿಸೋದು, ಅಥವಾ ಯಾರ್ದೋ ಮನೆಯಲ್ಲಿ ಒಂದು ಮುಸ್ಲಿಂ ಕುಟುಂಬ ಇರುತ್ತೆ, ಅವ್ರ ಮನೆಯಲ್ಲಿ ನಡೆಯುವಂತ ಒಳಗಿನ ಸಮಸ್ಯೆಯನ್ನು ತಗೊಂಡ್ಬಂದು ಇವ್ರ ತಾಯಿ ಹತ್ರ ಹೇಳಿ ಅದಕ್ಕೆ ಪರಿಹಾರ ತಗೊಳ್ಳೋದು. ನಾವು ಚಿಕ್ಕ ವಯಸ್ಸಿನಂತಹ ಸಾಮರಸ್ಯದ ಪಾಠಗಳು ಹೇಗಿರ್ತಿತ್ತು ಅಂದ್ರೆ, ಒಂದು ಸ್ಕೂಲ್ನಲ್ಲಿ ರಾಮ, ರಹೀಮ, ಆಮೇಲೆ ಯಾರೋ ಜಾನಿಯನ್ನೋ ಜೋಸೆಫೋ 3 ಜನ ಫ್ರೆಂಡ್ಸು ಅಂತ. ಆ ಥರದ ಕೃತಕವಾದಿರಲಿಲ್ಲ. ನಮ್ದು ಪುಸ್ತಕಗಳ ಮೂಲಕ ಓದುವಂತ ಸಾಮಾಜಿಕ ಏಕತೆಯದು ಅಲ್ಲಿ ಜೀವನದಲ್ಲಿ ಅದಿತ್ತು. ಅಲ್ಲಿ ಅನೇಕ ಮುಸ್ಲಿಂ ಹೆಂಗಸರ ಹೆಸರುಗಳು ಬರುತ್ತೆ ಇದರಲ್ಲಿ. ಅನೇಕರು ತಮ್ಮ ತಾಯಿಯನ್ನು ಕಳ್ಕೊಂಡ್ರು ಅನ್ನುವಂತ ಎದೆಯನ್ನು ಬಡ್ಕೊಂಡು ಅಳ್ತಾ ಇದ್ರು, ಆ ಹಣವನ್ನು ಎತ್ತಕ್ಕೆ ಬಿಡ್ಲಿಲ್ಲ ಅಂತ.
ಕೊನೆಗೆ ಮುಗಿಸ್ಲೇಬೇಕು ಕರ್ಮಗಳನ್ನ ಅಂತ ಹೇಳಿ 6-6:30 ಮೇಲೆ ಸಂಜೆ ತಗೊಂಡೋದ್ರು, ಬೆಳಗ್ಗೆ ಸಂಜೆ ತನಕ. ಅಂದ್ರೆ ಜನಗಳು ಯಾವ ರೀತಿ ಇದ್ರು, ಯಾವ ಥರದ ಒಂದು ಸೊಸೈಟಿಯನ್ನು ಅವ್ರು ನೋಡಿದ್ರು ಅಂದ್ರೆ ಅದು ವ್ಯಾಪಾರಸ್ಥರಿರುವಂಥ ಬೆಳೆಪೇಟೆ, ಅದು ಊರುಗಳಿಗೆ ಬೇರೆ ಬೇರೆ ಕಡೆಯಿಂದ ಬರೋರೆಲ್ಲ ಇರುವಂಥದ್ದು, ಬೇರೆ ಬೇರೆ ಜಾತಿಗಳವರು ಎಲ್ಲರೂ ಸೇರ್ಕೊಂಡಿರುವಂಥದ್ದು. ಇದು ಅವ್ರ ಜೀವನದಲ್ಲಿ ಉದ್ದಕ್ಕೂ ನಡೀತು. ಅನಾಕ್ರೂರ ಒಂದು ಸಂಸ್ಕೃತಿಯ ಕಲ್ಪನೆ ಇಷ್ಟು ಆಳವಾಗಿತ್ತು. ಅದು ಮುಂದಕ್ಕೂ ರಿಫ್ಲೆಕ್ಟ್ ಆಯಿತು. ಹೇಗೆ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಅವ್ರಿಗೆ ಇವ್ರು ಹೇಳಿದಂತೆ ಈ ಇತ್ಯಾದಿ ಶಾಲೆಗಳಲ್ಲಿ ಕಲಿಸೋ ವಿಷಯಗಳಲ್ಲಿ ಅವ್ರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಜೀವನವನ್ನೇ ಅವರು ಹೇಗೆ ಮ್ಯಾಕ್ಸಿಮ್ ಗಾರ್ಕಿ ಜೀವನವನ್ನೇ ನನ್ನ ವಿಶ್ವವಿದ್ಯಾಲಯ ಅಂತಾನೋ ಹಾಗೆ ಇವ್ರ ಜೀವನದಲ್ಲೂ ಅದೇ ಥರ ಅವರು ಎಲ್ಲ ಸಾಹಿತಿಗಳನ್ನು ಓದುವಂಥದ್ದು, ಎಲ್ಲದರಲ್ಲೂ ಭಾಗವಹಿಸೋದು. ಅವರು ನಮ್ಗೆ ಆಶ್ಚರ್ಯ ಆಗೋದು ಅಂದರೆ ಆ ಕಾಲದಲ್ಲಿ TP ಕೈಲಾಸಂ ಜೊತೆಯಲ್ಲಿ ಕೇಳಿ ಬರ್ತಿದ್ದಂಥ ನಾಟಕದ ಹೆಸರುಗಳಲ್ಲಿ ಇವ್ರ ಹೆಸರು ಅಂತ. ಕಾಲ ಅನ್ನೋನು ಎಷ್ಟು ನಮಗೆ ಮರೆವುಗಳನ್ನು ತರ್ತಾನೆ ಅನ್ನೋದಕ್ಕೆ. ಆ ಕಾಲದಲ್ಲಿ ಕಥೆಗಳು ಅಂದ್ರೆ ನಾವು ಮಾಸ್ತಿ ಅಂತೀವಿ, ಅಂದ್ರೆ ನಾವು ಯಾರ ಜೊತೆನೂ ಇವ್ರನ್ನ ಹೋಲಿಸಿ ಅವ್ರಿಗಿಂತ ಇವ್ರು ದೊಡ್ಡವರು ಅಂತ ಹೇಳ್ತಿಲ್ಲ. ಎಲ್ಲ ಬೆಳಕುಗಳು ಬೆಳಕುಗಳೇ. ಅವರು ಕಥೆಗೆ ಸಂಬಂಧಪಟ್ಟಿದ್ದಂಥ ಪತ್ರಿಕೆ ಅಂತ ಇರ್ತಾ ಇದ್ರು. ಕಥೆಗೆ ಸಂಬಂಧಪಟ್ಟಿದ್ದೇ ಒಂದು ಪತ್ರಿಕೆ. ಎಷ್ಟು ಕಷ್ಟ ಯೋಚನೆ ಮಾಡಿದ್ವಿ. ಎಕ್ಸ್ಕ್ಲೂಸಿವ್ ಸಾಹಿತ್ಯದ ಪತ್ರಿಕೆ ತರೋದೇ ಕಷ್ಟ, ಅದ್ರಲ್ಲಿ ಒಂದು ಕಥೆಗೆ ಸಂಬಂಧಪಟ್ಟಿದ್ದೆ ಅವ್ರಿಗೆ ಬೇಕಾದಷ್ಟು ಕಥೆಗಳದ್ದು ಸಂಪುಟಗಳನ್ನೇ ಬರೆದಿದ್ದಾರೆ. ಅವ್ರಿಗೆ ಅದರ ಒಂದು ಸ್ಪಷ್ಟವಾದ ಕಲ್ಪನೆ ಇತ್ತು. ಹೀಗೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಉದಾಹರಣೆಗೆ ಅವರಿಗೆ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಹೈದರಾಬಾದ್ಗೆ ಹೋಗಿದ್ದಾಗ ಅಲ್ಲಿರ್ತಕ್ಕಂಥ ಶ್ರೀಮಂತ ಸ್ನೇಹಿತರು, ಮುಸ್ಲಿಂ ಸ್ನೇಹಿತರೆಲ್ಲರೂ ಒಂದು ಉರ್ದು ಮುಷಾಯರ ಇದನ್ನ ಮಾಡಿದ್ರು, ಸಂಗೀತ ಸಾಹಿತ್ಯಗೋಷ್ಠಿ, ಕವಿಗೋಷ್ಠಿ. ಆ ಕವಿಗೋಷ್ಠಿಯಲ್ಲಿ ಅನೇಕ ಹೆಣ್ಮಕ್ಳು ಹಾಡುವ ಪದ್ಯಗಳು ಓದಿದ್ರು. ಅಲ್ಲಿ ಇವ್ರು ನೋಡ್ತಾರೆ, ಕವಿಗೋಷ್ಠಿ ನಡೀತಿರ್ಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಅಚ್ಚುಕಟ್ಟಾಗಿ ಒಂದು ಕಚ್ಚೆ ಪಂಚೆ ಎಲ್ಲ ಹಾಕೊಂಡು ಒಂದು ಜುಟ್ಟು ಬಿಟ್ಕೊಂಡು ಎಲ್ಲ ಬ್ರಾಹ್ಮಣ ಒಂದು ಬಂದ ತಕ್ಷಣ ಇಡೀ ಮುಸ್ಲಿಮರೆಲ್ಲ ಎದ್ದು ನಿಂತ್ಕೊಂತಾರೆ. ಎದ್ದು ನಿಂತ್ಕೊಂಡು ಅವ್ನಿಗೆಲ್ಲ ನಮಸ್ಕಾರ ಮಾಡ್ತಾರೆ, ಅವ್ನಿಗೊಂದು ಜಾಗ ಕೊಡ್ತಾರೆ. ಅವನಿಗೆ ಪದ್ಯ ಹೋಗ್ತಾನೆ, ಅವನು ಅದು ಉರ್ದುನಲ್ಲಿ. ಅವ್ರು ಕೇಳ್ತಾರೆ ಹೇಗೆ ಇದು ಅಂತ ಹೇಳಿ. ಇಲ್ಲ, ನಮ್ಮ ಈ ಕಡೆ ಮಾನ್ವಿ ಅಂತ ಊರದು, ಆ ಕಡೆ ಮಾನ್ವಿ, ಆ ಕಡೆ ಎಲ್ಲ ನಮಗೆ ಉರ್ದುನೇ ನಮ್ಮ ಭಾಷೆ. ಇದು ನಿಮಗೆ ನೆನಪಾಗಬೇಕು, ಇದು ನಮ್ಗೆ ಅರ್ಥ ಆಗ್ಬೇಕಂದ್ರೆ ಇದೇ ಥರ ಆ ಒಂದು ಬ್ರಾಹ್ಮಣ ಹಿನ್ನೆಲೆಯಲ್ಲಿ ಬಂದಿದ್ದಂಥ ಕ್ರಾಂತಿಕಾರಿ ಹೋರಾಟಗಾರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಬರೆದಿರುವ ಸರ್ಫರೋಜಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅದು ಅವ್ನು ಬರೆದಿರೋ ಹಾಡೋದು. ಅದು ಏನು ಉರ್ದು ಹಾಡೋದು, ಅದು ಹಿಂದಿನೇ ಅಲ್ಲ ಅದು. ಸೊ ಅಂದ್ರೆ ಅದು ಹೇಗೆ ಹೇಳ್ಬೋದು ಅಂದ್ರೆ, ಇವತ್ತಿನ ಕಾಲದಲ್ಲಿ ನಾವು ಮಾತಾಡ್ತೇವೆ ಸಂಸ್ಕೃತ ಈಕ್ವಲ್ಸ್ ಬ್ರಾಹ್ಮಣ, ಇಂಗ್ಲಿಷ್ ಈಕ್ವಲ್ಸ್ ಮೇಲ್ವರ್ಗ, ಕನ್ನಡ ಈಕ್ವಲ್ಸ್ ದಲಿತ ಶೂದ್ರ, ಈ ತರದ ನಮ್ಮ ಈಕ್ವೇಶನ್ಸ್ ಇದೆಯಲ್ಲ, ಆ ಈಕ್ವೇಶನ್ಸ್ ಅವಾಗ ಇರಲಿಲ್ಲ. ಇದಕ್ಕೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಪ್ರಾಯಶಃ ಗಾಂಧಿಯಷ್ಟೇ ತಿಲಕರಷ್ಟೇ ಹೆಸರು ಮಾಡಿದಂಥವ್ರು ಪಂಡಿತ್ ತಾರಾನಾಥರು. ಬಹಳ ದೊಡ್ಡ ಹೆಸರು, ಧರ್ಮಸಂಭವ ಬರ್ಬಾರ್ದು, ಮತ್ತು ಅವರು ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಸಿಕಗಳನ್ನು ತರ್ತಾ ಇದ್ರು. ಅವರು ಅವರ ಹೈದರಾಬಾದ್ ಭಾಗದಲ್ಲಿ ಉರ್ದುವಿನಲ್ಲಿ ಏನಾದರೂ ಪ್ರಶ್ನೆಗಳು ಬಂದ್ರೆ, ಇನ್ನು ಮುಂದುವರೆದು ಹೇಳ್ಬೇಕಂದ್ರೆ ಕುರಾನಿನಲ್ಲಿ ಏನಾದ್ರು ಪ್ರಶ್ನೆಗಳು ಬಂದ್ರೆ, ಆ ಕುರಾನಿನ ಪಂಡಿತರೆಲ್ಲ ಬಂದು ಸಮಸ್ಯೆ ಬಗೆಹರಿಸ್ಕೊಳ್ತಾ ಇದ್ದಿದ್ದು ಇವ್ರ ಹತ್ರ, ಪಂಡಿತ್ ತಾರಾನಾಥ್ ಹತ್ರ. ಅವರೆಲ್ಲ ಇವ್ರು ಒಡನಾಟಿಗಳು, ಇವ್ರ ಜೊತೆ ಇದ್ದರು ಅವರೆಲ್ಲ. ಇದು ಒಂದು ಇವ್ರ ಮುಖ. ಇನ್ನೊಂದು, ವಿಶ್ವವಿದ್ಯಾಲಯದಲ್ಲಿ ಎತ್ತರದ ಸ್ಥಾನದಲ್ಲಿದ್ದಂಥ BMC ಅವರು ಇವರು ಒಟ್ಟೊಟ್ಟಿಗೆ ಇದು ಮಾಡ್ತಿದ್ರು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯಾಣಗಳನ್ನು ಮಾಡ್ತಿದ್ರು, ಒಟ್ಟೊಟ್ಟಿಗೆ ಭಾಷಣಗಳು ಮಾಡ್ತಿದ್ರು. ಅವ್ರು ಇಂಗ್ಲಿಷ್ನಲ್ಲಿ ಅಪ್ರತಿಮವಾದ ಭಾಷಣಗಳು ಮಾಡ್ತಿದ್ರು ಅನಾಕ್ರು. ಎಲ್ಲಿಂದ ಇದನ್ನು ಅವರು ಅವ್ರ ಜೀವನದಲ್ಲಿ ಅವರು ರೂಢಿಸ್ಕೊಂಡ್ರು ಅಂತ ಹೇಳಿದ್ರೆ, ಅವ್ರಿಗೆ ಸಿಕ್ಕಂತ ಆ ಶಾಲಾ ಶಿಕ್ಷಣ ಕಡಿಮೆ ಕಾಲದಲ್ಲಿ ಆ ಥರದ್ದಿತ್ತು. ಎರಡನೇದು, ಅವ್ರು ಚಿಕ್ಕ ವಯಸ್ಸಿನಲ್ಲೇ ಸ್ವಂತ ಓದೋದನ್ನು ಅಭ್ಯಾಸ ಮಾಡಿದ್ರು. ಯಾರು ಸ್ವಂತ ಓದೋದನ್ನು ಕಲಿತಾರ ಚಿಕ್ಕ ವಯಸ್ಸಿನಲ್ಲಿ, ಅವ್ರ ಜೀವನದಲ್ಲಿ ಯಾವತ್ತೂ ಸೋಲಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಅನುಭವದಲ್ಲಿ ಇರಬಲ್ಲದು. ಯಾಕೆಂದ್ರೆ ಮನುಷ್ಯನ ಬಡತನ ಶ್ರೀಮಂತಿಕೆ ಅನ್ನೋದು ಅವ್ನು ಕೇಳ್ಕೊಂಡು ಬರೋದಿಲ್ಲ, ಆದರೆ ಅವನು ಓದುವ ಶಕ್ತಿಯನ್ನ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಬ್ಬ ಅಂಬೇಡ್ಕರ್ ನೆನಪಿಸ್ಕೊಳ್ಳಿ, ಒಬ್ಬ ಅನಾಕ್ರು ನೆನಪಿಸ್ಕೊಳ್ಳಿ, ಯಾರು ಬೇಕಾಯ್ತು, ಒಬ್ಬ ಕುವೆಂಪು ನೆನಪಿಸ್ಕೊಳ್ಳಿ. ಅವ್ರಿಗಂತ ರಾಕ್ಷಸ ಓದಿದೆಯಲ್ಲ, ದೈತ್ಯ ಓದು, ಅದು ಆ ರೀತಿ ಇತ್ತು. ಅದು ಅವ್ರಿಗೆ ಸೂಫಿ ಸಾಹಿತ್ಯ ಓದ್ತಾ ಇದ್ರು. ಉದಾಹರಣೆಗೆ ಅನಾಕ್ರು ಸ್ವಾರಸ್ಯಗಳು ನಿಮ್ಗೆ ಹೇಳ್ತಾ ಇರೋದು, ಸೂಫಿ ಸಾಹಿತ್ಯ ಓದಿದ್ರೆ ಸೂಫಿ ಇಸಮ್ಗೆ ಸಂಬಂಧಪಟ್ಟಂತ ಸ್ಕಾಲರ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕಾಲರ್ಸ್ ಜೊತೆ ಎಲ್ಲ ಪತ್ರ ವ್ಯವಹಾರ ಇಟ್ಕೊಳ್ಳೋದು, ಪ್ರಶ್ನೆಗಳನ್ನು ಬರೆಯೋದು ಅವ್ರ ಜೊತೆ. ಹಾಗೆ ಮಾಡಿ ಅವ್ರಿಗೆ ಒಬ್ರು ಮಸಾನಿ ಅಂತ ಹೇಳಿ ಒಬ್ರು ದೊಡ್ಡ ಸೂಫಿ ಸ್ಕಾಲರ್ ಪರಿಚಯ ಇತ್ತು. ಪ್ರಸಂಗ ಏನು ಅಂದ್ರೆ, ಒಂದ್ಸರ್ತಿ ಅವರಿಗೆ ಮುಂಬೈನ ಆಕಾಶವಾಣಿನಲ್ಲಿ, ಮತ್ತು ಆಕಾಶವಾಣಿಯನ್ನು ಹೆಸರು ಕೊಟ್ಟಿದ್ದು ಕೂಡ ಕರ್ನಾಟಕದವರು, ಎಂ ಗೋಪಾಲಸ್ವಾಮಿ ಅವರು, ಸೈಕಾಲಜಿಸ್ಟ್, ಬೆಂಗಳೂರಿನವರು.
ಆ ಆಕಾಶವಾಣಿಗೆ ಹೋದಾಗ ಇವ್ರು 12 ಗಂಟೆಗೆ ಹೋದ್ರು ಟ್ರೈನಲ್ಲಿ, ಇವ್ರು ಖರ್ಚು ಮಾಡ್ಕೊಂಡು ಹೋಗಿದ್ದಾರೆ ದುಡ್ಡು. ಯಾಕಂದ್ರೆ ಕನ್ನಡದಲ್ಲಿ ಮರಾಠಿಗಳು ಇರುವಂತ ಜಾಗದಲ್ಲಿ ಹೋಗಿ ಒಂದು ಭಾಷಣ ಮಾಡಿಬಿಟ್ರೆ ಆಕಾಶವಾಣಿನಲ್ಲಿ ಅದು ಗಾಳಿನಲ್ಲೆಲ್ಲ ಕಡೆ ಹೋಗ್ಬಿಡುತ್ತಲ್ಲ ಕನ್ನಡ. ಕಲ್ಪನೆ ನೋಡಿ, ಅಲ್ಲಿ ಹೋಗ್ಬಿಟ್ರೆ ಮರಾಠಿನಲ್ಲಿ ಮುಂಬೈ ಆಕಾಶವಾಣಿ ಒಂದ್ಸತಿ ಕನ್ನಡ ಮಾತಾಡ್ಬಿಟ್ರೆ, ಇವತ್ತು ನಮ್ಗೆ ಮುಂಬೈನಲ್ಲಿ ಬಲ್ಲಾಳ್ರು ಚಿತ್ತಾಳ್ರು ಇದ್ದಾರೆ ಅಂದ್ರೆ, ಬಲ್ಲಾಳ್ರು ಇವಾಗಿಲ್ಲ, ಚಿತ್ತಾಳ್ರು ಇದ್ದಾರೆ ಅಂದ್ರೆ, ಅಥವಾ ನಮಗೆ ಮುಂಬೈನಲ್ಲಿ ಇವತ್ತೊಂದು ಕನ್ನಡ ಮುಂಬೈನಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಕನ್ನಡಕ್ಕೊಂದು ಅಧ್ಯಯನ ಪೀಠ ಇದೆ ಅಂತ ಹೇಳಿದ್ರೆ ಈ ಥರದ್ದೆಲ್ಲ ಕೆಲಸಗಳು ಆಗಿರ್ತವೆ ಅಂತ ನಮ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳಿದಾಗಿಂದ ಇವ್ರು ಕಾಣಿಸ್ದೇ ಇರ್ಬೋದು, ಬೀಜ ಅನ್ನೋದು ಕಾಣಿಸೋದಿಲ್ಲ, ಆಮೇಲೆ ಗಿಡ ಆದ್ಮೇಲೆ ಹಣ್ಣು ಹೂವು ಎಲ್ಲ ಕಾಣಿಸುತ್ತೆ. ಅವರು ಆ ಭಾಷಣ ಮಾಡಕ್ ಹೋದಾಗ ಆಕೆ ಅಲ್ಲೊಬ್ಳು ಹುಡುಗಿ ಇದ್ದಾಳೆ, ಅವಳ ಹೆಸರು ಮಸಾನಿ ಅಂತಲಿದೆ. ಅವ್ರಿಗೆ ಜೋರ್ ಮಾಡ್ತೀನಿ, ಏನ್ ಬೇಡ ಬರೋಕ್ಕಾಗಲ್ಲ, ಹಾಗೆ ನಿಮ್ದು ಆಡಿಷನ್ ತಗೋ. ಇಲ್ಲಮ್ಮ ನಾನು ಪ್ರಖ್ಯಾತ ಭಾಷಣಕಾರ ನಮ್ಮೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಬೇಕಾದಷ್ಟು ಇಲ್ಲ ನೀವು ಆಡಿಷನ್ ಚೆಕ್ ಮಾಡಬೇಕು. ಆಕಾಶವಾಣಿನಲ್ಲಿ ಒಂದು ಇರುತ್ತೆ, ಅದೊಂದು ಪ್ರೋಟೋಕಾಲ್, ಅದೊಂದು ಸರ್ಕಾರಿ ಶವಾಗಾರ ಅಂತ, ಅದು ಆಕಾಶವಾಣಿ ಅಂದ್ರೆ ಅದು ಎಲ್ಲಿ ಬೇಕಾದ್ರೂ ಹೇಳ್ಬಲ್ಲ ನಾನು ಅದನ್ನ. ಆ ಥರದ್ದು, ಯಾಕೆಂದ್ರೆ ಅಲ್ಲಿ ಪ್ರೋಟೋಕಾಲ್ಸ್ ಹೇಗಿದೆ ಅಂತ ಹೇಳಿದ್ರೆ ಅವ್ರು ದೊಡ್ಡ ದೊಡ್ಡ ಸಂಗೀತಗಾರರನ್ನೆಲ್ಲ ನಿಮ್ಗೆ ಹಾಡಕ್ಕೆ ಬರಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅನೇಕ ಸಂದರ್ಭಗಳಲ್ಲಿ. ಅಮಿತಾಬ್ ಬಚ್ಚನ್ನ ವಾಯ್ಸ್ ಸರಿಗಿಲ್ಲ ಅಂತ ಕಳಿಸ್ಬಿಟ್ಟಿದ್ರು ಆಕಾಶವಾಣಿಯವರು. ಅದಕ್ಕೋಸ್ಕರ ಅನೇಕ ಇದಿದೆ ಅಂದ್ರೆ ಅವರ ಸ್ಕೇಲ್ಗಳೇ ಬೇರೆ, ಅವ್ರದ್ದು ಸರ್ಕಾರಿ ಸ್ಕೇಲ್ಗಳು. ಅಲ್ಲಿ ಅವ್ರು ಬರ್ತಾರೆ, ಅವ್ರು ಬಂದು ಅವರು ಅನೇಕರು ತಮ್ಮ ಇದನ್ನ ಮುಗಿಸ್ತಾರೆ, ಏನು ಆಡಿಷನ್ ಎಲ್ಲ ಮುಗಿಸ್ತಾರೆ. ಎಲ್ಲ ಆಗತ್ತೆ, ಆಕೆ ತುಂಬಾ ಗಲಾಟೆ ಮಾಡ್ತಾಳೆ, ಸರಿಯಾಗಿ ಮಾಡಲಿಲ್ಲ ಹಾಗೆ ಹೇಗೆ ಅಂತ ಎಲ್ಲ ಆಗತ್ತೆ. ಅವರು ಏನು ಈ ತರ ಚಿಕ್ಕವರಿಂದ ಈ ತರ ಮಾತು ಕೇಳಬೇಕಾಗುವಂತ ಬೇಜಾರು ಮಾಡ್ಕೊಂಡು ಆದ್ರೂ ಪರವಾಗಿಲ್ಲ ಕನ್ನಡದ ಕೆಲಸ ಅಂತ ಹೇಳಿ ಮುಗಿಸ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಟೈಮ್ ಇರುತ್ತೆ ಅವ್ರಿಗೆ ಅವತ್ತು. ಆಮೇಲೆ ಫ್ರೆಂಡ್ಗೆ ಫೋನ್ ಮಾಡ್ತಾರೆ, ಯಾರು ಮಸಾನಿಗೆ, ಯಾರು ಸೂಫಿಸಮ್ ಸ್ಕಾಲರ್, ಅವ್ರಿಗೆ ಮಾಡಿ ಬನ್ನಿ ಮನೆಗೆ ಹೇಳ್ತಾರೆ. ಇವ್ರು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಹೋದ್ರೆ ಬೆಲ್ಲತ್ತಿದ್ರೆ ಈ ಹುಡುಗಿನೇ ಬಂದು ಬಾಗಿಲು ತೆಗಿತಾ ಇದ್ದಾರೆ. ಯಾರು ಬೆಳಗ್ಗೆ ಆಕಾಶವಾಣಿಯಲ್ಲಿ ಬಂದಿದ್ಲು ಅವಳು ಈ ಮಸಾನಿ ಮನೆನಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ. ನೀವು ಅಂತ ನನ್ನ ಮಗಳು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನಾನು ನಿಮ್ಮ ತಂದೆ ನೋಡಕ್ ಬಂದಿದ್ದೀನಿ. ಅವಾಗ ಈಕೆ ಗೊತ್ತಾಗತ್ತೆ ಇವ್ರ ಮಟ್ಟ ಎಂತದ್ದು ಅಂತ. ದಯವಿಟ್ಟು ನಮ್ಮ ತಂದೆಗೆ ಬೆಳಗ್ಗೆ ಆಗಿದ್ದು ಹೇಳ್ಬೇಡಿ. ಇಲ್ಲ ಅದು ಬೆಳಗ್ಗೆ ಆಗಿದ್ದು ಬೆಳಗ್ಗೆ, ಅವೆಲ್ಲ ನಾನು ಹೇಳಕ್ ಹೋಗಲ್ಲ ಅಂತಾರೆ. ಅವ್ರು ಹಚ್ಕೊಂಡಾಗ ಅವ್ರ ಜೊತೆ ಬೇಕಾದಷ್ಟು ಕಾಲ ತಮಗೇನು ವಿಷಯ ಬೇಕೋ ಅದ್ರ ಮೇಲೆ ಮಾತಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅನಾಕರು ಅವರಲ್ಲಿ ಯಾಕೆ ಈ ಥರದ್ದು ಬಂತು, ಈ ಧೋರಣೆ ಎಲ್ಲಿಂದ ಕಲ್ತ್ಕೊಂಡ್ರು ಈ ಥರದ ಒಂದು ಆಳವಾದ ದೃಷ್ಟಿಕೋನ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಅವರೊಂದು ಲೇಖನ ಬರೆದಿರ್ತಾರೆ. ಆ ಲೇಖನ ಬರೆದಾಗ ಅವರ ಗುರುಗಳು ಆ ಲೇಖನನ ತಿದ್ದು ಅಂತ ಹೇಳ್ತಾರೆ, ತಿದ್ದುತ್ತಾರೆ. ಸ್ವಲ್ಪ ಸರಿ ಇಲ್ಲ ಮತ್ತೆ ತಿದ್ದು ಅಂತಾರೆ, 3 ಸತಿ ತಿದ್ದಿಸ್ತಾರೆ, ಆಮೇಲೆ ಪ್ರಕಟ ಮಾಡ್ತಾರೆ. ಅಂದ್ರೆ ಆ ಥರದ ಒಂದು ಪ್ರೀತಿ ವಿಶ್ವಾಸ ಬೇರೆ ಹುಡುಗನ ಮೇಲೆ ತೋರಿಸ್ಬೇಕಾಗಿರೋದು. ಅವ್ನು ಮಾಡಿರೋ ಕೆಲಸ ಸರಿ ಇದೆಯೋ ಸರಿ ಇಲ್ವೋ, ಅಚ್ಚುಕಟ್ಟತನ ಇನ್ನೂ ಬರಬೇಕು, ಅದನ್ನು ನೋಡೋದು. ಈ ಎರಡರ ಒಂದು ಹದವಾದ ಒಂದು ಇದು ಸಿಕ್ತು ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ. ಹಾಗಾಗಿ ಅವರ ಬರವಣಿಗೆಯಲ್ಲಿ ಆ ಒಂದು ಸ್ಪಷ್ಟತೆ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನಾಕರವರ ಬರವಣಿಗೆಯಲ್ಲಿ. ಇನ್ನು ಅನಾಕರವರ ಜೀವನದ ಕೆಲವು ಬೇರೆ ಬೇರೆ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಹೇಳೋದಾದ್ರೆ, ಕಾದಂಬರಿಗಳಲ್ಲಿ ಏನು ಇವ್ರ ಸ್ಥಾನ, ಏನು ಕಾದಂಬರಿಕಾರರು, ಯಾಕೆ ಇವರು ಇಷ್ಟು ಮುಖ್ಯ, ಕಾದಂಬರಿ ಸಾರ್ವಭೌಮ ಅಂತ ಯಾಕೆ ಕರೀತಾರೆ, ಹಿಂದಿನಲ್ಲೂ ಪ್ರೇಮಚಂದ್ರನ್ ಕರೀತಾರೆ, ಇಬ್ರು ಒಂದೇ ಕಾಲದಲ್ಲಿ ಇದ್ದು ಕರೀತಾರ, ಏನ್ ವ್ಯತ್ಯಾಸ ಅನ್ನೋದಾದ್ರೆ, ನಮಗೆ ಕಾದಂಬರಿಗಳು ಬಂದಿದ್ದು ಇಂಗ್ಲಿಷ್ ಸಾಹಿತ್ಯ ಬಂದ ಮೇಲೇನೆ. ಮರಾಠಿಯಿಂದ ಬಂಗಾಳಿಯಿಂದ ನಮಗೆ ಕಾದಂಬರಿಗಳು ಅನುವಾದ ಆಯಿತು ಬಿ ವೆಂಕಟಾಚಾರ್ಯರ ಮೂಲಕ, ಗಳಗನಾಥರ ಮೂಲಕ. ಗಳಗನಾಥರು ಅದಕ್ಕಿಂತ ಮೊದಲು MS ಪುಟ್ಟಣ್ಣವರು ಸ್ವತಂತ್ರವಾದ ಕಾದಂಬರಿಗಳನ್ನು ಬರೆಯಕ್ಕೆ ಶುರು ಮಾಡಿದ್ರು. ಮಹಾರಾಯ, ಹೊಸಕುತೆಗೆಯ ಮಾಯಾಂಗನೆ, ಈ ಥರದ ಕಾದಂಬರಿಗಳನ್ನು ಬರೆದರು. ಆ ಕಾದಂಬರಿಗಳು ಬಹಳ ನಮ್ಮ ಕನ್ನಡ ನಾಡಿಗೆ ಸಂಬಂಧಪಟ್ಟಿರುವಂಥ, ಇಲ್ಲಿಯ ಜೀವನಕ್ಕೆ ಸಂಬಂಧಪಟ್ಟಿರೋ ಕಾದಂಬರಿಗಳಾಗಿದ್ದವು. ಆ ಕಾದಂಬರಿಗಳ ಪರಂಪರೆಯನ್ನ ನಮ್ಮ ಗಳಗನಾಥರು ಮುಂದುವರಿಸಿದ್ರು. ಗಳಗನಾಥರು ಹೇಗೆ ಮುಂದುವರಿಸಿದ್ರು ಅಂದ್ರೆ, ಅವರು ಆ ಕಾದಂಬರಿಗಳನ್ನ ಬರೆದು ಪ್ರಿಂಟ್ ಮಾಡಿ ಅಚ್ಚು ಮಾಡಿ ಅದನ್ನ ಮೂಟೆಗಳನ್ನು ಕಟ್ಕೊಂಡು, ಹಿಂದೆ ಪಾತ್ರಗಳನ್ನು ಹೊತ್ಕೊಂಡು ಮನೆ ರಸ್ತೆ ಸುತ್ತೋರಲ್ಲ, ಊರುಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಆ ಪುಸ್ತಕವನ್ನು ಕೊಟ್ಟು, ಆಮೇಲೆ ದುಡ್ಡಿಲ್ಲ ಅಂದ್ರೆ ಮುಂದಿನ ಸರ್ತಿ ಬಂದಾಗಿಸ್ಕೊಳ್ತೀನಿ, ವರ್ತನೆ ಅಂತ ಒಂದು ನೀವು ಶಬ್ದ ಕೇಳಿರ್ಬೋದು, ಹಾಲಿನ ವರ್ತನೆ, ಮೊಸರಿನ ವರ್ತನೆ, ಬೆಣ್ಣೆ ವರ್ತನೆ, ವರ್ತನೆ ಅದನ್ನ ಪುಸ್ತಕವನ್ನು, ಆ ತರದ ಒಂದು ಅವ್ರಿಗೆ ಅದನ್ನ ಪುಸ್ತಕ ದಾಟ್ಸೋದು, ಅವ್ರ ಕೈಗೆ ಹಾಕ್ಬಿಡೋದು. ಅದರಿಂದ ಮನೆಗಳಲ್ಲೇ ಇರ್ತಿದ್ದಂತ ಹೆಂಗಸರು ಪರಿಣಾಮ ಏನಾಯ್ತು ನೋಡಿ. ಗಂಡಸರೆಲ್ಲ ಕೋರ್ಟು ಕಚೇರಿಗಳಿಗೆ ಹೋಗ್ತಿದ್ರು, ಹೊಲಗದ್ದೆಗಳಿಗೆ ಹೋಗ್ತಿದ್ರು. ಹೆಂಗಸರು ಕೆಲವು ಸೀಸನ್ ಮಾತ್ರ ಹೊಲಗದ್ದೆಗಳಿಗೆ ಹೋಗೋದು ಹಳ್ಳಿಗಳಲ್ಲಿ. ಇವತ್ತು ಉಳಿದಂತೆ ಮನೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರ ಬಿಡುವಿನ ವೇಳೆಗಳಲ್ಲಿ ಹೇಗೆ ಅವರು ರಾಮಾಯಣ ಮಹಾಭಾರತಗಳು ಇತ್ಯಾದಿ ಗಮಕ ವಾಚನ ಮಾಡ್ತಿದ್ರು, ಅದ್ರ ಲಿಸ್ಟ್ ಅಲ್ಲಿ ಮೆಲ್ಲಿಗೆ ಗಳಗನಾಥರ ಕಾದಂಬರಿಗಳು ಸೇರ್ಕೊಂಡ್ರು.
ಕಾದಂಬರಿ ಹೇಗೆ ಬರೀತಿದ್ರು ಅಂದ್ರೆ, ಒಂದು ಕಾದಂಬರಿನಲ್ಲಿ ಪದ್ಮನಯನೆ ಅಂತ ಒಬ್ಳು ಪಾತ್ರ, ಅದು ಸ್ವಾರಸ್ಯ ನೀವು ನೋಡಬೇಕು. ಇವತ್ತಿಗೂ ಓದಲ್ಲ ಅಂತ ಕಾದಂಬರಿ, ಬೆಳಗ್ನ ಸಿಗ್ತದೆ ಇವತ್ತಿಗೂ ಓದು ಒಂದು ಕಾದಂಬರಿ. ಆ ಪದ್ಮನಯನೆ ಅಂದ್ರೆ ಅಲ್ಲೊಬ್ಬ ಹೀರೋ ಇರ್ತಾನೆ, ಆ ಹೀರೋ ಬಗ್ಗೆ ಹೇಳ್ತಾ ಹೋಗ್ತಾರೆ, ಹೇಳ್ಬೇಕಾದ್ರೆ ಗಕ್ಕಂತ ನಿಲ್ಲಿಸ್ಬಿಡ್ತಾರೆ. ಅದೆಲ್ಲ ಇರಲಿ ವಾಚಕ ಮಹಾಶಯರೇ, ಈಗ ನಮ್ಮ ನಾಯಕಿಯಾದ ಪದ್ಮನಯನಿ ಏನು ಮಾಡುತ್ತಿದ್ದಾಳೋ ಏನೋ ನೋಡಿ. ಇವತ್ತಿಗೂ ನಿಮ್ಮ ಸಿನಿಮಾಗಳಲ್ಲಿ ಇದೇ ಟೆಕ್ನಿಕ್ ಇರೋದು. ಯಾರ ಬಗ್ಗೆನೋ ತಾಯಿ ಒಂದು ಮಾತಾಡ್ತಾರೆ, ತಕ್ಷಣ ಹೀರೋ ಅಂತ ತೋರಿಸ್ತಾರೆ. ಅವಾಗಿಂದ ಅವರು ಅದನ್ನು ಒಂದು ಸೆರೆ ಹಿಡಿಯುವಂಥ ಒಂದು ಬರವಣಿಗೆಯನ್ನು ಅವ್ರು ಮಾಡ್ತಿದ್ರು. ಮತ್ತು ಏನು ತರ್ತಿದ್ರು ಅದ್ರ ಮೂಲಕ ಅಂದರೆ, ಅವರು ಶಿವಾಜಿಯ ಕಥೆ, ಧರ್ಮಗಳಲ್ಲಿ ಬರುವಂಥ ಕಥೆ, ಸಾಹಿತ್ಯದಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಇವುಗಳನ್ನೆಲ್ಲ ಅವರು ಮಾಡ್ತಿದ್ರು. ಅದು ಬಹಳ ಲಕ್ಷಾಂತರ ಜನ ಓದುಗರನ್ನು ಅದು ಪ್ರಭಾವಿಸಿದೆ. ಆ ಓದುಗರಲ್ಲಿ ಬಹುಪಾಲು ಜನ ಮನೆಯಲ್ಲೇ ಇರ್ತಿದ್ದಂಥ ಮಹಿಳೆಯರು. ಒಂದು ಮಾತಿದೆಯಲ್ಲ ನಮ್ಮಲ್ಲಿ, ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಅಂತ, ಸರ್ಕಾರದ ಮಾತು. ಅದು ಕಾದಂಬರಿ ಕ್ಷೇತ್ರದಲ್ಲಿ ನಿಜ. ಯಾಕಂದ್ರೆ ಮನೆಯಲ್ಲಿ ತಾಯಿ ಯಾರು ಓದಕ್ಕೆ ಶುರು ಮಾಡಿದ್ರೆ, ಅಕ್ಕ ತಂಗಿಯರೆಲ್ಲ ಓದಕ್ಕೆ ಶುರು ಮಾಡಿದ್ರೆ, ಆ ಮನೆಯಲ್ಲಿ ಒಂದು ಅಟ್ಮಾಸ್ಫಿಯರ್ ಇರುತ್ತೆ, ಒಂದು ವಾತಾವರಣ ಇರುತ್ತೆ. ಸಹಜವಾಗಿ ಆ ಮನೆಯಲ್ಲಿ ಓದು ಬರಹಗಳ ಒಂದು ವಾತಾವರಣ ಉಂಟಾಗುತ್ತೆ. ಯಾಕೆಂದ್ರೆ ಮೊದಲೇ ಹೇಳಿದಂತೆ ಗಂಡಸರಿಗಂದ್ರೆ ಇಂಗ್ಲಿಷ್ ಸಂಸ್ಕೃತ ಮಾತ್ರ ಇತ್ತು. ಇದನ್ನ A.K. ರಾಮಾನುಜಂ ಅನ್ನೋರು ತಮ್ಮ ಒಂದು ಲೇಖನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಅಂಗಳ ಇತ್ತು, ಮಧ್ಯದ ಹಜಾರ ಇತ್ತು, ಆಮೇಲೆ ಅಟ್ಟ ಇತ್ತು, ಒಂದು ಮೇಲ್ಗಡೆ ಅಡಿಗೆ ಮನೆ ಇತ್ತು. ಅಂಗಳಕ್ಕೆ ಬಂದರೆ ಕನ್ನಡ, ರಸ್ತೆಗಳಿದ್ರೆ. ಹಜಾರದಲ್ಲಿ ಅಪ್ಪ ಎಲ್ಲರ ಜೊತೆ ಮಾತಾಡೋದು ಇಂಗ್ಲಿಷ್ನಲ್ಲಿ. ಅಪ್ಪ ಒಬ್ಬರೇ ಮೇಲೆ ಹೋಗಿ ಕೂತ್ಕೊಂಡು ಅಟ್ಟದಲ್ಲಿ ಓದುವಾಗ ಸಂಸ್ಕೃತ, ಕನ್ನಡಕ್ಕೆ ಅಡಿಗೆ ಮನೆ. ಗಳಗನಾದ ಅಲ್ಲಿಗೆ ಅವರು ತಮ್ಮ ಕಾದಂಬರಿಗಳನ್ನು ತಲುಪಿಸಿದ್ರು. ಹಾಗಾಗಿ ಒಂದು ದೊಡ್ಡ ಓದುಗರ ಒಂದು ಪಡೆ ನಿರ್ಮಾಣ ಆಯಿತು. ಆ ಪಡೆಯನ್ನು ಮುಂದುವರಿಸ್ತಿದ್ದು ಒಂದು ಕಡೆ ಕಾರಂತರು, ಇನ್ನೊಂದು ಕಡೆ ಅನಾಕರು, ಇಬ್ಬರು ಸಮಕಾಲೀನರು. ಅಂದರೆ ನಾವು ಏನು ಹೇಳ್ತೀವಿ ಅಂದರೆ, ನಮಗೆ ಇವರೆಲ್ಲರೂ ಯಾವ್ಯಾವ ಕಾಲಗಳಲ್ಲಿದ್ದು ಅನ್ನೋದು ನಮ್ಮ ಮೈಂಡಲ್ಲಿ ಅಷ್ಟು ಚೆನ್ನಾಗಿ ಪ್ಲೇಸ್ ಆಗಿಲ್ಲ. ಅದು ನಮ್ಮ ಮೆಂಟಲ್ ಮ್ಯಾಪಲ್ಲಿ ಅಷ್ಟು ಚೆನ್ನಾಗಿ ಪ್ಲೇಸ್ ಆಗಿಲ್ಲ. ಇದು ಅವರೆಲ್ಲರೂ ಆ ಕಾಲದಲ್ಲಿ ಇದ್ದವರು. ಅದರಲ್ಲಿ ಏನಂದರೆ, ಅವರು ಒಂದೇ ಧೈರ್ಯದಿಂದ ಬರೆದಿದ್ದನ್ನು ಜನ ಓದ್ತಾರೆ ಅನ್ನುವಂಥ ಒಂದೇ ಧೈರ್ಯ ಅವ್ರಿಗಿರೋದು. ಆ ಧೈರ್ಯದ ಮೂಲಕವೇ ಅವರು ಅನೇಕ ಕಾದಂಬರಿಗಳನ್ನು ಬರೆದರು. ಅವ್ರ ಮೊದಲನೇ ಜೀವನ ಯಾತ್ರೆ, ಸಂಧ್ಯಾರಾಗ, ಉದಯರಾಗ ಇವೆಲ್ಲ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ನಾವು ಗಮನಿಸಬೇಕು. ಅನಾಕರಲ್ಲಿ ಏನು ಅಂದರೆ, ಥೀಮ್ ಬೇಸ್ಡ್ ಕಾದಂಬರಿಗಳು ಬರೆಯೋದು. ಇದು ಕಷ್ಟ ಇದೆ ಬರೆಯೋದು. ಒಂದೊಂದು ಥೀಮ್ ತಗೊಂಡು ಸಂಗೀತಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಕಾದಂಬರಿ ಬರೆಯೋದು, ಇದು ತುಂಬ ಕಷ್ಟ. ಆಮೇಲೆ ಒಬ್ಬ ಪೇಂಟರ್ಗೆ ಸಂಬಂಧಪಟ್ಟಿದ್ದೇ ಕಾದಂಬರಿಗಳು ಬರೆಯೋದು. ಅದು ಇಂಗ್ಲೀಷ್ನಲ್ಲಿ ಆ ಥರದ್ದಿದೆ, ಅನೇಕ ಆ ಥರದ್ದು ಸಾಹಿತ್ಯ ಸಿಗುತ್ತೆ ಪಶ್ಚಿಮದಲ್ಲಿ. ಇದಿತ್ತು. ಎರಡನೇದು, ಅವ್ರಿಗೆ ಪಶ್ಚಿಮದ ಓದು ವಿಸ್ತಾರವಾಗಿತ್ತು. ಏನು ವ್ಯತ್ಯಾಸ ತಿಳ್ಕೋಬೇಕು ಅಂದರೆ, ಕಾಲೇಜ್ಗೆ ಹೋಗೋದು ಬೇರೆ, ಪುಸ್ತಕಗಳನ್ನು ಓದೋದು ಬೇರೆ. ಸಾಮಾನ್ಯ ಕಾಲೇಜ್ಗೆ ಹೋಗೋರು ಪುಸ್ತಕ ಓದೋದು ಕಡಿಮೆನೆ. ಅವ್ರ ಪ್ರಾಕ್ಟಿಕಲ್ಸು, ನೋಟ್ಸು, ರೆಕಾರ್ಡ್ಸು ಇತ್ಯಾದಿಗಳು ಬರೆಯುವಂಥ ರಾಯಸ್ ಮುಗಿದಾಗುತ್ತೆ. ಇದು ಇವ್ರಿಗೆ ಯಾಕೆಂದ್ರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಲೈಬ್ರರಿ, ಸರ್ಕಾರದ ಕೆಲವು ಲೈಬ್ರರಿಗಳು, ಪ್ರೈವೇಟಾಗಿ ಯಾರ್ಯಾರ ಮನೆಗಳ ಲೈಬ್ರರಿಗಳಿತ್ತು ಆ ಲೈಬ್ರರಿಗಳು, ಅಷ್ಟಕ್ಕೂ ಅವ್ರು ಯಾವಾಗಲೂ ದಿನ ದಾಳಿ ಮಾಡ್ತಾ ಇದ್ರು. ದಿನ ಓದೋದೇ ಅದನ್ನು ಅರಗಿಸ್ಕೊಡೋದೆ ಆ ಥರದ್ದಿತ್ತು. ಅದಿದ್ದರಿಂದ ಅವ್ರು ಏನು ಮಾಡಿದ್ರು ಅಂತ ಹೇಳ್ತೀನಿ. ಆಮೇಲೆ ಆ ಥೀಮ್ಗಳನ್ನು ಇಟ್ಕೊಂಡು ಕಾದಂಬರಿ ಬರೋದು ಅಂತ ಹೇಳಿದ್ರಲ್ಲ, ಯಾಕೆ ಕಷ್ಟ ಅಂದರೆ, ನೀವೇ ಯೋಚನೆ ಮಾಡಿ. ಒಂದು ಕಾದಂಬರಿ ಬರೀಬೇಕಾದ್ರೆ ಕಥೆ ಬರೆಯೋದು ಬೇರೆ. ಕಥೆಯನ್ನು ಎಲ್ಲರೂ ಅನೇಕರು ಸೂಕ್ಷ್ಮ ಯೋಚನೆ ಮಾಡಿದ್ರೆ ಕಥೆ ಬರೀಬಹುದು. ಯಾಕಂದ್ರೆ ನೀವೇನು ಮಾಡ್ತೀರಾ, ಒಂದು ಪಾತ್ರದ ಒಂದು ಮನಸ್ಥಿತಿಯನ್ನು ಮಾತ್ರ ಬರೀತೀರ, ಒಂದು ಆ್ಯಂಗಲ್ ಅಷ್ಟೇ. ಮತ್ತು ನಿಮ್ಗೆ ಬೇರೆ ಅಂತ ಚಕ್ಕಂತ ಅದಕ್ಕೆ ಒಂದು ನಿಲ್ಲಿಸುವಂಥ ಒಂದು ಇದಿರುತ್ತೆ. ಕಾದಂಬರಿ ಅಂದರೆ ಒಂದು ಮನೆ ಅಂತ ಇಟ್ಕೊಳ್ಳಿ, ಟೈಮ್ ಇರುತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅಂತ. ಈ ಮನೆಯ ಒಳಗಡೆ ಬೆಳಗ್ಗೆ ಏನೇನು ನಡೆಯುತ್ತೆ, ಮಧ್ಯಾಹ್ನ ಏನೇನಾಗುತ್ತೆ, ಸಂಜೆ ಏನೇನಾಗುತ್ತೆ, ರಾತ್ರಿ ಏನೇನಾಗುತ್ತೆ ಅಂತ ಪೂರ್ತಿ ಗೊತ್ತಿರಬೇಕು ಕಾದಂಬರಿ ಬರೆಯೋಕ್ಕೆ. ಆಮೇಲೆ ಆ ಮನೆಯಲ್ಲಿ ಅಡುಗೆ ಮನೆಯಲ್ಲಿದೆ, ಬಚ್ಚಲ ಮನೆಯಲ್ಲಿದೆ, ಮಲಗೋ ಕೋಣೆಯಲ್ಲಿದೆ, ದೇವರ ಮನೆಯಲ್ಲಿದೆ, ಬಂದ ಅತಿಥಿಗಳನ್ನು ಎಲ್ಲಿ ಕೂರಿಸ್ತಾರೆ, ನೆಂಟರು ಬಂದಿರಲಿ, ಸ್ನೇಹಿತರು ಬಂದಿರಲಿ, ಆ ಮನೆಯ ಸಂಸ್ಕೃತಿ ಹೊಂದುವಂಥ ಯಾವ್ಯಾವ ಪದಾರ್ಥಗಳನ್ನು ಅವ್ರು ಇಟ್ಟಿರಲ್ಲ, ಇದರ ಒಂದೊಂದು ಡೀಟೇಲ್ಸು ಗೊತ್ತಿರಬೇಕು. ಆಮೇಲೆ ಮೂಡ್ಗಳು ಗೊತ್ತಿರಬೇಕು. ಬೆಳಗ್ಗೆ ಅಂದರೆ ಬೆಳಗ್ಗೆ ಮೂಡ್ ಹೇಗಿರುತ್ತೆ, ಸಂಜೆ ಮೂಡ್ ಹೇಗಿರುತ್ತೆ, ಮಧ್ಯಾಹ್ನದ ಮೂಡ್ ಹೇಗಿರುತ್ತೆ. ಇವಾಗಲ್ಲ ಬೆಳಗ್ಗೆ ಅವಳು ಕುಕ್ಕರ್ ಕೂಗಿಸ್ತಿದ್ಲು, ಸಂಗೀತಗಾರ ಸಂಗೀತ ಹಾಡ್ತಿದ್ದ ಅಂತ ಬರೆಯೋಕ್ಕಾಗಲ್ಲ ನೀವು ಅದಕ್ಕೆ ಅವನು ಬೆಳಗಿನ ಜಾವ ಎದ್ದು ಅವನು ಹಾಡ್ತಿದ್ದ ಅಂತಲೋ, ಮಧ್ಯಾಹ್ನ ಎಲ್ಲರೂ ವಿಶ್ರಾಂತಿ ತಗೊಳ್ಬೇಕಾದ್ರೆ ಸಂಗೀತ ಹಾಡ್ತಿದ್ದ ಅಂತಲೋ, ಹಾಗೆ ನೀವು ಒಂದು ಸೆಟ್ಟಿಂಗ್ ತರಬೇಕಾಗುತ್ತೆ. ಅದಕ್ಕೆ ಈ ಥರದ ಕಲ್ಪನೆಯನ್ನು ಇಟ್ಕೊಂಡ್ರೆ ಒಂದು ಕಾದಂಬರಿಯನ್ನು ಬರೆಯೋದು ಅಂದರೆ ಒಂದು ಮನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಂತೆ. ಒಂದು ಮನೆಯಿಂದ ಒಂದು ಪ್ರೋಟೋಟೈಪ್ ಅಂತ ನಾನು ಹೇಳ್ತಾ ಇದ್ದೀನಿ, ಒಂದು ಪ್ರೋಟೋಟೈಪ್.
ಹಂಗೆ ಕಾದಂಬರಿಯನ್ನು 100 ಬರೆದ್ರು ಅಂದ್ರೆ ಒಂದು 100 ರೀತಿಯ ಮನೆಗಳನ್ನು ಅವ್ರು ಕಲ್ಪಿಸ್ಕೊಳ್ಳೋ ಶಕ್ತಿ ಇರಬೇಕಾದ್ರೆ ನೀವು ಯೋಚನೆ ಮಾಡಿ. ನಾವೆಲ್ಲ ಮಾತಾಡ್ಬೇಕಾದ್ರೆ ಹೇಳ್ತೀವಲ್ಲ, ಅವ್ರ ಮನೆ ಕಥೆ ಬಿಡಿ, ಹೀಗೆ ಇವ್ರ ಮನೆ ಕಥೆ ಹೀಗೆ. ಆಗ ನಮ್ಗೆ ಎಷ್ಟು ಕಥೆ ಗೊತ್ತಿರುತ್ತೆ? ಒಂದು 5-6 ಮನೆ, 7-8 ಮನೆ. ಸೀರಿಯಲ್ಗಳನ್ನು ನಮ್ಮ ಮನೆ ಅಂತ ತಿಳ್ಕೊಳ್ಳೋದ್ರೆ ಇನ್ನೊಂದು 4 ಮನೆ. ಒಂದು 100 ರೀತಿಯ ಕನ್ನಡದ ಮನೆಗಳು ನೆನ್ಪಿಟ್ಕೊಳ್ಳಿ. ಒಂದು 100 ರೀತಿಯ ತಮಿಳು ಮನೆಗಳಲ್ಲ, ಅದು ಮಲಯಾಳಿ ಮನೆಗಳಲ್ಲ, ಬಂಗಾಳಿ ಮನೆಗಳಲ್ಲ, ಒಂದು ರೀತಿಯ ಕನ್ನಡ ಫ್ಯಾಮಿಲೀಸ್. ಅವುಗಳ ರೀತಿ ನೀತಿಗಳು ಒಂದೊಂದು ಸಣ್ಣ 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 ವ್ಯತ್ಯಾಸ ಇರುತ್ತೆ. ಅವುಗಳನ್ನು ಅವ್ರು ತಂದ್ರಲ್ವಾ ಅಂದ್ರೆ ಸೈಕಾಲಜಿಕಲ್ ಯೋಚನೆ ಮಾಡಿ. ಒಂದು ಮನೆ, 2 ಮನೆ, ಹೀಗೆ 3 ಮನೆ ಆಯ್ತು. ಈ ಒಂದು ಮನೆ ಒಂದು ಮಾದರಿ ಅಲ್ವಾ, ಒಂದು ಪ್ರೊಟೋಟೈಪ್ ಅಲ್ವಾ. ಇದನ್ನು ಅನುಸರಿಸುವಂತ ಎಷ್ಟೋ ನಿಜವಾದ ಕುಟುಂಬಗಳು ಇರ್ತಾವಲ್ವಾ, ಅಲ್ಲಿಗೆ ಅವ್ರ ಸಾಹಿತ್ಯ ಮುಟ್ತು. ನಾವೆಲ್ಲ ಇಲ್ಲೇ ಮಾತಾಡ್ತಿರೋದಾರೆ, ಅವರು ಸಿದ್ಧತೆ ಮಾಡಿ ಮಾತಾಡ್ತಿಲ್ಲ. ಇನ್ನೊಂದು ರೀತಿ ಮುಟ್ತು. ಯಾಕೆ ಅನಾಕು ಸಾಹಿತ್ಯ ಮುಟ್ತು ಅಂದ್ರೆ ಅವನು ಹೇಳ್ತಿರೋ ಕತೆ ನನ್ನ ಮನೆ ಕತೆ ತರನೇ ಇದೆಯಲ್ಲ, ನನ್ನ ಜೀವನದಲ್ಲೂ ಆಗ್ಬೋದಾಗಿರೋ ರೀತಿ ಘಟನೆ ಇದೆಯಲ್ಲ. ಈ ಸಂಭಾಷಣೆಗಳನ್ನೆಲ್ಲ ಇಷ್ಟು ಸುಲಭವಾಗಿ ಇವರು ಮುಟ್ಟಿಸ್ತಾ ಇದ್ದಾರಲ್ಲ ನಮಗೆ. ಅದರ ಒಂದು ಕಲ್ಪನೆ ಇದ್ದಿದ್ರಿಂದ ಅವ್ರ ಹೆಂಗಸರಿಗೆ ಅದು ತುಂಬಾ ಮುಟ್ತು. ಅದರ ಕಾಂಟ್ರರಿಯಾಗಿ ನವ್ಯದಲ್ಲಿ ಬಂದಂತಹ ಲಂಕೇಶರ ಕಥೆಗಳಾಗ್ಲಿ, ಕಾದಂಬರಿಗಳಾಗ್ಲಿ, ಅನಂತಮೂರ್ತಿಯವರ ಕಥೆ ಕಾದಂಬರಿಗಳಾಗ್ಲಿ, ಶಾಂತಿನಾಥ್ ದೇಸಾಯಿ ಅವರ ಕಥೆ ಕಾದಂಬರಿಗಳಾಗ್ಲಿ, ಯಾವುದೂ ಈ ಕೆಟಗರಿಗೆ ಮುಟ್ಟಲಿಲ್ಲ. ಅದು ಮುಟ್ಟಿದ್ದು ರಾಮಾನುಜನ್ ಹೇಳುವಂತ ಹಜಾರ ಮತ್ತು ಅಟ್ಟ, ಅಲ್ಲಿಗೆ ಮುಟ್ಟಿತು ಅದು. ಹಾಗಾಗಿ ಅದು ವಿಶ್ವವಿದ್ಯಾಲಯ ಕೇಂದ್ರಿತ ಕಾದಂಬರಿಗಳು ಮಾತ್ರ ಉಳ್ಕೊಂಡು, ಇವ್ರದ್ದು ಜನಸಮುದಾಯ ಕೇಂದ್ರಿತವಾದ ಕಾದಂಬರಿಗಳು. ಹಾಗಾಗಿ ನೀವು ಕೇಳ್ಬೋದು, ಅಂದ್ರೆ ನಾನು ತುಂಬಾ ಲಾಜಿಕಲ್ ಆಗಿ ಮಾತಾಡಕ್ ನೋಡ್ತೀನಿ. ಅನಂತರ ಬಗ್ಗೆ ಹೊಗಳಲೇಬೇಕು ಅಂತ ಏನಿಲ್ವಲ್ಲ, ಹೊಳ್ತಾನೆ ಇದ್ದೀನಿ ಅವಾಗಿಂದ. ಅದು ಬೇರೆ ತರ ಮೆಚೂರ್ಡ್ ಆಗಿ ಹೊಗಳ್ಬೋದಲ್ಲ ನಾವು. ಹಾಗಾಗಿ ಯಾಕಂದ್ರೆ ಹೋಯ್ತು ಅಂದ್ರೆ ನಮ್ಮ ಮನೆಗಳಲ್ಲಿ, ಕನ್ನಡದ ಮನೆಗಳಲ್ಲಿದ್ದಂಥ ಕನ್ನಡದ ವಾತಾವರಣ ಹೋಯ್ತು. ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ಪುರಂದರದಾಸರ ಹಾಡು ಕೇಳೋದು, ಅದನ್ನೇ ಕೇಳಬೇಕಾಗಿಲ್ಲ, ನೀವು ಆ ಜಾಗದಲ್ಲಿ ನಿಮ್ಗೆ ಇಷ್ಟ ಇರೋದು ಕೇಳ್ಕೊಳ್ಳಿ. ಪುರಂದರದಾಸರ ಅಂತ ನಾನು ಹೇಳ್ತಿದ್ದೆ. ಸಂಜೆ ಆದ ತಕ್ಷಣ ಮನೆಗಳಲ್ಲಿ ಒಂದು ದೇವರಿಗೆ ದೀಪ ಹಚ್ತಾರೆ, ಆಮೇಲೆ ಮಕ್ಕಳೆಲ್ಲ ಬರ್ತಾರೆ, ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಇದೆಲ್ಲ ಒಂದು ಸಂದರ್ಭಗಳನ್ನ ಉಂಟು ಮಾಡುತ್ತೆ ಮಾತುಕತೆಗಳ ಚರ್ಚೆಗಳಿಗೆ. ಈ ಪರಿಸ್ಥಿತಿಗಳೆಲ್ಲ ಕಡಿಮೆ ಆಗ್ತಾ ಹೋಯ್ತು. ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಉಂಟಾದ ವಿಘಟನೆಗಳಿಂದ ನಾವು ಅನಾಕ್ರ ಸಾಹಿತ್ಯದಿಂದ ದೂರ ಬಂದ್ವಿ. ಇದು ನನ್ನ ಮಾತಿನ ಥೀಮ್ ಇದು. ಹಾಗಾಗಿ ಅಂದ್ರೆ ನಿಮಗೆ ಒಂದು ಕಾಲದಲ್ಲಿ ಕನ್ನಡ ಕಲ್ಚರ್ ಹೇಗಿತ್ತು ಅನ್ನೋದರ ಒಂದು ಚಿತ್ರಣ ಬೇಕು ಅಂದ್ರೆ ನಿಮಗೆ ಈ ಅನಾಕ್ರ ಕಾದಂಬರಿಗಳನ್ನ ಒಂದು ಸ್ಪೆಕ್ಟ್ರಮ್, ಆ ತುದಿಯಿಂದ ಈ ತುದಿ ತನಕ ನಾವು ಓದಿದ್ರೆ ಅದು ಗೊತ್ತಾಗುತ್ತೆ. ಆದ್ರೆ ಇಷ್ಟೇ ಆಗಿದ್ದಿದ್ರೆ ಅವರು ಒಬ್ಬ ಆದರ್ಶವಾದಿ ಕಾದಂಬರಿಕಾರ ಆಗ್ತಿದ್ರು. ಆದ್ರೆ ಅವರು ವಾಸ್ತವವಾದಿ ಕಾದಂಬರಿಕಾರಣ. ಒಂದು ಆ ಕಾಲದಲ್ಲಿದ್ದಂಥ ರಷ್ಯಾ ಕಮ್ಯುನಿಸಮು ಇತ್ಯಾದಿಗಳ ಪ್ರಭಾವ. ಎರಡನೇದು ಸಮಾಜವನ್ನು ಅವರು ಕಣ್ಣಿಟ್ಟು ನೋಡುವ ಶಕ್ತಿಯನ್ನು ಇಟ್ಕೊಂಡಿದ್ರು. ಉದಾಹರಣೆಗೆ ಯಾವುದನ್ನು ನಾವು ಅಶ್ಲೀಲ ಅಂತ ಕರಿತೀವೋ ಆ ರೀತಿಯದನ್ನು ಅವರು ಬರೆದರು. ವೇಶ್ಯರ ಜೀವನಕ್ಕೆ ಸಂಬಂಧಪಟ್ಟಂತ ಥೀಮ್ಗಳನ್ನು ಇಟ್ಕೊಂಡು ಕಾದಂಬರಿ ಅಂತ ಬರೆದರು. ಅದೇ ನಗ್ನ ಸತ್ಯ, ಶನಿ ಸಂತಾನ, ಈ ಕಾದಂಬರಿಗಳು. ಅವ್ರದ್ದು ಶನಿ ಸಂತಾನ ಆಗ್ಬೇಕಾದ್ರೆ ಕಾರಣ ಅವರಲ್ಲ, ಅವ್ರನ್ನ ಉಂಟು ಮಾಡಿದ ಸಮಾಜ. ಆ ಸಮಾಜದ ಮತ್ತೆ ಅವರ ಪರಿಸ್ಥಿತಿ ಏನು ಅಂತ ತಿಳಿಸ್ಬೇಕು. ಇದನ್ನು ಅವ್ರು ಮಾಡಿದ್ರು. ಇದನ್ನು ಬೇರೆಯವ್ರ ಸಾಹಿತ್ಯದಲ್ಲಿ ಬಂದಿರಲಿಲ್ಲ. ಆದರೆ ಇದು ನಿಮಗೆ ಒಬ್ಬ ಅನ್ನ ಕರೇನನ್ನದಲ್ಲಿ ಬರುತ್ತೆ, ಒಬ್ಬ ಟಾಲ್ಸ್ಟಾಯ್ನ ಕಾದಂಬರಿಯಲ್ಲಿ ಬರುತ್ತೆ, ಒಬ್ಬ ಬಾಲ್ಜಾಕ್ನ ಕಾದಂಬರಿಯಲ್ಲಿ ಬರುತ್ತೆ, ಅಥವಾ ನಿಮಗೆ ಒಬ್ಬ ಎಮ್ಮ ಬರೆದಿರ್ತಕ್ಕಂಥ ಕಾದಂಬರಿಯಲ್ಲಿ ಬರುತ್ತೆ. ಈ ಥರದ್ದು ಫ್ಲಬೆ ಅನ್ನೋ ಕಾದಂಬರಿಕಾರ ಅವ್ರ ಕಾದಂಬರಿಗಳಲ್ಲಿ ಬರುತ್ತೆ. ಅದರ ಒಂದು ಕಲ್ಪನೆ ಇದರಿಂದ ಅವರು ಈ ಅಂಥ ವಿಷಯಗಳನ್ನು ಇಟ್ಕೊಂಡು ಕಾದಂಬರಿ. ಒಂದ್ ಕಡೆ ವಿಜಯನಗರ ಸಾಮ್ರಾಜ್ಯ ಕಟ್ಟಿದಂಥ ವಿದ್ಯಾರಣ್ಯರು ಅವ್ರ ಬಗ್ಗೆ ಕಾದಂಬರಿ ಬರೀತಾರೆ, ತಪಸ್ವಿಗಳ ಬಗ್ಗೆ. ಇನ್ನೊಂದ್ ಕಡೆ ಸಂಧ್ಯಾರಾಗದ ಲಕ್ಷ್ಮಣನಂತ ಒಂದು ಕಾದಂಬರಿ ಬರೀತಾರೆ, ಆದರ್ಶ. ಗೋಮುಖವ್ಯಾಘ್ರದಂಥ ಕಾದಂಬರಿಯನ್ನು ಬರೀತಾರೆ, ಶನಿಸಂತಾನ ಅಂತ ಕಾದಂಬರಿ ಬರೀತಾರೆ. ಅದಕ್ಕೆ ನಾನು ಅವಾಗ ಹೇಳಿದ್ದು ನಿಮಗೆ, ಈ ಮಾತನ್ನು ನೀವು ನೆನಪಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ದರಿದ್ರ ಚಾರುದತ್ತನ ಮನೆಯಾಗಿರಬಹುದು, ಲಂಕೇಶ್ವರನ ಮಹಲ್ ಆಗಿರಬಹುದು. ಈ ಮಾತನ್ನು ಅದಕ್ಕೆ ಹೇಳಿದ್ದವರು. ಅದು ಅಂಬಾಪಾಲಿಯ ಮನೆಯಾಗಿರಬಹುದು, ಅದು ಅರುಂಧತಿಯ ಮನೆಯಾಗಿರಬಹುದು. ಅದನ್ನೆಲ್ಲವನ್ನೂ ಅವರು ತೋರಿಸುವಂತ ಪ್ರಯತ್ನವನ್ನು ಅವ್ರು ಮಾಡಿದ್ರು. ಅಂದ್ರೆ ಸಮಾಜ ಆ ಕಾಲಕ್ಕೆ ಸಿದ್ಧವಾಗಿರಲಿಲ್ಲ. ನಾವು ನೆನ್ಪಿಡ್ಬೇಕಾದ್ರೆ ಸಮಾಜ ಯಾವತ್ತೂ ಸಿದ್ಧವಾಗಿರಲಿಲ್ಲ. ಸಮಾಜಕ್ಕೆ ಓಶೋವಿನಂತ ಒಂದು ಭಾರ ಆಗ್ತಾನೆ, ಸಮಾಜಕ್ಕೆ ಖಲೀಲ್ ಗಿಬ್ರಾನ್ ಅಂತ ಒಂದು ಭಾರ ಆಗ್ತಾನೆ. ಯಾಕಂದ್ರೆ ಅವನ ಮಾತಿನ ಪ್ರಖರತೆ, ಅವನ ತಣ್ಣನೆಯ ಹರಿತತನ ಇದೆಯಲ್ಲ, ಕೋಲ್ಡ್ ಶಾರ್ಪ್ನೆಸ್, ಅದು ತುಂಬಾ ಕಷ್ಟ ಆಗುತ್ತೆ.
ಅನಾಕ್ರವರ ಲಿಟ್ರೇಚರ್ ಆ ಥರದ ಅನೇಕ ನಮಗೆ ಮುಜುಗರ ಆಗಬಹುದು. ಅಂದ್ರೆ ಹೇಗೆ ಹೇಳ್ಬೋದು ಅಂದ್ರೆ, ಒಬ್ಬ ರೀಡರು ವಿಜಯ ವಿದ್ಯಾರಣ್ಯ ಕಾದಂಬರಿ ಓದಿ ಇಂಥ ತಪಸ್ವಿಗಳ ಬಗ್ಗೆ ಬರೆದಿದ್ದಾರೆ ಅಂತ ಅವ್ರು ಖುಷಿ ಪಟ್ಟಿರ್ತಾರೆ. ಇನ್ನೊಂದ್ ಕಡೆ ಬೇರೆ ತರದ ಕಾದಂಬರಿ ಅಂತ ಕೊಡ್ತಾರೆ. ಅದಿತ್ತಲ್ಲ, ಹಾಗಾಗಿ ಅನಾಕ್ರವರು ತಮ್ಮ ಕಾಲದಲ್ಲಿ ಪ್ರಸಿದ್ಧರು ಕುಪ್ರಸಿದ್ಧರು ಎರಡೂ ಆಗಿದ್ರು. ಎರಡೂ ಸೇರಿಸೇ ಇರ್ಬೇಕು ನಾವು. ಹಾಗಾಗಿ ಅವರು ಸಾಹಿತ್ಯದಲ್ಲಿ ಬರೆದಂತ ಈ ಅಶ್ಲೀಲತೆಯ ಪ್ರಶ್ನೆಯನ್ನ ಮಾಸ್ತಿಯವರು ಎತ್ತಿದ್ರು. ಸಾಹಿತ್ಯದಲ್ಲಿ ಅಶ್ಲೀಲತೆ ಬರಬಾರ್ದು. ನೀನು ನೆನ್ಪಿಡಿ, ಎತ್ತಿದ ಮಾಸ್ತಿಯವರು. ಮಾಸ್ತಿಯವರು ಯಾರು ಅನ್ನೋದು ನಮ್ಗೆ ಮತ್ತೆ ಅದೊಂದು ದೊಡ್ಡ ಭಾಷಣ ಆಗುತ್ತೆ. ಅದ್ರ ಕಲ್ಪನೆ ನಮ್ಗಿದ್ರೆ, ಅವರು ಆ ಕಾಲಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಯೂನಿವರ್ಸಿಟಿನೂ ಇಲ್ಲದೆ ಹೋದಾಗ ಮದ್ರಾಸ್ ಯೂನಿವರ್ಸಿಟಿನಲ್ಲಿ ಇಂಗ್ಲಿಷ್ನಲ್ಲಿ 2nd ಕ್ಲಾಸ್ ತಗೊಂಡವರು. ಹೇಗೆ ಒಂದು ಕಾಲದಲ್ಲಿ ಲಾ ಡಿಗ್ರಿನಲ್ಲಿ 2nd ಕ್ಲಾಸ್ ತಗೊಂಡ್ರೆ ಫಸ್ಟ್ ರ್ಯಾಂಕ್ ಬರ್ತಿದ್ರು, ಆ ಥರದ ಇಂಗ್ಲಿಷನ್ನು ಮಾಡಿದವರು ಅವರು. ಅವರು ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿ ಇದ್ದವರು, ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಸೆಕ್ರೆಟರಿ ಆಗಿದ್ದವರು ಅವರು. ಆ ಥರದ ಘನ ವ್ಯಕ್ತಿತ್ವ ಇದ್ದಂಥವ್ರು ಮಾಸ್ತಿಯವರು. ಸಾಹಿತ್ಯದಲ್ಲೂ ಅಷ್ಟೇ ಬಹಳ ದೊಡ್ಡ ಕೊಡುಗೆ ಅವ್ರದ್ದು. ಅವರು ಈ ಪ್ರಶ್ನೆಯನ್ನು ಎತ್ತಿದ್ರು. ಅಂದ್ರೆ ಸಾಹಿತ್ಯ ಗೊತ್ತಿಲ್ಲದೆ ಇದ್ದವ್ರು ಎತ್ತಿದ ಪ್ರಶ್ನೆ ಅಲ್ಲ ಇದು. 100 ಕಥೆಗಳನ್ನು ಬರೆಯಬಲ್ಲಂತ ಶಕ್ತಿ ಇದ್ದಂಥ ಮಾಸ್ತಿಯವರು 100 ಕಾದಂಬರಿ ಬರೆಯುವ ಶಕ್ತಿ ಇರುವಂತ ಅನಾಕ್ರವ್ರಿಗೆ ಎತ್ತಿದ ಪ್ರಶ್ನೆ ಇದು. ಅದಕ್ಕೆ ಅನಾಕ್ರವರು ಉತ್ತರವನ್ನು ಹೇಗೆ ಕೊಟ್ಟರು ಅನ್ನೋದ್ರಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಹೇಗಿತ್ತು, ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ಕಲಿಬೇಕಾಗಿದೆ ನಮ್ಮ ಇವತ್ತಿನ ಗೋಷ್ಠಿನಲ್ಲಿ. ಅನಾಕ್ರು ಅವರು ಬೀದಿ ರಂಪ ಮಾಡಲಿಲ್ಲ, ಪತ್ರಿಕೆಗಳ ವಾಟ್ಸಮರ ಮಾಡಲಿಲ್ಲ. ಅವರು ಇತ್ತೀಚೆಗೆ ಹೋದ ವರ್ಷ ಆದಂತೆ ಅವ್ರೇನ್ ಮಾಡಿದ್ರಂದ್ರೆ, ಅಶ್ಲೀಲತೆಯನ್ನು ನಾನು ಸಾಹಿತ್ಯದಲ್ಲಿ ಬರೆಯೋದೇ ತಪ್ಪಾದ್ರೆ ಸಮಾಜದಲ್ಲಿ ಅಶ್ಲೀಲತೆ ಇದೆ ಅಲ್ವಾ, ಅದನ್ನೇನ್ ಮಾಡ್ತೀರ? ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ಅಶ್ಲೀಲತೆ ಇದೆಯಲ್ಲ, ಅದು ಯಾವುದಕ್ಕಿಂತ ಕೆಟ್ಟದಾಗದೆ ನಾನು ಬರೆಯೋದು ಕೆಟ್ಟದೋ, ಅದು ಇರೋದು ತಪ್ಪು. ಇದು ಫಂಡಮೆಂಟಲ್ ಕ್ವಶನ್ ತೆಗೆದವರು. ತೆಗೆದುಬಿಟ್ಟು ಸುಮ್ಮನೆ ಆಗಲಿಲ್ಲ, ಅವರು ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ ಅಂತ ಒಂದು ಪುಸ್ತಕ ಬರೆದರು. ಟೈಟ್ಲು ನೀವು ನೋಡಿ ಅದನ್ನ. ಅದರೊಳಗಡೆ ಹಳೆಗನ್ನಡದಲ್ಲಿ ನೇಮಿಚಂದ್ರನಲ್ಲಿ ಇಲ್ವಾ, ಶ್ರೀರೂಪಮೇ ರೂಪಂ ಶೃಂಗಾರವೇ ರಸಂ ಅಂತ ಹೇಳ್ತಾರೆ ಅವರು. ಆ ನೇಮಿಚಂದ್ರನ ಸಾಹಿತ್ಯ ತೋರಿಸಿದ್ರು. ಬೇರೆ ಬೇರೆ ಕವಿಗಳಲ್ಲಿ ಕುಮಾರವ್ಯಾಸನಲ್ಲಿ ಬರೋ ದ್ರೌಪದಿಯ ವರ್ಣನೆಯನ್ನು ತೋರಿಸಿದ್ರು. ಪಶ್ಚಿಮದ ಸಾಹಿತ್ಯವನ್ನು ತೋರಿಸಿದ್ರು. ತೋರಿಸ್ಬಿಟ್ಟು ಮಾಸ್ತಿಯವರ ಸಾಹಿತ್ಯವನ್ನೇ ತೋರಿಸಿದ್ರು. ಸ್ಕಾಲರ್ಶಿಪ್ ಇದು ಬೀದಿ ಜಗಳ ಅಲ್ಲ. ಒಂದು ಪಾಯಿಂಟ್ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟದ್ದು ಬಂದಾಕ್ಷಣ ಅದು ಅಶ್ಲೀಲ ಆಗ್ಬಿಡೋದಿಲ್ಲ. ಸಾಹಿತ್ಯದಲ್ಲಿ ಅಶ್ಲೀಲತೆಯ ಸ್ಥಾನಮಾನಗಳು ಏನು ಅಂತ ಹೇಳಿ ಅವರು ಎಷ್ಟು ಪುಸ್ತಕಗಳನ್ನ ಹಿಂದೆ ಕೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವುಗಳನ್ನು ಓದಿದ್ರೆ ನಮಗೆ ಒಂದು ವಿಶ್ವವಿದ್ಯಾಲಯವೇ ತೆರ್ಕೊಂಡಂಗೆ ಅನ್ಸುತ್ತೆ. ಇದ್ರೆ ಯಾವತ್ತು ಪರೀಕ್ಷೆ ಇಲ್ಲ, ಅಷ್ಟು ಸಾಹಿತ್ಯವನ್ನು ಅವರಲ್ಲಿ ಕೋಟ್ ಮಾಡ್ತಾರೆ. ಮಾಸ್ತಿಯವರು ಚರ್ಚೆ ಮಾಡಿದ್ರು. ಅವರು ಅದು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ಯುಗಧರ್ಮ ಅಂತಿರುತ್ತೆ. ಮಾಸ್ತಿಯವರು ಬೆಳೆದಂತ ಯುಗಧರ್ಮ ಇದೆಯಲ್ಲ, ಅದು ಅರಮನೆ, ಇಂಗ್ಲಿಶಿನ ವಾತಾವರಣ, ಕನ್ನಡದ ಬಗ್ಗೆ ಪ್ರೀತಿ ಇದ್ದು ಒಂದು ಹದದಲ್ಲಿ ಇಟ್ಕೋಬೇಕು. ಅದನ್ನ ದೊಡ್ಡವ್ರು ತಪ್ಪು ಮಾಡಿದ್ರು ತಪ್ಪು ಅಂತ ಅದನ್ನ ಹೇಳ್ಬಾರ್ದು. ಈ ತರದ ಬೇರೆ ಬೇರೆ ಒಂದು ಅದು ಒಂದು ಕಲ್ಚರೇ. ಆ ಥರದ ಒಂದು ಕ್ರಮ ಇತ್ತು. ಅನಾಕ್ರು ಅವ್ರು ಬರೋ ಹೊತ್ತಿಗೆ ಅದು ಸ್ವಲ್ಪ ಬದಲಾಗ್ತಾ ಇತ್ತು ಸಮಾಜದ ಪರಿಸ್ಥಿತಿನೇ. ಅಂದ್ರೆ ಮಾಸ್ತಿಯವರು ಅನಾಕ್ರವರ ತಂದೆಯ ಪೀಳಿಗೆಗೆ ಸೇರಿದವರು. ಒಂದು ವಿಕ್ಟೋರಿಯನ್ ಯುಗ ಅಂತ ಯಾವುದಿದೆ ಅದಕ್ಕೆ ಸೇರಿದವರು. ಆ ಒಂದು ಶಿಸ್ತು, ಸಂಯಮ, ಇವುಗಳ ಒಂದು ಸಂಸ್ಕೃತಿ ಇತ್ತು. ಬೇರೆ ಮಾತನ್ನು ಹೇಳ್ಬೇಕು ಅಂದ್ರೆ, ಒಳ್ಳೆಯವನು ಅನ್ನೋದೇ ಒಂದು ವ್ಯಾಲ್ಯೂ. ಅವ್ನು ಕೆಲ್ಸಕ್ಕೆ ಬರೋ ಒಳ್ಳೆಯವನಾರು ಆಗಲಿ, ಕೆಲ್ಸಕ್ಕೆ ಬಾರದೇ ಇರೋ ಒಳ್ಳೆಯವನಾರು ಆಗಲಿ, ಒಳ್ಳೆಯವನು ಒಂದು ವ್ಯಾಲ್ಯೂ, ಅದನ್ನ ಮಾತಾಡಬಾರ್ದು ಅಂತ ಇವ್ರು ಅದನ್ನೆಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು. ಅವರು ಇದ್ರಲ್ಲೇ ತೋರಿಸ್ಕೊಟ್ರು ಅಂತಿರಲ್ಲ, ಅವಾಗ ಮಾಸ್ತಿಯವರು ಅದನ್ನ ಸಾಹಿತ್ಯದ ಮಟ್ಟದಲ್ಲಿ ತಗೊಂಡ್ರು ಅಂತ. ಈ ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ ಮಾಸ್ತಿಯವರು, ಒಂದು ಸಭೆಯಲ್ಲಿ ಹೇಳಿರೋ ಮಾತು ಅನಾಕ್ರ ಬಗ್ಗೆ. ನಾನು ತಮಿಳು ಕನ್ನಡಿಗ, ಮೀರ್ಜಾ ಅಂದ್ರೆ ಮೀರ್ಜಾ ಇಸ್ಮಾಯಿಲರು ಮುಸ್ಲಿಂ ಕನ್ನಡಿಗರು, ಅನಾಕ್ರು ಅಚ್ಚ ಕನ್ನಡಿಗರು. ಸಂಸ್ಕೃತಿ ಅಂತ ಹೇಳಿದ್ರೆ ಕೊನೆಗೂ ಇವರು ಆ ವಿಷಯದ ವಿರೋಧವನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದೇ ಸಂಸ್ಕೃತಿ. ನಮ್ಮಲ್ಲಿ ಒಂದು ಮಾತಿನ ನೋಡಿ, ಸತ್ ಮೇಲೆ ಶತ್ರುವಿನಲ್ಲೂ ಕೂಡ ನಾವು ದೋಷವನ್ನು ಹುಡುಕಬಾರ್ದು, ಇದೊಂದು ಮಾತಿದೆ. ಅಂದ್ರೆ ಆ ವಿಷಯ ಮುಗೀತು ಅಂದ್ರೆ ಅಷ್ಟಕ್ಕೆ ಮಾತ್ರ ಅದಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಇಟ್ಕೊಂಡು ನಾಳೆ ಅನಾಕ್ರವ್ರಿಗೊಂದು ಒಳ್ಳೆ ಪ್ರಶಸ್ತಿ ಬರೋ ಸಂದರ್ಭದಲ್ಲಿ ಆ ಕಮಿಟಿಲಿ ಮಾಸ್ತಿ ಇದ್ದು ಇರೋ ಎಲ್ಲ ಪದ್ಧತಿನೂ ಇತ್ತು ಆ ಕಾಲದಲ್ಲಿ. ಅದನ್ನು ಬರೆದಂತ ನೋಡೋದಿದೆಯಲ್ಲ, ಅದು ಇವತ್ತು ತುಂಬಾ ನಡೆಯುತ್ತೆ. ಆ ಥರದಿರಲಿಲ್ಲ. ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳು ಬೇರೆ. ಅನಾಕ್ರವ್ರು ಒಂದು ಮಾತು ಹೇಳ್ತಾರೆ, ನಿನ್ನ ಎಲ್ಲ ಮಾತನ್ನು ನಾನು ವಿರೋಧಿಸ್ತೀನಿ, ಆದ್ರೆ ನಿನಗೆ ಮಾತಾಡೋ ಅವಕಾಶ ನಾನು ಖಂಡಿತ ಕೊಡ್ತೀನಿ ಅಂತ.
ಅಥವಾ ನಿನಗೆ ಮಾತಾಡೋಕೆ ಯಾರಾದ್ರು ಅಡ್ಡಿಪಡಿಸಿದ್ರೆ ಅವರು ವಿರೋಧ ಮಾಡಿ ನಿನಗೆ ಮಾತಾಡೋಕೆ ಅವಕಾಶ ಕೊಡ್ತೀನಿ, ನಿನ್ನ ಮಾತನ್ನು ನಾನು ವಿರೋಧಿಸ್ತೀನಿ ಅನ್ನೋದು ಬೇರೆ ವಿಷಯ. ಇದು ಆ ಕಾಲದ ಒಂದು ಬೌದ್ಧಿಕ ಸ್ವಾತಂತ್ರ್ಯದ ಕಲ್ಪನೆ ಈ ತರ ಇತ್ತು ಇದು. ಹಾಗಾಗಿ ಅಲ್ಲಿ ಅವಾಗೆಲ್ಲ ಅಗ್ನಿ ಪತ್ರಿಕೆ ಇರಲಿಲ್ಲ, ಲಂಕೇಶ್ ಪತ್ರಿಕೆ ಇರಲಿಲ್ಲ, ವಿಜಯ ಕರ್ನಾಟಕ ಇರಲಿಲ್ಲ, ಹೈ ಬೆಂಗಳೂರು ಇರಲಿಲ್ಲ. ಅದೊಂದು ಬೇರೆ ಕಾಲದ್ದು. ಪತ್ರಿಕೆಗಳ ಮೂಲಕ ವಾಕ್ಸಮರ ನಡೀತಿತ್ತು, ನಡೆದಿಲ್ಲ ನಾವು ಹೇಳೋ ಏನಿಲ್ಲ. ನಿರಂಜನರಿಗೂ ಮಾಸ್ತಿ ಇವರು ಅನಾಕರಿಗೂ ಆ ಥರದ್ದು ಒಂದು ಬೇಕಾದಷ್ಟು ದೊಡ್ಡ ದೊಡ್ಡ ಇವುಗಳೇ ನಡೆದಿವೆ. ಬಟ್ ಅಲ್ಲಿ ಇದ್ದಂಥ ಸಂಸ್ಕೃತಿಯ ಕನ್ನಡ ಸಂಸ್ಕೃತಿಯ ಕಲ್ಪನೆ, ಒಟ್ಟು ಕಲ್ಪನೆ ಏನಿತ್ತು ಅಂತ ಹೇಳಿದ್ರೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಬಂದರೆ, ಸಮಸ್ಯೆಗಳು ಬಂದರೆ ಅದು ಮುಖ್ಯ ಆಗುತ್ತೆ ಅಂತ. ಇದು ಅವರ ಜೀವನದಲ್ಲೇ ಬರುವಂಥ ಒಂದು ಸಂದರ್ಭ ಅಂದರೆ, ಅವರು ಆಂಧ್ರದಲ್ಲಿ ಹೋಗಿರ್ತಾರೆ, ಒಂದು ಕೃಷ್ಣದೇವರಾಯನ ಮೇಲೆ ಒಂದು ಸಭೆ ನಡೀತಿರುತ್ತೆ, ಭಾಷಣ. ಆ ಕಾರ್ಯಕ್ರಮ ನಡೀಬೇಕಾದ್ರೆ ಇವರು ಸಭೆಯಲ್ಲೇ ಹೇಳ್ತಾರೆ, ಕೃಷ್ಣದೇವರಾಯ ಆಂಧ್ರದವನು ಅಂತ ಇವರು, ಅವನು ಕನ್ನಡಿಗ ಅಂತ ಕನ್ನಡಿಗರು ಜಗಳ ಮಾಡೋದು ಸಾಕು, ಕೃಷ್ಣದೇವರಾಯ ಭಾರತೀಯ ಅವನು. ಅವ್ರಿಗೆ ಆ ಒಂದು ವಿಷನ್ ಇತ್ತು. ಈ ವಿಷನ್ ಎಲ್ಲ ಕನ್ನಡ ಸಾಹಿತಿಗಳಿಗೂ ಇರಲಿಲ್ಲ. ಕನ್ನಡದ ಒಂದು ಮಟ್ಟ ಮತ್ತು ಭಾರತದ ಮಟ್ಟ ಇವೆರಡನ್ನೂ ಒಟ್ಟೊಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಆ ಒಂದು ಸ್ಪಷ್ಟವಾದ ಕಲ್ಪನೆ ಅವ್ರಿಗಿತ್ತು. ನೋಡಿ, ಒಂದು ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಇವರ ಒಂದು ವಿಶೇಷವಾದ ಕೊಡುಗೆ ಏನು ಅಂತ ಹೇಳಿದ್ರೆ, ಸಂಗೀತಕ್ಕೆ. ಸಾಹಿತ್ಯದ ಅನಾಕರು ಅಂತಾಗ ಅದು ನಾವು ನೆನ್ಪಿಟ್ಕೊಂಡು, ಇವತ್ತಿನ ಸಾಹಿತಿ ಅಂದ್ರೆ ಪುಸ್ತಕ ಬರೆಯೋನು ಅಂತ. ಹಿಂದೆ ಸಾಹಿತಿ ಅಂದ್ರೆ 1950ಗಿಂತ ಮುಂಚೆ ಪುಸ್ತಕ ಬರೆಯೋನು ಎಲ್ಲೂ ಡೆಫಿನಿಷನ್ ಇರಲಿಲ್ಲ. ಪುಸ್ತಕ ಬರೆಯೋನೇ ಸಾಹಿತಿ ಆಗ್ಬಿಟ್ಟಿದ್ರೆ 20-30 ವರ್ಷಗಳ ತನಕ ಅನೇಕರು ಒಂದು ಪುಸ್ತಕ ಬರೆದಿರಲಿಲ್ಲ ಸಾಹಿತ್ಯದಲ್ಲಿದ್ದು. ಅಥವಾ ತೀನಂ ಶ್ರೀಕಂಠಯ್ಯ ಅಂತವ್ರದ್ದು 15-20 ವರ್ಷ ಒಂದು ಪುಸ್ತಕ ಬರೆದಿದ್ದಾರೆ. ಅಂದ್ರೆ ಪುಸ್ತಕಗಳನ್ನೇ ನಾವು ಹೊರಗೆ ಹಾಕೋದಿದ್ದಿಲ್ಲ, ಅವುಗಳು ಸಾಹಿತ್ಯ ಅಂತ ಎಲ್ಲೂ ಇರಲಿಲ್ಲ. ಸಾಹಿತ್ಯ ಅಂತ ಹೇಳಿದ್ರೆ ಮಾತಾಡ್ಬೇಕಾದ್ರೆ ಅವನು ಒಳ್ಳೊಳ್ಳೆ ಸಾಹಿತ್ಯವನ್ನು ಕೋಟ್ ಮಾಡೋದು, ಆ ಸಾಹಿತ್ಯದ ಪ್ರಸಂಗಗಳ ಅರ್ಥ ಏನಿದೆ ಅದನ್ನು ಚೆನ್ನಾಗಿ ತಿಳ್ಕೊಂಡಿರೋದು, ಒಂದು ಸಭೆಯಲ್ಲಿ ಒಂದು ವಿಷಯ ಮಾತಾಡೋದು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾತನಾಡುವಂಥದ್ದು. ಸಾಹಿತ್ಯದ ಕಲ್ಪನೆಯೇ ಬೇರೆ ಇತ್ತು. ಈಗ ಉದಾಹರಣೆ ಡಿ ವಿ ಜಿ ಅವರು ಜ್ಞಾಪಕ ಚಿತ್ರಶಾಲೆ ಬರೀತಾರೆ. ಅವ್ರು ಲಾಲ್ಬಾಗ್ನಲ್ಲಿ ವಾಕ್ ಹೋಗ್ಬೇಕಾದ್ರೆ ಯಾರೋ ಸ್ನೇಹಿತರು ಬರ್ತಾರೆ, ಶೇಕ್ಸ್ಪಿಯರ್ನ ಯಾವುದೋ ಸಾಲ್ ಬಗ್ಗೆ ಡಿ ವಿ ಜಿ ಅವ್ರಿಗೂ ಅವ್ರ ಸ್ನೇಹಿತರಿಗೂ ಜಗಳ ನಡೀತಿರುತ್ತೆ. ಅವ್ರು ಹಂಗೆ ಹೇಳಿದ್ದಾನೆ ಹಂಗೆ ಹೇಳಿದ್ದಾರೆ. ಎರಗಡೆ ಅವರು ಬರ್ತಾರೆ, ಅವ್ರು ಶೇಕ್ಸ್ಪಿಯರ್ ಲೈಬ್ರರಿ ಇದ್ದಂಗೆ ಅವರು. ಅವ್ರನ್ನ ಕೇಳ್ಬೇಡ, ನಾವಿಬ್ರು ಒಪ್ಪುವಂತ ಆಧಾರ ಅಂತ. ಅವ್ರನ್ನ ಕೇಳಿದ್ರೆ ಅವ್ರು ನಿಂತ್ಕೊಂಡು ಅವ್ರು ಯಾವ ಪದ್ಯ ಕೇಳಿದ್ರು, ಯಾವ ಸಾನೆಟ್ ಕೇಳಿದ್ರು, ಆ ಸಾನೆಟ್ಟನ್ನು ಹೇಳಿ, ಆ ಸಾನೆಟಲ್ಲಿ ಬರುವಂತ ಕೆಲವು ಸ್ವಾರಸ್ಯಗಳನ್ನು ಹೇಳಿ, ಅಲ್ಲಿ ಬರುವಂತ ಕೆಲವು ಮೆಟಫರ್ಸ್ ಉದಾಹರಣೆಗಳು ಏನ್ ಬರುತ್ತೋ ಅದು ಶೇಕ್ಸ್ಪಿಯರ್ ಇಂದ ಬೇರೆ ಬೇರೆ ಕವಿತೆಗಳಲ್ಲಿ ಹೇಗೆ ಬರುತ್ತೆ ಅಂತ ಅದನ್ನೆಲ್ಲ ಪುಸ್ತಕ ಎಲ್ಲ ಏನಿಲ್ಲ ಹೇಳಿ, ಇದು ಇಂಗ್ಲಿಷ್ ನಲ್ಲಿ ಇನ್ನೂ ಉಳಿದ ಕವಿಗಳಲ್ಲಿ ಹೇಗೆ ಬರುತ್ತೆ, ಇದು ಕನ್ನಡ ಕವಿಗಳಲ್ಲಿ ಹೇಗೆ ಬರುತ್ತೆ, ಸಂಸ್ಕೃತ ಕವಿಗಳಲ್ಲಿ ಹೇಗೆ ಬರುತ್ತೆ. ನಾನು ಇದನ್ನ ಸಾಹಿತ್ಯ ಅಂತ ಕರಿತಾ ಇರೋದು. ನಾನು ಆ ಕಾಲದ ಸಾಹಿತ್ಯದಲ್ಲಿ ನಂಬಿಕೆ ಇಟ್ಟಿರೋದು. ನಮಗೆ ಪುಸ್ತಕ ಬರೆದ ಸಾಹಿತ್ಯ ಎನ್ನುವುದು ನಮ್ಮ ಅಜ್ಞಾನ ತೋರಿಸುತ್ತಷ್ಟೇ. ಆಗ ಲೆಕ್ಕ ಹಾಕ್ಬಿಟ್ರೆ ಇವತ್ತು ಅನೇಕ 100 ಪುಸ್ತಕ ಬರೀತಾರೆ. ಕುಮಾರವ್ಯಾಸ ಒಂದೇ ಪುಸ್ತಕ ಬರೆದಿದ್ದಾರೆ. ಪುರಂದರದಾಸರು ನಾರದನ ಅವತಾರ 4 ಲಕ್ಷ ಪದ್ಯ ಬರೆದಿದ್ದಾರೆ ಅಂತ ಹೇಳ್ತಾರೆ. ಸಿಕ್ಕಿಲ್ಲ ಇವತ್ತು ನಮ್ಗೆ. ಸಂಖ್ಯಾಬಲವೇ ಬಲ ಅಲ್ಲ, ಅದು ಡೆಮಾಕ್ರಸಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತ್ರ. ಸಾಹಿತ್ಯದಲ್ಲಿ ನಾವು ನೋಡ್ತಕ್ಕಂಥದ್ದು ಅವನ ಅರಿವಿನ ಮಟ್ಟ, ತಿಳುವಳಿಕೆಯ ಮಟ್ಟ ಹೇಗಿದೆ ಅಂತ. ಅಲ್ಲ, ಬಟ್ ಡಿ.ವಿ.ಜಿ. ಅವ್ರು ಬರೀತಾರಲ್ಲ ಜ್ಞಾಪಕ ಚಿತ್ರಶಾಲೆಯಲ್ಲಿ, ಅದರಿಂದ ನಮ್ಗೆ ಇವೆಲ್ಲ ಗೊತ್ತಾಗುತ್ತೆ ಹೆಂಗ ಆಗಿದೆ. ಬಟ್ ಬರೀದೇ ಇದ್ರೆ ಅಲ್ಲ, ಹೇಳ್ತಿರೋದು ಬರವಣಿಗೆಯೇ ಸಾಹಿತ್ಯದ. ಈಗ ಸಾಹಿತ್ಯ ಅಂದ್ರೆ ಏನು? ಸಹಿತ ಅಂತ, ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು ಅಂತ. ಇಲ್ಲಿ ಬರವಣಿಗೆ ಅನ್ನೋ ಕ್ವಶನ್ ಇಲ್ವಲ್ಲ, ಅದು ಮುಂದಿಂದು. ಈಗ ಬೇರೆ ಉದಾಹರಣೆ ಕೊಡೋದಾದ್ರೆ, ಸಿಡಿನೋ ಕ್ಯಾಸೆಟ್ನೋ ತಂದ್ರೇನೆ ಸಂಗೀತಗಾರ ಅಂದ್ರೆ ಅಲ್ವಾ? ನಿಮ್ಗೆ ಇವಾಗ ಗೊತ್ತಾ, ಅವನಿಗೆ ಹಾಡು ಬರ್ಬೇಕು ಮೊದಲು, ಅವನಿಗೆ ಮನೋಧರ್ಮ, ಸಂಗೀತದ ಮನೋಧರ್ಮ ಇರ್ಬೇಕು ಮೊದಲು. ಅವನಿಗೆ ಒಂದು ಹಾಡನ್ನು ತಗೊಂಡ್ರೆ, ಒಂದು ರಾಗ ತಗೊಂಡ್ರೆ ವಿಸ್ತಾರ ಮಾಡುವಂತ ಒಂದು ತಾಕತ್ತಿರ್ಬೇಕು ಅವನಿಗೆ ಅಲ್ವಾ? ಬೇರೆ ಬೇರೆ ಇರುತ್ತೆ. ಆ ಪಕ್ವಾದ್ಯ ನುಡಿಸೋರು ನೋಡ್ಕೊಂಡು ಅವ್ರನ್ನೂ ಅನುಸರಣೆ ಮಾಡ್ಕೊಂಡು ಅವ್ರಿಗೂ ಅವಕಾಶಗಳನ್ನು ಕೊಟ್ಕೊಂಡು ಒಂದು ನೆರವೇರುವಂತಿದೆಯಲ್ಲ, ಇತ್ಯಾದಿಗಳನ್ನು ಮಾಡ್ಕೊಳ್ಳುವಂಥ ಶಕ್ತಿ ಇರಬೇಕು. ಏನೂ ಇಲ್ಲದೆ ಸುಮ್ಮನೆ ನಾನು ಕ್ಯಾಸೆಟ್ ಕೇಳಿದ್ದೀನಿ ಅದೇ ಥರ ನಾನು ಹಾಡ್ತೀನಿ ಅಂತ ಹೇಳಿದ್ರೆ ವಸಂತ ಕಾಲ ಬಂದಾಗ ಗೊತ್ತಾಗತ್ತಲ್ಲ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ. ಸಂಗೀತಕ್ಕೆ ಸಂಬಂಧಪಟ್ಟಂತೆ ಇವ್ರು ಏನ್ ಕೊಡುಗೆ ಕೊಟ್ಟರು ಅಂದ್ರೆ, ಅನಾಕರವರು ಕರ್ನಾಟಕದಲ್ಲಿ ಸಂಗೀತ ಅಂತ ಇತ್ತು, ಉತ್ತರ ಕರ್ನಾಟಕದಲ್ಲಿ ಸಂಗೀತ ಇರಲಿಲ್ಲ. ಸಂಗೀತ ಇರಲಿಲ್ಲ ಅಂದ್ರೆ ಮರಾಠಿಮಯ. ಅವ್ರು ಹೇಳ್ತಾರೆ, ಟೀ ಕೊಡ್ಬೇಕಾದ್ರೂ ಅದಕ್ಕೆ ಏಲಕ್ಕಿ ಹಾಕಿ ಲವಂಗ ಹಾಕಿ ಅದು ಮರಾಠಿ ಊರಲ್ಲಿ ಇರಬೇಕು ಅನ್ನೋಂಥ ಒಂದು ಕಲ್ಪನೆ ಬರಬೇಕು. ಆ ಥರದ್ದೇ ಒಂದು ವಾತಾವರಣ ಇತ್ತು. ಅಲ್ಲದೆ
ಉತ್ತರ ಕರ್ನಾಟಕದ ಜನ ಅಲ್ಲೇ ಇದ್ದಂತ ಸಂಗೀತದ ಬಗ್ಗೆ ಗೌರವ ಕೊಡ್ತಿರ್ಲಿಲ್ಲ. ಏನೇನೋ ನಡೆದಿದೆ ನಮ್ಮ ದೇಶದಲ್ಲಿ. ಆಗ ಆ ಉತ್ತರ ಕರ್ನಾಟಕದ ಮಲ್ಲಿಕಾರ್ಜುನ್ ಮನ್ಸೂರ್ ಅಂತ ಜಗತ್ತಿನ ಶ್ರೇಷ್ಠ ಸಂಗೀತಗಾರರು, ಬರೀ ಕರ್ನಾಟಕ ಅಲ್ಲ, ಜಗತ್ತಿನಲ್ಲೇ ನೀವು ಕೇಳ್ಬೋದು ನೀವು ಎಷ್ಟು ಜಗತ್ತು ನೋಡಿದ್ದೀರಾ ಅಂತ, ಅದು ಬೇರೆ ಪ್ರಶ್ನೆ. ನನಗೆ ಗೊತ್ತಿರೋ ಜಗತ್ತಿನನ್ನೇ ಹೇಳ್ತಾ ಇರೋದು. ಅವರು ಒಪ್ಪಿ ಬಂದ್ರೆ ಜೀನಿಯಸ್. ಅವರು ಮೊಜಾರ್ಟ್ ನೀವು ಜೀನಿಯಸ್ ಅನ್ನೋದಾದ್ರೆ ಯಾರಾದ್ರೂ, ಮನ್ಸೂರ್ ಜೀನಿಯಸ್ ಅಷ್ಟೇ. ಆ ಥರ ಸಾಹಿತ್ಯದ ಶೇಕ್ಸ್ಪಿಯರ್ ಇದ್ದಾನೆ ಸಂಗೀತದಲ್ಲಿ ಮನ್ಸೂರು. ಬಹಳ ದೊಡ್ಡ ಹಾಡುಗಾರ ಅವರು. ಆದ್ರೆ ಅವರ ಹಾಡಿನ ಎತ್ತರ, ಅದರ ಸೂಕ್ಷ್ಮತೆಗಳು ಉತ್ತರ ಕರ್ನಾಟಕದಲ್ಲಿ ಗೊತ್ತಾಗ್ತಿರಲಿಲ್ಲ ಜನಕ್ಕೆ. ಅವ್ರೇನ್ ಮಾಡಿದ್ರು, ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಪೂನಾಗೆ ಮುಂಬೈಗೆ ವಲಸೆ ಹೋದ್ರು. ಅಲ್ಲೇ ಹೆಚ್ಚು ಕಾರ್ಯಕ್ರಮಗಳು ನಡೆಯೋದು, ಅಲ್ಲಿ ರಸಿಕರು ಅದನ್ನು ಇಷ್ಟಪಡ್ತಿದ್ರು. ಬರ್ತಾ ಬರ್ತಾ ಅವ್ರಿಗೆ ಧಾರವಾಡದ ಮೇಲಿನ ಹುಬ್ಬಳ್ಳಿ ಮೇಲಿನ ಸಿಟ್ಟು ಕನ್ನಡಿಗರ ಮೇಲೆ ಸಿಟ್ಟಾಗಿ ಪರಿವರ್ತನೆ ಆಗಿತ್ತು. ಅಂದ್ರೆ ನಾವು ಒಬ್ಬ ಮನ್ಸೂರನ್ನ ಕಳ್ಕೊಳ್ಳೋ ಸ್ಥಿತಿಲಿ ಇದ್ವಿ. ಅನಾಕ್ರು ಅವರು ಅವ್ರನ್ನ ಕಂಡು ಇಲ್ಲ ಇಲ್ಲ ಈ ಜನಗಳು ಸಂಗೀತವನ್ನು ಬೇಕಾದಷ್ಟು ವರ್ಷ ಕೇಳಿದ್ದಾರೆ, ಈಗ ಇವ್ರಿಗೊಂದು ಬೇರೆ ಭಾಷೆಯ ಪರಿಸರದ ಪ್ರಭಾವ ಬಂದು ಇವ್ರಿಗೆ ತಮ್ಮದ ಬಗ್ಗೆನೇ ಒಂದು ಕಲ್ಪನೆ ಹೊರಟೋಗಿದೆ, ಹಾಗೆಲ್ಲ ನಾವು ಇದು ಮಾಡೋದು ಬೇಡ ಅಂತ. ಹೀಗೆ ಅವ್ರು ಒಳ್ಳೆ ಭಾಷಣಕಾರಲ್ಲ, ಅವ್ರ ಮನಸ್ಸು ಹೊಲಿಸಿ ಎಲ್ಲ ಮಾಡಿ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡೋಣ, ವಚನಗಳಿದೆಯಲ್ಲ ಬಸವಣ್ಣ ಮಹಾದೇವಿ, ಹೀಗೆ ವಚನಗಳನ್ನು ಯಾಕೆ ಹಾಡಬಾರ್ದು? ಉತ್ತರ ಕರ್ನಾಟಕದಲ್ಲಿ ವಚನಗಳಲ್ಲಿ ಇಷ್ಟು ಪ್ರಭಾವ ಇದೆ, ವಚನಗಳನ್ನು ಸಂಗೀತಕ್ಕೆ ಯಾಕೆ ಅಳವಡಿಸಬಾರ್ದು? ವಚನ ಗಾಯನ ಪದ್ಧತಿ ಇದನ್ನು ಹಾಡಿನ ಮೂಲಕ ತಂದವರು ಮಲ್ಲಿಕಾರ್ಜುನ್ ಮನ್ಸೂರು ಮತ್ತು ಬಸವರಾಜ ರಾಜಗುರು. ಅದನ್ನು ಕಾನ್ಸೆಪ್ಟ್ ಕೊಡ್ಬೇಕಲ್ಲ ಒಬ್ರು, ಹೀಗೆ ಮಾಡಿ ಅಂತ ಅದನ್ನು ಕೊಟ್ಟವ್ರು ಅದಕ್ಕೆ. ಇದು ಬಹಳ ದೊಡ್ಡ ಕೊಡುಗೆ ಇತ್ತು. ಯಾಕೆಂದ್ರೆ ಪ್ಲೇಟೋ ಒಂದು ಮಾತು ಹೇಳ್ತಾರೆ, ಒಂದು ಸಂಸ್ಕೃತಿಯ ಆತ್ಮ ಇರೋದು ಅದು ಸಂಗೀತದಲ್ಲಿ ಅಂತ. ಒಂದು ಸಂಸ್ಕೃತಿಯನ್ನು ಕೊಲ್ಲಬೇಕಾದ್ರೆ ಅದು ಸಂಗೀತವನ್ನು ಕೊಲ್ಲಿ ಅಂತ. ಇಡೀ ಉತ್ತರ ಕರ್ನಾಟಕದಲ್ಲಿ ಸಂಗೀತ ಸತ್ತೋಗಿತ್ತು ಈ ಅರ್ಥದಲ್ಲಿ. ಅದಕ್ಕೆ ಮತ್ತೆ ಜೀವ ಕೊಟ್ಟರು ಅದಕ್ಕೆ. ಅದಕ್ಕೂ ಹಾಡಲಿಲ್ಲ, ಬೇರೆ ವಿಷಯ. ಹಾಡುವುದಿಲ್ಲ ಅಂತಿದ್ದವ್ರು ಹಾಡ್ಸಿದ್ರಲ್ಲ. ಕರ್ನಾಟಕಕ್ಕೆ ಮನಸ್ಸೋಲಲ್ಲ ಅನ್ನೋರಿಗೆ ಮನಸ್ಸು ಸೋಲ್ಸಿದ್ರಲ್ಲ. ಅದಕ್ಕೆ ಆಮೇಲೆ ಬೇರೆ ಬರೀತಾರೆ, ಮನಸೂರನ ಸಂಗೀತ ಕೇಳಿ ಮನಸೂರಗೊಂಡಿತು ಅಂತ. ಮನ್ಸೂರಲ್ಲ, ಮನಸೂರಗೊಂಡು ಅಂತ ಹೇಳ್ತಾರೆ. ಅದು ಹೇಳೋದಕ್ಕೊಂದು ಅವಕಾಶ ಬೇಕಲ್ಲ. ಮುಂದೆ ಅದೇ ಧಾರವಾಡ ಚನ್ನವೀರ ಕಣಿವೆಯವರು, ಅಫೆಂಡೆಡ್ ಆಗಿ ಹೇಳ್ತಾ ಇದ್ದೀನಿ ನಾನು, ಚನ್ನವೀರ ಕಣಿವೆಯವರು ಬಿಸ್ಮಿಲ್ಲಾ ಖಾನ್ ಶಹನಾಯಿ ಕೇಳಿ, ಬಿಸ್ಮಿಲ್ಲಾ ಖಾನ್ ಶಹನಾಯಿ ಕೇಳಕ್ಕೆ ಒಂದು ಲೆವೆಲ್ ಬೇಕಲ್ವಾ? ಅಂದ್ರೆ ನಮ್ಮ ಕುಸಿದು ಬಿದ್ದಿದ್ದ ರಸಿಕತೆಯ ಮಟ್ಟವನ್ನು ಎತ್ತಿದ್ದು. ಇದು ಬಹಳ ದೊಡ್ಡ ಕೆಲಸ. ಇದು ಅಂದ್ಕೊಂಡ ಸುಲಭ ಅಲ್ಲ. ಇದು ಆ ಕೆಲಸವನ್ನು ಅದಾಕರು ಇನ್ನು ಅನೇಕ ಕೆಲಸಗಳನ್ನು ಮಾಡಿದರು. ಚಿತ್ರಕಲೆ ಬಗ್ಗೆ ಹೇಳಿದರು. ಭಾರತೀಯ ಚಿತ್ರಕಲೆಯಲ್ಲಿ ರಾಜಾ ರವಿವರ್ಮನ ಸ್ಥಾನ ಕೊಟ್ಟು ಬಡ್ದಾಕ್ತಾರೆ ರಾಜಾ ರವಿವರ್ಮನ. ಯಾಕಂದ್ರೆ ಆನಂದ್ ಕುಮಾರ್ ಸ್ವಾಮಿ ಈ ಥರದ ಇನ್ಫ್ಲೂಯೆನ್ಸ್. ರಾಜಾ ರವಿವರ್ಮನ ಹೆಂಗಸರುಗಳು ಅಂದ್ರೆ ಚಿತ್ರದಲ್ಲಿ ಬರೋ ಹೆಂಗಸರುಗಳು ಯುರೋಪಿನ ಮಾದರಿಯ ಹೆಂಗಸರುಗಳು. ಅವ್ರ ಕಾಲು ಕೈ ಮೈ ಎಲ್ಲನೂ ಕೂಡ ಯುರೋಪಿನ ಚೆನ್ನಾಗಿರುತ್ತೆ. ಇದನ್ನು ಅವರು ತೋರಿಸ್ತಾರೆ. ಅಂದರೆ ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಬೇರೆ ಬೇರೆ ಲಲಿತ ಕಲೆಗಳು, ಸ್ವತಃ ಒಳ್ಳೆ ನಟರು ಅವರು. ಆ ಕ್ಷೇತ್ರಗಳಲ್ಲೆಲ್ಲ ಮಾಡಿದ್ರು. ಇದು ಒಂದು ಭಾಗ. ಎರಡನೇದು ಮೊದಲೇ ಹೇಳಿದಂತೆ ಕನ್ನಡಕ್ಕೆ ಅವರು ಹೋರಾಟವನ್ನು ಮಾಡಿದ್ದೀವಿಯಲ್ಲ, ಮಾರಾಮೂರ್ತಿ ಅಂತ ಬಹಳ ದೊಡ್ಡ ಹೋರಾಟಗಾರರು ಅವರು. ಈಗ ಬೆಂಗಳೂರಿನಲ್ಲಿ HAL ITI ಇತ್ಯಾದಿಗಳಲ್ಲೆಲ್ಲ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಿದ್ರೆ ಅದು ಅನಾಕ್ರು ಮತ್ತು ಮಾರಾಮೂರ್ತಿಯವರು ಮಾಡಿದ ಹೋರಾಟದಿಂದ. ಉದ್ಯೋಗ ಕೊಡ್ತಿರಲಿಲ್ಲ, ತಮಿಳಿನಿಂದ ಬೇಕಾದಷ್ಟು ಜನ ಬಂದು ಸೇರ್ಕೊಳ್ಳೋ. ಇವರ ರೆಕ್ರೂಟ್ಮೆಂಟ್ ಪ್ರೋಸೆಸ್ನ ಸರಿಯಾಗಿ ಮಾಡಬೇಕು ಅಂತ. ಆಮೇಲೆ ಸಿನಿಮಾಗಳನ್ನು ತೋರಿಸ್ತಿರ್ಲಿಲ್ಲ. ಕನ್ನಡ ಸಿನಿಮಾಗಳನ್ನು ತೋರಿಸ್ಬೇಕು ಅಂತ GV ಅಯ್ಯರ್ ಅವರ ಸಿನಿಮಾ, ಅವರ ನಿರ್ದೇಶನದ ಬಂಗಾರಿ ಅನ್ನೋ ಸಿನಿಮಾ 36ನೇ ಇಸ್ವಿನಲ್ಲಿ ಪ್ರದರ್ಶನ ಆಗೋದಕ್ಕೆ ಬೆಂಗಳೂರಿನಲ್ಲಿ ಅವರೇ ಕಾರಣ. ಸಿನಿಮಾ ಥಿಯೇಟರ್ಗಳಲ್ಲಿ ಅವ್ರ ಹೋರಾಟ ನಡೀತು. ನಾಟಕಕ್ಕೆ ಸಂಬಂಧಪಟ್ಟಂತೆ ಅವ್ರ ಹೋರಾಟಗಳು ನಡೀತು. ಸಂಗೀತದಲ್ಲಿ ಬೇರೆ ಥರದ ಹೋರಾಟ ನಡೀತು. ಹಾಗಾಗಿ ಉದ್ದಕ್ಕೂ ಅವರ ಸಾಹಿತ್ಯವನ್ನು ಅವರು ಅನೇಕರನ್ನ ವಿರೋಧಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಅವರೊಂದು ಬಹಳ ದೊಡ್ಡ ಗುಣ ಇತ್ತು. ಕೊನೆ ಮಾತಿದ್ದು ಏನಂದ್ರೆ, ನಾನು ಯಾರನ್ನು ಬೇಕಾದರೂ ಕ್ಷಮಿಸಬಲ್ಲೆ, ಕನ್ನಡಕ್ಕೆ ದ್ರೋಹ ಮಾಡೋರನ್ನ ಮಾತ್ರ ಕ್ಷಮಿಸೋದಿಲ್ಲ. ಇದು ಅವ್ರ ಮೂಲ ಮಂತ್ರ ಇತ್ತು. ಇದ್ದಿದ್ದರಿಂದ ನಾಸ್ತಿ ಜೊತೆ ಆಗಿರೋ ಜಗಳ ತಾತ್ಕಾಲಿಕ, ಮತ್ತವ್ರ ಜೊತೆ ಆಗಿರೋ ಜಗಳ ತಾತ್ಕಾಲಿಕ. ಒಟ್ಟು ಕನ್ನಡದ ದೃಷ್ಟಿಯಲ್ಲಿ ನೋಡಿದಾಗ ಅವರು ಅದನ್ನು ಪಕ್ಕಕ್ಕೆ ಇಟ್ಬಿಡ್ತಾ ಇದ್ರು. ಈ ಒಂದು ವಿಶಾಲವಾದ ದೃಷ್ಟಿಕೋನ ಅವರಲ್ಲಿ ಇದ್ದಿದ್ದರಿಂದ ಅವರು ಹೇಗೆ ಲಂಕೇಶ್ ಅಡಿಗರನ್ನ ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಹೇಳ್ತಾರೋ, ಹಾಗೆ ಒಂದು ಜನಾಂಗದ ಕನ್ನಡಿಗರನ್ನೇ ಮಾಡಿದಂಥವ್ರು. ಇಷ್ಟು ಹೇಳ್ಬೋದು ಅಂತ ಅನ್ಸುತ್ತೆ.
ಏನು ಹೇಳಕ್ಕಾಗಿಲ್ಲ, ಬಲ ಇದೆ. ಇವರು ಒಂದು ಹೆಚ್ಚು ಕಡಿಮೆ ಒಂದು 50,000 to 65,000 ಪೇಜ್ ಸಾಹಿತ್ಯ ಬರ್ತಿದ್ದಾರೆ. 1,00,000ಕ್ಕಿಂತ ಜಾಸ್ತಿ ಪುಟಗಳು. ಇವರು ಬಾಲ್ಜಾಕ್ ಅಂತ ಒಬ್ಬ ಇದ್ದ. ಬಾಲ್ಜಾಕ್ ಬಗ್ಗೆ ಏನ್ ಹೇಳ್ತಿದ್ರು ಅಂದ್ರೆ, ಅವನು ಕಾಫಿ ಕುಡಿಯೋದಕ್ಕೂ ಅವನು ಲೇಖನ ಪುಸ್ತಕ ಬರೆಯೋದಕ್ಕೂ ಸಂಬಂಧ ಆಗುತ್ತೆ. ಅವನ ಬಯೋಗ್ರಾಫರ್ ಒಬ್ಬ ಹೇಳ್ತಾರೆ, ಅವನು 50,000 ಲೋಟ ಕಾಫಿ ಕುಡಿದಿದ್ದಾನೆ. ಬಾಲ್ಜಾಕ್ನ ಬಯೋಗ್ರಾಫರ್ ಬಹಳ ದೊಡ್ಡ ಲೇಖಕ ಬಾಲ್ಜಾಕ್. ಆ ಥರದವರ ಪರಿಚಯ ಇದಿತ್ತು. ಒಂದ್ ಹೇಳ್ಬೋದು ಅಂದ್ರೆ, ಅನಾಥ್ ಅವರು ಪ್ರಾರಂಭದಲ್ಲಿ ಕ್ರಾಂತಿ ಇತ್ಯಾದಿಯಲ್ಲಿ ಒಂದು ರೀತಿ ಕಮ್ಯುನಿಸಂನ ಪ್ರಭಾವದಲ್ಲಿ ಬರ್ತಾ ಬರ್ತಾ ನಿಧಾನ ಕವಿಗೆ ಈ ಹಿಂದೂ ವೈದಿಕ ಧರ್ಮ ಇದರ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿಯಾಗಿ ಕೊನೆಯ ಭಾಗದಲ್ಲಿ ಅವರು ವಿಜಯ ವಿದ್ಯಾರಣ್ಯ ಅಂತ ಹೇಳಿದ್ನಲ್ಲ, ಆ ಥರದ ಕಾದಂಬರಿಗಳನ್ನು ಓದ್ಬೋದು. ಅದಕ್ಕಿಂತ ಮುಂಚೆ ಅವರು ಕೆಲವು ಕಮ್ಯುನಿಸಂನ ಕ್ಲಾಸ್ ಕಾನ್ಸೆಪ್ಟ್ ಇದೆ, ವರ್ಗ ಸಂಘರ್ಷ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಾದಂಬರಿಗಳನ್ನು ಬರ್ತದೆ. ಅಂದ್ರೆ ಆ ಕಾಲದಲ್ಲಿ ಯಾವ್ಯಾವ ಕೆರೆ ನೀರು ಸಿಕ್ತೋ ಎಲ್ಲಾನು ಕುಡಿದಿದ್ದಾರೆ. ವಿದ್ಯಾರಣ್ಯ ಡಿವಿಜಿಗೆ ಬರೀತಾರಲ್ವಾ, ವಿಜಯ ಅದು ನಾಟಕ. ವಿಜಯ ವಿದ್ಯಾರಣ್ಯ ಅಂತ ಹೌದು. ಅವ್ರು ಹೇಳಿದಂತೆ ಆಮೇಲೆ ಬೀಚಿ ಅಂತ, ಮಾರಾಮೂರ್ತಿ, ತರಾಸು ಥರದವ್ರಿಗೆ ಕನ್ನಡದ ಬಗ್ಗೆ ಒಂದು ಇದನ್ನು ತಂದವರು ಇವರು. ತರಾಸು ಅವರು ತುಂಬಾ ದೋಸ್ತ್, ತುಂಬಾ ಹತ್ತಿರದ ಸ್ನೇಹಿತ. ಬೀಚಿ ಅವ್ರದ್ದು ಬಯೋಗ್ರಫಿ ಗೊತ್ತಾಗುತ್ತೆ ಎಷ್ಟು ಈಗಪ್ಪ ಸಿಕ್ಕಾಪಟ್ಟೆ. ಅವ್ರ ತಾತ ಕೈಗೂಡು ಶ್ರೀ ಕೃಷ್ಣಯೋಗಿ ಕೃಷ್ಣಯೋಗಿ ಅಂತ ಅವರು ಭಗವದ್ಗೀತೆಯನ್ನ ಪೂರ್ತಿ ಷಟ್ಪದಿನಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಅದನ್ನ ಇವರು ಎಡಿಟ್ ಮಾಡಿ ಪುಸ್ತಕ ಪ್ರಕಟ ಮಾಡಿದ್ದಾರೆ. ಅನಾಥರು ಅವ್ರನ್ನ ಹೇಗೆ ಹೇಳ್ಬೋದು ಅಂದ್ರೆ, ಕಾರಂತರ ತರನೇ ಅವ್ರ ಯೂನಿವರ್ಸಿಟಿ. ಅವರು ಒಂದು ಯೂನಿವರ್ಸಿಟಿ ನಿಮ್ಗೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಆ ಡಿಪಾರ್ಟ್ಮೆಂಟ್ ಒಬ್ಬ ಡೀನ್ ಅಂತ ಇರ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಒಬ್ಬ ಡೀನ್ ಅಂತ ಡೀನ್ ಇರ್ತಾರೆ. ಇವರು ಒಂಥರ ಡೀನ್ ತರ ಪೊಸಿಷನ್ ಅಂತ ಹೇಳಿದ್ರು ಯೂನಿವರ್ಸಿಟಿ ಭಾಷೆಯಲ್ಲಿ ಹೇಳೋದಾದ್ರೆ. ಹಾಗೆ ಈಗ ಸಂಗೀತ ಬರುತ್ತೆ, ಚಿತ್ರಕಲೆ ಬರುತ್ತೆ, ಸಾಹಿತ್ಯ ಬರುತ್ತೆ, ಲಲಿತ ಕಲೆ ಬರುತ್ತೆ, ನಾಟಕ ಬರುತ್ತೆ. ಆ ಥರದ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟ ಅನೇಕ ಮಟ್ಟುಗಳನ್ನ ಹಾಡುಗಳನ್ನ ವೇಶ್ಯೆಯರ, ಹಳೆಯ ಕಾಲದ ಹುಡುಕಿ ವೇಶ್ಯೆಯರ ಮನೆಗಳಿಗೆ ಹೋಗಿ ಅವರಿಂದ ಹಾಡುಗಳನ್ನ ಕಲ್ತ್ಕೊಂಡು ಬಂದು ಅದನ್ನ ಸಂಗೀತ ಕ್ಷೇತ್ರಕ್ಕೆ ತಗೊಂಡು ಆ ಥರದ ಒಂದು ಚಿತ್ರ. ಇವತ್ತಿಗೂ ಅನಾಥರವ್ರನ್ನ ಯಾರು ಸೀರಿಯಸ್ ಆಗಿ ಓದಿಲ್ಲ. ಇವಾಗ ಅವ್ರ ಶತಮಾನೋತ್ಸವ ನಡೀತಿರೋ ರೀತಿ ನೋಡಿದ್ರೆ ಒಂದು ಬಹಳ ಕಾಟಾಚಾರಕ್ಕೆ ಮಾಡ್ತಿರುವಂತ ಶತಮಾನೋತ್ಸವ ಥರನೇ ಕಾಣಿಸ್ತದೆ. ಇವಾಗ ನಾವಿಲ್ಲಿ ಮಾಡಿರೋ ಸೀರಿಯಸ್ ಆಗಿ ಹೊರಗಡೆ ನಡೀತಾ ಇಲ್ಲ. ಸರ್ಕಾರದ ವತಿಯಿಂದ ಬೇರೆ ಕಡೆ ನಡೀತಿಲ್ಲ ಅಂತಲ್ಲ. ಉದಾಹರಣೆಗೆ ಮೊನ್ನೆ ಸರ್ಕಾರದಿಂದ ನಡೀತು ಅದು ವರ್ಕಿಂಗ್ ಡೇನಲ್ಲಿ ನೀವು ಮಾಡಿದ್ರೆ ಒಂದು ವೀಕೆಂಡ್ ಅಲ್ಲೋ ಈ ತರ ಮಾಡಿ, ಅಥವಾ ಆ ಕಾಲದಲ್ಲಿ ಒಂದಷ್ಟು ಇವಾಗ ಫೆಬ್ರವರಿ ಎಲ್ಲ ಪರೀಕ್ಷೆ ಅದಕ್ಕಿಂತ ಮುಂಚೆ ಮಾಡಿ ಒಂದಷ್ಟು ಕಾಲೇಜುಗಳಿಂದ ಸ್ಕೂಲ್ಗಳಿಂದೆಲ್ಲ ವಿದ್ಯಾರ್ಥಿಗಳು ಭಾಗವಹಿಸೋ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಬರುತ್ತೆ. ಆ ಥರದ್ದೇನು ನಡೀತಾ ಇಲ್ಲ. ಅವ್ರ ನಾಟಕಗಳು ಆಡಿಸಿ ಆಮೇಲೆ ಅವ್ರ ನಾಟಕಗಳನ್ನು ಆ ಕಾಲಕ್ಕೆ ತುಂಬಾ ಆಡಿದ್ದಾರೆ. ನಾಟಕಗಳು ಪ್ರದರ್ಶನಕ್ಕೆ ಒಳಗಾಗಿದೆ. ಕನ್ನಡದಲ್ಲಿ ಏನಾಗಿದೆ ಗೊತ್ತಾ, ನಾಟಕಗಳ ಹಿಸ್ಟ್ರಿ ಮೇಂಟೈನ್ ಆಗಿಲ್ಲ. ಹಾಗಾಗಿ ನಮ್ಮಲ್ಲಿ ಬಹಳ ಥಿನ್ ಹಿಸ್ಟ್ರಿ ಇದೆ ನಾಟಕ. ಈ ಕಾದಂಬರಿದು ಕಥೆಗಳದ್ದು ವಿಮರ್ಶೆದೆಲ್ಲ ಒಂದು ಬಲ್ಕ್ ಇದೆ ನಮ್ಮ ಹತ್ರ ರೆಕಾರ್ಡ್ಸು. ನಾಟಕಗಳು ಏನಾಗ್ಬಿಡುತ್ತೆ ಅಂದ್ರೆ, ಇವಾಗ ಯಾರೋ ಒಳ್ಳೆ ನಾಟಕಕಾರ ಅವ್ರಿಗೆ ಅವ್ರ ನಾಟಕಕಾರ ಅಂತಲೇ ಗೊತ್ತಿರಲಿಲ್ಲ. ಇವರೇ ಬರೀತಾರೆ. ಇವ್ರು ಯಾವುದೋ ಒಂದು ಪ್ರೆಸ್ನಲ್ಲಿ ಇವ್ರು ಪತ್ರಿಕೆ ಪ್ರಿಂಟ್ ಮಾಡಿಸ್ತಿರ್ತಾರೆ ಬೆಳೆಪೇಟೆಯಲ್ಲಿ. ಆ ಪ್ರೆಸ್ನಲ್ಲಿ ಪ್ರೂಫ್ ನೀಡೋ ಟೈಮಲ್ಲಿ ಸುಮ್ಮನೆ ಕೂತಿದ್ರೆ ಒಂದಷ್ಟು ಹಳೆ ಪೇಪರ್ಗಳ ಆ ಕಡೆ ಹಾಕಿರ್ತಾರಲ್ಲ ಮೂಲೆಯಲ್ಲಿ, ಒಂದು ಕುಪ್ಪೆ ಅಂತ ಬರೀತಾರಲ್ಲ, ಆ ಕುಪ್ಪೆನಿಂದ ಇವರು ಒಂದು ಶೀಟ್ ತೆಗಿತಾರೆ. ನೋಡಿದ್ರೆ ವೀಣೆಯನ್ನು ಹೇಗೆ ಮುಡಿಸ್ಬೇಕು, ವೀಣೆಯ ಡೀಟೇಲ್ಸ್ ಏನು ಅಂತೆಲ್ಲ ಬರೆದಿರ್ತಾರೆ. ಒಂದು ಫಾರ್ಮ್ನಷ್ಟು 16 ಫುಟ್ದಷ್ಟು ಒಂದಿದು. ಅದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಯಾರೇ ಬರೆದಿದ್ದು ಅಂತ ಆ ಪ್ರೆಸ್ಸಿನ ಓನರ್ ಕೇಳಿದ್ರೆ ನಾನೇ ಬರೆದಿದ್ದು ಅಂತಾರೆ. ಆತನೇ ದೊಡ್ಡ ಸಂಗೀತ ವೀಣಾಶಾಸ್ತ್ರದ ವಿದ್ವಾಂಸ. ಅಂದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ರೆಕಾರ್ಡ್ ಆಗಿರೋದು ಮಾತ್ರ ಅಷ್ಟೇ ನಿಜ ಅಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬಾ ಒಳ್ಳೆ ಉತ್ಕೃಷ್ಟವಾದ ಸಾಧನೆಗಳನ್ನು ಮಾಡಿದವರು ಅವರ ಸಾಹಿತ್ಯ ಇವತ್ತು ಸಿಗಲ್ಲ. ಇವತ್ತು ನಾವು ಅಂಬೇಡ್ಕರ್ ಇನ್ಫ್ಲೂಯೆನ್ಸ್ ಅಲ್ಲಿ ಬುದ್ಧಿಸಂ ಬಗ್ಗೆ ಎಷ್ಟೊಂದು ಮಾತಾಡ್ತೀವಿ, ಬೌದ್ಧ ಧರ್ಮ ಅಂತ. 40ನೇ ಇಸ್ವಿನಲ್ಲೇನೆ ಬಿದಿರೆ ಅಶ್ವತ್ಥನಾರಾಯಣ ಶಾಸ್ತ್ರಿ ಅಂತ ಅವರು ಬುದ್ಧನ ಬಗ್ಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ, ರಾಜರತ್ನವ್ರಿಗಿಂತ ಮುಂಚೆ ಹೇಳ್ತಿರೋದು. ಮತ್ತು ನನ್ನ ಹತ್ರನೇ ಇದೆ 5 ನಾಟಕ ಇದೆ ಬುದ್ಧ ಮತ್ತು ಬುದ್ಧನ ಕಾಲಕ್ಕೆ ಸಂಬಂಧಪಟ್ಟಂತೆ 5 ನಾಟಕಗಳನ್ನು ಬರೆದಿದ್ದಾರೆ ಅವರು. ಬಟ್ ಅದು ಎಲ್ಲೂ ಇವತ್ತು ರೆಕಾರ್ಡ್ ಆಗಲ್ಲ. ಅದೆಲ್ಲ ಫುಟ್ಬಾಲ್ ಅಲ್ಲಿ ಜಯನಗರದಲ್ಲಿ ಸಿಕ್ಕಿತ್ತು ಪುಸ್ತಕ. ಅದು ಅಂದ್ರೆ ಅದನ್ನ ನಾಟಕಗಳದ್ದೇ ಒಂದು ಭಂಡಾರ ಅಂತ ಕರ್ನಾಟಕದಲ್ಲಿ ನಡೆದು ನಮ್ಮ ಥರ ಈ ಥರ IT ಇದರಲ್ಲಿ ಇರೋ ಮಾಡ್ಬೋದಾಗಿರೋ ಕೆಲಸ ಅಂದ್ರೆ ನಮ್ಗೆ ಒಂದು ಆಕ್ಷನ್ ಪ್ಲಾನ್ ಇರ್ಬೇಕಲ್ಲ. ಅನಾಥರ ಬಗ್ಗೆ ಮಾತಾಡಿದ್ಮೇಲೆ ನಮ್ಗೆ ಆಸಕ್ತಿ ಇರೋ ಒಂದು ಕ್ಷೇತ್ರದ ಎಲ್ಲ ಗ್ರಂಥಗಳು ಒಂದ್ ಕಡೆ ಸಿಗೋಷ್ಟು ಮಾಡಿದ್ರೆ ಸಾಕು.
ಯಾರೋ ಕೃಷಿ ಈಗ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಪುಸ್ತಕನು ಇಂಥ ಶಾಮಣ್ಣ ಅವ್ರ ಮನೇಲಿ ಸಿಗತ್ತೆ ಇವಾಗ ಅರವಿಂದ್ ಮನೇಲಿ ಇಡಿ ಅಲ್ವಾ? ಈ ತರದ್ದು ಇದ್ರೆ ಅದೊಂದು ಮುಂದಕ್ಕೆ ತುಂಬಾ ಉಪಯೋಗ ಆಗುವುದು. ನಾಳೆ ಯಾವುದು ಸಿಗಲ್ಲ. ನಮ್ಗೆ ಆಸಕ್ತಿ ಇರೋ ಒಂದು ಕ್ಷೇತ್ರ, ಅದಕ್ಕೆ ಸಂಬಂಧಪಟ್ಟಂತ ಒಂದು 500 ಪುಸ್ತಕಗಳು ಅಂದ್ರೆ ಅದು ನನಗೆ ಬೇಕೋ ಬೇಡವೋ ನಾಳೆ ನನ್ನ 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 ನಾಡಿನ ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ದಟ್ ಶುಡ್ ಬಿ ಡಾಕ್ಯುಮೆಂಟ್. ಅದು ಫಸ್ಟ್ ರೇಟ್, ಸೆಕೆಂಡ್ ರೇಟ್, ಥರ್ಡ್ ರೇಟ್ ಏನೇ ಪುಸ್ತಕ ಇದೆ, ನಾವು ಅದರ ಮೌಲ್ಯಮಾಪನ ಮಾಡಿದೆ ಅದು ಇರ್ಬೇಕಷ್ಟೇ ಅಲ್ಲಿ. ಆ ಕೆಲಸ ಮಾಡೋ ಅಗತ್ಯ ಇವತ್ತು ಬಹಳ ಇದೆ. ಹಾಗೆ ನೆಕ್ಸ್ಟ್ ಯಾರ್ಯಾರು ಮನೆ ಕಟ್ಸೋ ಪ್ಲಾನ್ ಇದೆ, ಒಂದು ಲೈಬ್ರರಿ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಸ್ವಂತ ಆಸಕ್ತಿಯ ಪುಸ್ತಕಗಳು, ಕಂಪ್ಯೂಟರ್ ಇತ್ಯಾದಿ ಒಂದ್ ಕಡೆ ಈ ತರದ ಒಂದು ಆಸಕ್ತಿ ಮಾಡಿದ್ರೆ, ಇವಾಗ ಸಿನಿಮಾ ನಟ ಶಿವರಾಮ್ ಅವರು ಅದನ್ನು ಮಾಡಿದ್ದಾರೆ. ಅವ್ರ ಮನೆಯಲ್ಲ ಥರದ್ದು ಬಹಳ ಒಳ್ಳೆ ಸಿನಿಮಾಗೆ ಸಂಬಂಧಪಟ್ಟಿದ್ದು, ಯಾರೋ ಸಿನಿಮಾ ಬಗ್ಗೆ PhD ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಳ್ಳೆ ಡಾಕ್ಯುಮೆಂಟ್ ಇದೆ. ಯಾಕಂದ್ರೆ ಮರ್ತೋಗುತ್ತೆ, ಯಾವುದೋ ಒಂದು ಇವಾಗ ಮುತ್ತಿನ ಹಾರಂತ ಒಂದು ಒಳ್ಳೆ ಸಿನಿಮಾ ಬಂದಿರುತ್ತೆ, ಅದೇನು ಬಾಕ್ಸ್ ಆಫೀಸಲ್ಲಿ ಗೆದ್ದಿರಲ್ಲ ಅಲ್ವಾ, ಮರ್ತೇ ಹೋಗ್ಬಿಡುತ್ತೆ, ಒಂದಷ್ಟು ವರ್ಷಗಳಾದ್ಮೇಲೆ ಮರ್ತೋಗ್ಬಿಡುತ್ತೆ ಅದು. ಸೊ ಅದು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಒಂದ್ ಕಡೆ ಸಿಗುವಂಥದ್ದು. ಈ ತರ ಟೆಕ್ನಾಲಜಿ ಮುಂದುವರೆದಿರೋ ಕಾಲದಲ್ಲಿ ಅಷ್ಟೇನು ಕಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಸ್ಕ್ಯಾನಿಂಗ್ ವ್ಯವಸ್ಥೆ ಇದೆ, ಬೇರೆದಿದೆ. ಸೊ ಅದನ್ನ ಮಾಡಿದ್ರೆ ಒಂದು ನಮ್ಮ ಕಡೆಯಿಂದ ನಾವು ಮಾಡ್ಬೋದಾಗಿರೋ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಆ ಥರದನ್ನು ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಪೂರ್ಣ ಪ್ರಜ್ಞಾ ಬಂದಿಲ್ಲ ಇಲ್ಲ, ಅವರು ಬರಲ್ಲ ಅಂದ್ಬಿಟ್ರು, ಆಗಲ್ಲ ಅಂತ. ಅವ್ರ ಪಾಸ್ ಬರ್ತಿದ್ದಾರೆ, ಡಿನ್ನರ್ಗೆ ಹೋಗ್ತಿದ್ದಾರೆ. ಏನಿಲ್ಲ, ಮುಂದಕ್ಕೆ ಹೇಗೆ ಹೋಗ್ಬೇಕು ಅಂತ ಒಂದು ಸ್ವಲ್ಪ ಫೋನಲ್ಲಿ ಮಾತಾಡ್ತಿದ್ದೆ. ಯಾರನ್ನಾರು ಆಚೆಯಿಂದನೇ ಕರೆಸಿ ಮಾತಾಡ್ಸ್ಕೊಂಡು